11 ಮಹತ್ವ ಏನು? ಈ 11 ಅನ್ನೋ ಟ್ರೆಂಡ್ ಇತ್ತೀಚೆಗೆ ಯಾಕೆ ಅಷ್ಟೊಂದು ವೈಭವೀಕರಿಸ್ತಿದೆ? ಇದೆಲ್ಲ ಇದ್ದಿದ್ದು ವೆಸ್ಟರ್ನ್ ಕಲ್ಚರ್ ಅಲ್ಲಿ, ಅಂದ್ರೆ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಅಂತ 3 times ಹೇಳಿದಾಗ ಅವ್ರು ಕೇಳಿಸ್ಕೊಂತಾರೆ ನಮ್ಮ ಮಾತನ್ನ. ನಾವ್ ಏನ್ ಮ್ಯಾನಿಫೆಸ್ಟ್ ಮಾಡಿರ್ತೀವೋ ಅದಕ್ಕೆಲ್ಲ ದಾರಿ ಮಾಡ್ಕೊಡ್ತಾರೆ. ಅದು ಮ್ಯಾಜಿಕ್ ತರ ವರ್ಕ್ ಆಗುತ್ತೆ. 11 ಏನು ಈ ಏಂಜಲ್ ನಂಬರ್ಸ್ ಅಂದ್ರೆ? ಏಂಜಲ್ಸ್ ಅಂತ ಅಂದ್ರೆ ದೇವದೂತರು. ತುಂಬಾ ಲವ್ ಫೇಲ್ಯೂರ್ ಆಗಿ ಕೆಲಸ ಕಳ್ಕೊಂಡು ದಾರಿನೇ ಕಾಣದೆ ಕೂತಿರ್ತಾರಲ್ವಾ, ಆ ತರದವ್ರಿಗೆ ಈ ಏಂಜಲ್ಸ್ ನಂಬರ್ ಅಂತ ಕಾಣಿಸೋದು. 111 ಅಂದ್ರೆ ಏಂಜಲ್ ನಂಬರ್. ಸೊ ಅದು ಕಾಣಿಸ್ತಿದೆ ಅಂತ ಅಂದ್ರೆ ನಾವು ಮನ್ಸಲ್ಲಿ ಅನ್ಕೋತಿರೋದು ಆಗುತ್ತೆ ಅನ್ನೋ ಸಿಗ್ನಲ್ ಆಗುತ್ತೆ ಅಂತ. ಈಗ ನಾನು ಏನೋ ಒಂದು ಪರಿಸ್ಥಿತಿನಲ್ಲಿ ಇದ್ದೀನಿ ಅಂದ ತಕ್ಷಣ ಸಡನ್ ಆಗಿ ನಮ್ಗೆ ಏಂಜಲ್ ನಂಬರ್ಸ್ ಮುಖಾಂತರ ಕಾಣಿಸ್ತಾರೆ. ಈಗ ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ, ವೈಟ್ ಫೆದರ್ ಸಿಗುತ್ತೆ. ಸೊ ನಿನ್ನ ಆಸೆ ಎಲ್ಲ ಈಡೇರುತ್ತೆ ಅನ್ನೋದೇ. 1 ನಂಬರ್ಗೆ 8 ಅನ್ನೋ ನಂಬರ್ ಹಾಗೆ ಬರೋದಿಲ್ಲ. ಅದನ್ನ ನಾವು ತುಂಬಾ ಅಟ್ರಾಕ್ಟ್ ಮಾಡ್ತಾ ಇದ್ರೆ ಏನಾಗ್ಬಿಡುತ್ತೆ ಅಂದ್ರೆ 5 ಅನ್ನೋ ನಂಬರು ವೆರಿ ಇಂಪಾರ್ಟೆಂಟ್. ಎಲ್ರಿಗೂ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಕೊಡುವಂತ ನಂಬರ್ ಇದು. ಕೆಟ್ಟ ಅಭ್ಯಾಸಗಳು ಇರೋರಿಗೆ ಈ ನಂಬರ್ ಬರೆದು ಕೂರಿಸಿದ್ರೆ ಸಾಕು. 4 ಮತ್ತೆ 8 ಇದು ಸ್ಲೋ ನಂಬರ್, ಡೇಂಜರ್ ನಂಬರ್ ಅಂತ. ಈ ಬಿಲಿಯನಿಯರ್ಸ್ ಗಳು ಇರ್ತಾರಲ್ಲ, ಅವ್ರದ್ದೇನಾದ್ರು ಬರ್ತ್ ಪ್ಯಾಟರ್ನ್ ಇದೆಯಾ? ಒಂದು ಡೇಟ್ ತಗೊಂಡ್ರೆ ಅದರಲ್ಲಿ ಪ್ರತಿ ಒಂದು ಮಾಸ್ಟರ್ಸ್ ನಂಬರ್ ಇರ್ತದೆ. ನಮ್ಗೇನಾದ್ರೂ ಅನ್ಲಕ್ಕಿ ನಂಬರ್ ಬಂತು ಅಂದ್ರೆ ಹೆಂಗಾಗ್ಬಿಡುತ್ತೆ ಅಂದ್ರೆ ಲೈಫ್ ಲಾಂಗ್ ಸಫರ್ ಪಡ್ಬೇಕಾಗುತ್ತೆ. ನಿಮ್ಗೆ ಇನ್ನೊಂದು ವಿಚಾರ ಹೇಳ್ಬೇಕು ಅಂದ್ರೆ ನಾವು ಹಾಕೋ ಸಿಗ್ನೇಚರು ಕೂಡ ನಮ್ಮ ಭವಿಷ್ಯ ಹೇಳುತ್ತೆ. ನೇಮ್ ಬರ್ದು ಹಿಂಗ ಒಂದ್ ಲೈನ್ ಕೊಡ್ತಲ್ಲ, ಕೊಡಬಾರ್ದು ಅದನ್ನ. ಇವ್ರ ಮೇನ್ ಸಫರ್ ಪಡೋದು ಅದೇ, ಚಿಂತೆ ಮಾಡೋದು ಜಾಸ್ತಿ. ಕೆಟ್ಟು ಕೋಪ ಬಂತು ಅಂದ್ರೆ ಸ್ವಂತ ಗಂಡನ್ನೇ ಕೊಲೆ ಮಾಡಿದ್ರು, ಸ್ವಂತ ಹೆಂಡತಿನೇ ಕೊಲೆ ಮಾಡಿದ್ರು. ಹಿಂದಿನ ಜನ್ಮದಲ್ಲಿ ಏನೋ ಒಂದು ಕರ್ಮ ಮಾಡಿರ್ತೀವಿ, ಅದನ್ನ ತೀರ್ಸೋದಕ್ಕೆ ಅಂತಾನೆ ಈ ನಂಬರಲ್ಲಿ ಹೋಗ್ತಿರ್ತೀವಿ. ಇವ್ರಿಗೆ ರೆಮಿಡಿ ಗುರುವಾರ ಶುಕ್ರವಾರ ಫ್ರಿಡ್ಜು ಮತ್ತೆ ಟಿವಿ, ಎಲೆಕ್ಟ್ರಿಕ್ ಐಟಮ್ ಏನೇನ್ ಇರ್ತದೋ ಖುದ್ದು ಟಾಯ್ಲೆಟ್ ನ ಇವರೇ ಕ್ಲೀನ್ ಮಾಡ್ಬೇಕು. ಮತ್ತೆ ಅವ್ರು ತುಂಬಾ ಸೈಲೆಂಟ್ ಆಗಿರ್ತಾರೆ. ಅವ್ರ ಸಮಯ ಬಂದಾಗ ಅವ್ರ ಆಟ ತೋರ್ಸೋದು. ಮುಂಚೆ ಎಲ್ಲ ಬರೀ ಆಸ್ಟ್ರಾಲಜಿ ಇತ್ತು, ಬಟ್ ಇವತ್ತಿನ ದಿನ ಜನಕ್ಕೆ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಯಾವ್ದನ್ನ ನಂಬಿದ್ರೆ ನನಗೆ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ ಅಂತ. ಸರಿ ನೋಡಿ, ಆಸ್ಟ್ರಾಲಜಿ ಇನ್ನೊಂದು ಹೇಳ್ಬೇಕು ಅಂದ್ರೆ ಎಷ್ಟೊಂದು ಜನಕ್ಕೆ ಡೇಟ್ ಆಫ್ ಬರ್ತೇ ಇರಲ್ಲ. ನಮ್ಗೆ ಗೊತ್ತಿಲ್ಲ, ನಮ್ಮ ಅಪ್ಪ ಅಮ್ಮ ಯಾವ್ದೋ ಒಂದು ರ್ಯಾಂಡಮ್ ಆಗಿ ಕೊಟ್ಟಿರುತ್ತೆ, ಅದು ಅಟ್ರಾಕ್ಟ್ ಮಾಡಿರುತ್ತೆ ಇದೇ ಡೇಟು. ಅದ್ರ ತರನೇ ಅವ್ರ ಜೀವನ ನಡ್ಕೊಂಡು ಹೋಗ್ತಿರುತ್ತೆ. ಸೂರ್ಯ ಉಡೋದಕ್ಕಿಂತ ಮುಂಚೆ ಎದ್ರೆ ಅವ್ನ ಜೀವನ ಸೂರ್ಯನ ತರನೇ ಪ್ರಕಾಶಮಾನವಾಗಿರುತ್ತೆ. ಹೆಲೋ, ನಮಸ್ಕಾರ. ಕಡಕ್ ಟಾಕ್ಸ್ಗೆ ಸುಸ್ವಾಗತ. ಇವತ್ತಿನ ಪಾಡ್ಕಾಸ್ಟ್ ಅಲ್ಲಿ ಪ್ರಖ್ಯಾತ ನ್ಯೂಮರಾಲಜಿಸ್ಟ್ ಆಗಿರುವಂತಹ ಕಾವ್ಯ ಅವರು ಬಂದಿದ್ರು. ಅವರು ಈ ಏಂಜಲ್ ನಂಬರ್ಸ್ ಹೇಗೆ ವರ್ಕ್ ಆಗುತ್ತೆ, ಏಂಜಲ್ಸ್ ನಿಜವಾಗ್ಲೂ ನಂಬರ್ಸ್ ಅಲ್ಲಿ ಇರುತ್ತಾ, ಆ ಸೀಕ್ವೆನ್ಸ್ ಗಳನ್ನ ನೋಡಿದ್ರೆ ನಮ್ಮನ್ನ ಅಟ್ರಾಕ್ಟ್ ಮಾಡುತ್ತಾ, ನಮ್ಮ ಜೊತೆಗೆ ನಂಬರ್ಸ್ ಮೂಲಕ ಕಮ್ಯುನಿಕೇಟ್ ಮಾಡುತ್ತಾ, ಮಾಸ್ಟರ್ ನಂಬರ್ಸ್ ಅಂತಂದ್ರೆ ಏನು, 11 ಮ್ಯಾನಿಫೆಸ್ಟೇಷನ್ ಬಗ್ಗೆ ತುಂಬಾ ಕೇಳಿರ್ತೀರಾ, ಸಿಕ್ಕಾಬಟ್ಟೆ ವೈರಲ್ ಕೂಡ ಆಗಿದೆ. ನಿಜವಾಗ್ಲೂ ಅದು ನಮ್ಮ ಜೀವನದಲ್ಲಿ ವರ್ಕ್ ಆಗುತ್ತಾ? 12 ಅನ್ನುವಂತಹ ಡಿವೈನ್ ಟೈಮಿಂಗು ಏನು, ನಾವು ಹುಟ್ಟಿದ ದಿನಾಂಕ ನಮ್ಮ ಜೀವನವನ್ನ ಡಿಸೈಡ್ ಮಾಡುತ್ತಾ, ನಮ್ಮ ಪಾಸಿಟಿವ್ಸ್ ಏನು, ನೆಗೆಟಿವ್ಸ್ ಏನು, ಅಥವಾ ನಮ್ಮ ದಿನಾಂಕಕ್ಕೆ ಬೇಕಾಗಿರುವಂತಹ ಪ್ರಾಪರ್ ರೆಮಿಡಿ ಏನು, ಎಲ್ಲವನ್ನ ಇವತ್ತಿನ ಪಾಡ್ಕಾಸ್ಟ್ ಅಲ್ಲಿ ಮಾತಾಡಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಇಷ್ಟ ಆದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಕಡಕ್ ಟಾಕ್ಸ್, ಇದು ಬರೀ ಕತೆ ಅಲ್ಲ, ಹೊಸ ಅಧ್ಯಾಯ. ಹಾಯ್ ಕಾವ್ಯ ಅವರೇ, ನಮಸ್ತೆ. ನಮಸ್ತೆ, ವೆಲ್ಕಮ್ ಟು ಕಡಕ್ ಟಾಕ್ಸ್. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಈಗ ಎಲ್ಲರ ಲೈಫಲ್ಲೂ ಒಂದು ಫೇವ್ರೇಟ್ ನಂಬರ್ಸ್ ಅಂತ ಇರುತ್ತೆ. ಅಂದ್ರೆ ನಾವು ಈಗ ಕ್ರಿಕೆಟ್ ಆಡ್ಬೇಕಾದ್ರೂ ಜರ್ಸಿಯಿಂದ ಅದೇ ನಂಬರ್ ಹಾಕ್ಸ್ಕೊಂಡಿರ್ತೀವಿ, ಇಲ್ಲ ಒಂದು ಫೋನ್ ನಂಬರ್ ತಗೊಂಡ್ರೆ ಆ ನಂಬರ್ ಇದೆಯಾ ಅಂತ ನೋಡ್ತೀವಿ, ಅಥವಾ ಗಾಡಿ ನಂಬರ್ ತಗೊಂಡಾಗ ಇದು ನನ್ನ ಲಕ್ಕಿ ನಂಬರು ಅಥವಾ ಫೇವ್ರೇಟ್ ನಂಬರು ಇದಿದೆಯಾ ಅಂತ ನೋಡ್ತೀವಿ. ಬಟ್ ನ್ಯೂಮರಾಲಜಿ ಪ್ರಕಾರ ನಮ್ಮ ಫೇವ್ರೇಟ್ ನಂಬರೇ ಬೇರೆ ಆಗಿರುತ್ತೆ, ಲಕ್ಕಿ ನಂಬರೇ ಬೇರೆ ಇರುತ್ತೆ. ನಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ಲಕ್ಕಿ ನಂಬರ್ ಬೇರೆ ಯಾವ್ದು ಇರುತ್ತೆ. ಈಗ ನನಗೆ ಫಾರ್ ಎಕ್ಸಾಂಪಲ್ ನನ್ 6 ತುಂಬಾ ಇಷ್ಟ. 6 ಅನ್ನೋ ನಂಬರ್ ನಾನು ಜರ್ಸಿ ಮೇಲೆ ಹಾಕ್ಸ್ಕೊತೀನಿ, ಅಥವಾ ನಾನೆಲ್ಲರೂ ಏನಾದ್ರು ನಂಬರ್ಗಳಲ್ಲಿ ಯೂಸ್ ಮಾಡ್ಬೇಕು ಅಂದ್ರೆ 6 ಅಂತ ಯೂಸ್ ಮಾಡ್ತೀನಿ. ಬಟ್ ನ್ಯೂಮರಾಲಜಿ ಪ್ರಕಾರ ನನ್ನ ಲಕ್ಕಿ ನಂಬರ್ ನೋಡಿದಾಗ ಅದು ಬೇರೆ ಇತ್ತು, 6 ಇರ್ಲಿಲ್ಲ. ಬಟ್ ನಾನು 6 ಹಾಕ್ಸ್ಕೊಳ್ಳೋದು ನನಗೆ ಅದು ಅಫೆಕ್ಟ್ ಆಗುತ್ತಾ, ಅಥವಾ ಲಕ್ಕಿ ನಂಬರೇ ಬೇರೆ ಈ ಫೇವ್ರೇಟ್ ನಂಬರೇ ಬೇರೆ ಇರುತ್ತಲ್ಲ, ಇದು ಹೆಂಗೆ ಸಮಪ್ ಆಗುತ್ತೆ? ನಾನು ರಾಂಗ್ ನಂಬರ್ನ ಇದು ಮಾಡ್ತಾ ಇರ್ತೀನಿ, ಆಕ್ಟಿವೇಟ್ ಮಾಡ್ತಿರ್ತೀನಿ ಹಂಗಿದ್ರೆ? ಖಂಡಿತ. ಹೆಂಗೆ ಅಂತ ಅಂದ್ರೆ ಅದು ಒಂದ್ ರೀತಿ ಆಂಟಿ ಕ್ಲಾಕ್ ವೈಸ್ ತರ ನಮ್ದು ಕೆಲಸ ಎಲ್ಲ ಉಲ್ಟಾ ನಡೆಯಕ್ ಶುರು ಮಾಡ್ಬಿಡತ್ತೆ ಎಲ್ಲ. ಈಗ ನೋಡಿ, ಈಗ 19 ಅನ್ನೋ ಡೇಟ್ ನಾನು ಹೇಳ್ದೆ ಅಲ್ಲ, ಅವಾಗ್ಲೇ ಒಂದ್ ಡೇಟ್ ಆಫ್ ಬರ್ತು, ಅದಕ್ಕೆ 8 ನಂಬರ್ ಬಂದು ಆಂಟಿ ಆಗುತ್ತೆ. 8 ಅನ್ನೋದು ಹಾಗೆ ಬರೋದೇ ಇಲ್ಲ. ಯಾವ್ದಕ್ಕೆ? 19 ಅಂದ್ರೆ 1ಗೆ 1 + 9 1 ಆಗುತ್ತಲ್ವಾ. ಸೊ 19ಗೆ ಅಂದ್ರೆ 1 ನಂಬರ್ಗೆ 8 ಅನ್ನೋ ನಂಬರ್ ಹಾಗೆ ಬರೋದಿಲ್ಲ. ಅದನ್ನ ನಾವು ತುಂಬಾ ಅಟ್ರಾಕ್ಟ್ ಮಾಡ್ತಾ ಇದ್ರೆ ಏನಾಗ್ಬಿಡುತ್ತೆ ಅಂದ್ರೆ ಎಲ್ಲ ಲೇಟ್. ಇವತ್ತು ಆಗೋ ಕೆಲಸ ನಾಳೆ ಆಗೋ ಕೆಲಸ 1 ತಿಂಗಳು 2 ತಿಂಗಳು ವರ್ಷಾನ್ಗಟ್ಲೆ ಹೇಳ್ಕೊಂಡು ಹೋಗುತ್ತೆ. ಈ ರೀತಿ ಅನ್ಲಕ್ಕಿ ನಂಬರ್ ನಮ್ಮ ಜೀವನದಲ್ಲಿ ಎಫೆಕ್ಟ್ ಮಾಡುತ್ತೆ.
ಆಗಿರುತ್ತೆ. ಸೊ ಈ ಅನ್ಲಕ್ಕಿ ನಂಬರ್ನೇ ಬೈ ಚಾನ್ಸ್ ಏನಾದ್ರು ನಮ್ಮ ಫೇವ್ರೆಟ್ ನಂಬರ್ ಆಗಿದ್ರೆ ನಾವೆಲ್ಲಾ ಕಡೆನೂ ಆ ನಂಬರ್ನೇ ಜಾಸ್ತಿ ಯೂಸ್ ಮಾಡ್ತಿರ್ತೀವಲ್ವಾ, ನಮ್ಗೆ ಗೊತ್ತಾಗೋದು ಹೇಗಿದು? ಅನ್ಲಕ್ಕಿ ನಂಬರ್ನ ನಾವೇನಾದ್ರೂ ಅಟ್ರಾಕ್ಟ್ ಮಾಡ್ತು ಅಂದ್ರೆ ಏನಾಗ್ಬಿಡತ್ತೆ, ನಮ್ಗೆ ಮದ್ವೆ ಆಗೋವರ್ಗುನು, ಈಗ ಅನ್ಮ್ಯಾರಿಡ್ ಆಗಿರ್ತೀರಾ, ಈಗ ನೀವು ಅನ್ಮ್ಯಾರಿಡ್ ಅನ್ಕೊಳ್ಳಿ ಎಕ್ಸಾಂಪಲ್. ಸೊ ನೀವು ಅನ್ಲಕ್ಕಿ ನಂಬರ್ನ ಅಟ್ರಾಕ್ಟ್ ಮಾಡಿರ್ತೀರಾ, ಫ್ಯಾಮಿಲಿನಲ್ಲಿ ಬೇರೆ ನಂಬರ್ ಲಕ್ಕಿ ನಂಬರ್ಸ್ ಇರುತ್ತೆ, ಅವ್ರು ಯಾವಾಗ್ಲೂ ನಿಮ್ಗೆ ಪ್ಯಾಂಪರ್ ಮಾಡ್ತಾರೆ, ಹೀಗಲ್ಲ ಕಣೋ, ಹೀಗೆ ಕಣೋ, ಮದ್ವೆ ಆಗ್ಬಿಡು. ಸೊ ಅವ್ರ ಮಾತು ಸ್ವಲ್ಪ ಕಿವಿಗೊಟ್ಟು ಕೇಳಿ ನೀವೇನಾದ್ರೂ ಮದ್ವೆ ಆಯ್ತು ಅಂದ್ರೆ ಆ ಹುಡುಗಿದ್ ಏನಾದ್ರೂ ನಿಮ್ ಲಕ್ಕಿ ನಂಬರ್ ಬಂತು ಅಂದ್ರೆ ನಿಮ್ಮ ಲೈಫ್ ಸೂಪರ್ ಆಗಿರುತ್ತೆ, ಅಂದ್ರೆ ನಿಮ್ಮ ಭಾಗ್ಯೋದಯ ಶುರುವಾಯ್ತು ಅಂತ ಹೇಳ್ಬೋದು. ಸೊ ಲಕ್ಕಿ ನಂಬರ್ಸು ಹಾಗೆ ನಮ್ ಜೀವನದಲ್ಲಿ ಎಂಟ್ರಿ ಆಗುತ್ತೆ. ಓಕೆ, ಸೊ ಹಾಗಾಗಿ ನಮ್ ಫೇವ್ರೆಟ್ ನಂಬರ್ನ ನಾವು ಸುಮ್ನೆ ಹಾಗೆ ಚೂಸ್ ಮಾಡೋದಕ್ಕಿಂತ ನ್ಯೂಮರಾಲಜಿ ಪ್ರಕಾರ ತಿಳ್ಕೊಂಡ್ ಮಾಡೋದ್ರಲ್ಲಿ ಯಾವುದು ತುಂಬಾ ಲಕ್ಕಿ ನಂಬರ್ ಅದನ್ನ ಅವೇಕನ್ ಮಾಡೋದು ಅಥವಾ ಅದನ್ನ ಜಾಸ್ತಿ ಯೂಸ್ ಮಾಡೋದ್ರಿಂದ ಒಳ್ಳೆದು. ಹೌದು. ಈಗ ನೀವು ನೋಡ್ಬೋದು, ನಾನಿಲ್ಲಿ ಕೈನಲ್ಲಿ ಬರ್ಕೊಂಡಿದ್ದೀನಿ. ಎಸ್, ಇದು ನನಗೆ ನನ್ನ ಡೇಟ್ ಆಫ್ ಬರ್ತ್ ಅಲ್ಲಿ ನಂಬರೇ ಇಲ್ಲ. 5 ಅನ್ನೋ ನಂಬರು ವೆರಿ ಇಂಪಾರ್ಟೆಂಟ್ ಎಲ್ರಿಗೂ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆಗಿರುತ್ತೆ ಸಹಜವಾಗಿ. ಇದು ಒಂದು ಲಕ್ಕಿ ನಂಬರ್ ಅಂತಾನು ಹೇಳ್ಬೋದು. ಇದು ಎಲ್ರಿಗೂ ಬೇಕಾಗುತ್ತೆ ಈ ನಂಬರ್. ಮತ್ತೆ ಇದಕ್ಕೆ ಯಾವುದೇ ಅನ್ಲಕ್ಕಿ ನಂಬರ್ ಅಂತ ಇಲ್ಲ 5ಗೆ. 5 ಅನ್ನೋ ಪರ್ಸನ್ಸ್ ನ ನೀವು ನೋಡಿರ್ಬೋದು. ಸೊ ಅವ್ರಿಗೆಲ್ರಿಗೂ ಫ್ರೆಂಡ್ಲಿ ನೇಚರ್ ಇರ್ತಾರೆ, ಅವರು ಕೂಡ ತುಂಬಾ ಜಾಲಿ ಆಗಿರ್ತಾರೆ. ಸೊ ಈ ನಂಬರು ಪ್ರತಿಯೊಬ್ಬರಿಗೂ ಬೇಕು. ನನಗೆ ನನ್ನ ಡೇಟ್ ಆಫ್ ಬರ್ತ್ ಅಲ್ಲಿ ಇದು ಇಲ್ಲವೇ ಇಲ್ಲ 5 ಅನ್ನೋ ನಂಬರ್. ಸೊ ಒಂದು ದುಡ್ಡು ಮಾಡ್ಬೇಕು ಅಂದ್ರೆ, ಅಥವಾ ಒಂದು ಮಂತ್ಲಿ ಒಳ್ಳೆ ಸ್ಯಾಲ್ರಿ ಬರ್ಬೇಕು ಅಂದ್ರೆ, ಅಥವಾ ಎಲ್ಲದಕ್ಕೂ ಒಂದು ಮಕ್ಕಳಾಗ್ತಿಲ್ಲ ಅಂದ್ರೆ ಈ ನಂಬರ್ ಇರೋದಿಲ್ಲ, ಮಿಸ್ ಆಗಿರುತ್ತೆ. ಇದ್ರೆ ಅದು ಆಂಟಿ ನಂಬರ್ನ ಫಾಲೋ ಮಾಡ್ತಿರತ್ತೆ. ಆಂಟಿ ನಂಬರ್ ಇನ್ ದ ಸೆನ್ಸ್ 8 ಅಂತ ಯಾರಾದ್ರೂ ಅಟ್ರಾಕ್ಟ್ ಮಾಡ್ತಿದ್ರೆ ಅದು ಸ್ಲೋನೆ ಕೆಲಸ. ನ್ಯೂಮರಾಲಜಿನಲ್ಲಿ 4 ಮತ್ತೆ 8ನ ಎಲ್ರು ಹೇಳ್ತಾರೆ ಇದು ಸ್ಲೋ ನಂಬರ್, ಡೇಂಜರ್ ನಂಬರ್ ಅಂತ. ಆದ್ರೆ ಆಕ್ಚುಲಿ ಅದೆರಡೇ ದುಡ್ಡು ಜಾಸ್ತಿ ಕೊಡುವಂತದ್ದು ನಮ್ಗೆ. ಅದನ್ನ ಆಕ್ಟಿವ್ ಮಾಡೋ ರೀತಿ ಗೊತ್ತಿರಬೇಕು. ಸೊ ಈಗ ನಾನು ಬರ್ಕೊಂಡಿದ್ದೀನಿ 5 ಅನ್ನೋ ನಂಬರ್, ನನ್ನ ನಂಬರ್ ಅಲ್ಲಿಲ್ಲ. ಸೊ ನನಗೆ ಎವ್ರಿ ಡೇ ಆಗಿರ್ಬೋದು, ಮತ್ತೆ ದಿನಚರಿ ಆಗಿರ್ಬೋದು, ಎಲ್ಲ ಸೂಪರ್ ಆಗಿ ವರ್ಕ್ ಆಗ್ತಿರುತ್ತೆ. ಅದು ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ಆ ಕೆಲವೊಂದು ನಂಬರ್ಸ್ ಬರುತ್ತೆ. ಸೊ 5 ಅನ್ನೋ ನಂಬರ್ ಜನರಲ್ ಆಗಿ ನೀವೆಲ್ಲರೂ ಬರ್ಕೋಬಹುದು. ಸೊ ಈಗ ನೀವು ಬರ್ಕೊಳ್ಳೋದ್ರಿಂದ ನಿಮ್ಗೆ ಇನ್ನೂ ಬೆಟರ್ ರಿಸಲ್ಟ್ ಸಿಕ್ಕಿದೆ. ಎಸ್, ಬೆಟರ್ ರಿಸಲ್ಟ್ ತುಂಬಾ ಚೆನ್ನಾಗಿ. ಅದು ಗ್ರೀನ್ ಪೆನ್ ಅಲ್ಲೇ ಬರ್ಕೋಬೇಕು. ಹೌದು, ಗ್ರೀನ್ ಕಲರ್ ಪೆನ್ ಅಲ್ಲೇ. ಗ್ರೀನ್ ಅಂದ್ರೆ 5 ಅಂದ್ರೆ ಬುಧನ್ಗೆ ಗ್ರೀನ್ ಕಲರ್. ಸೊ ಅಬಂಡೆನ್ಸ್, ಪ್ರಾಸ್ಪರಿಟಿ ಅಟ್ರಾಕ್ಟ್ ಮಾಡ್ಬೇಕು ಅಂದ್ರೆ ಈ ನಂಬರ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಜೊತೆ ಬೇರೆ ನಂಬರ್ ಬರ್ಕೊಂಡಿದ್ದೀರಾ? ಇದು ಬಂದು 24 ಅಂತ ಬರ್ಕೊಂಡಿದೀನಿ. ಇದು ಶುಕ್ರ ಪರ್ವ. 24 ಅಂದ್ರೆ 2 + 4 6 ಆಯ್ತು. ಸೊ ಶುಕ್ರ ಪರ್ವದಲ್ಲಿ ನಾವು ಈ ರೀತಿ ಎನರ್ಜಿ ಸರ್ಕಲ್ ಹಾಕಿ ಬರ್ಕೋಬೇಕು. ಅಂಡ್ ಇದು ಇನ್ನೊಂದು ನಂಬರ್ ಹೇಳಿದ್ರಿ, ಇದು ನನ್ನ ಲಾಟ್ರಿ ನಂಬರ್, ಕುವಾ ನಂಬರ್ ಅಂತ ಹೇಳ್ತೀವಿ ನ್ಯೂಮರಾಲಜಿನಲ್ಲಿ. ಸೊ ಎಲ್ರಿಗೂ ಲಾಟ್ರಿ ನಂಬರ್ ಇರುತ್ತೆ. ಅಕಸ್ಮಾತ್ ನಿಮ್ ಡೇಟನಲ್ಲಿ ಇರ್ತಕ್ಕಂಥ ನಂಬರ್ ಏನಾದ್ರೂ ರಿಪೀಟ್ ಆದ್ರೆ ಅದು ಒಂದು 20% ವರ್ಕ್ ಆಗತ್ತೆ. ಇಲ್ಲದೆ ಇರೋ ನಂಬರ್, ಲಾಟ್ರಿ ನಂಬರ್, ಕುವಾ ನಂಬರ್ ಬಂತು ಅಂದ್ರೆ ಎಕ್ಸಲೆಂಟ್. ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಕೊಡುವಂತ ನಂಬರ್ ಇದು. ಓಕೆ, ಸೊ ಇದೆಲ್ಲ ಮಿಸ್ಸಿಂಗ್ ಇರೋದಕ್ಕೆ ಕೈ ಮೇಲೆ ಬರ್ಕೊಳ್ಳೋದ್ರಿಂದ ಅದನ್ನ ನೀವು ಆಕ್ಟಿವೇಟ್ ಮಾಡ್ತಿದ್ದೀರಾ ಅಥವಾ ಅವೇಕನ್ ಆಗ್ತಿದೆ ಅಂತ ಅರ್ಥನಾ? ಎಸ್, ಇದು ನನ್ನ ಮಿಸ್ಸಿಂಗ್ ನಂಬರ್. ಇದು ಬಂದು ಲಕ್ಷ್ಮಿ ಮಾತನ್ನ ಅಟ್ರಾಕ್ಟ್ ಮಾಡೋದು. ಇದು ನನ್ನ ಲಾಟ್ರಿ ನಂಬರ್. ಯಾವಾಗ್ಲೂ ನಾನು ಸ್ಪಿರಿಚುವಲ್ ಆಗಿ ಇರಬೇಕು, ಮತ್ತೆ ನಾನು ಯಾವಾಗ್ಲೂ ಸಾತ್ವಿಕ ಆಹಾರ ಸೇವಿಸ್ಬೇಕು, ಮತ್ತೆ ಯಾವಾಗ್ಲೂ ನಾನು ತುಂಬಾ ಮಾತಾಡೋ ರೀತಿ ಆಗಿರ್ಲಿ, ಕಂಟ್ರೋಲ್, ಕೋಪ ಬರಬಾರ್ದು ಅನ್ನೋದಕ್ಕೋಸ್ಕರ ನಾನು ಈ ನಂಬರ್ ಬರ್ಕೊಂಡಿರ್ತೇನೆ. ಈ ನಂಬರ್ ಬಂದು 7 ಅಂತ ಇದೆ ಅಲ್ವಾ. 7 ಅಂದ್ರೇನೆ ಕೇತು. ಸೊ ಇದು ತುಂಬಾ ವೆರಿ ಇಂಪಾರ್ಟೆಂಟ್. ಈ ಕೇತುನ ಆಕ್ಟಿವ್ ಮಾಡ್ಕೊಂಡ್ರೆ ನಾವು ತುಂಬಾ ಕೋಪ ಇರೋರ್ಗೆ ಈ ತರ ನಂಬರ್ನ ಬರೆದು ಕೂರಿಸ್ಬೇಕು. ಮನೆಯಲ್ಲಿ ಮಕ್ಕಳು ಹಠ ಮಾಡ್ತಿರ್ತಾರೆ ಅಥವಾ ನಮ್ಮ ಮನ್ಸ್ ನಮ್ ಕಂಟ್ರೋಲ್ ಅಲ್ಲಿ ಇರಲ್ಲ ಅಂದ್ರೆ 7 ಅಂತ ಬರೆದ್ರೆ ಸ್ವಲ್ಪ ಸ್ಪಿರಿಚುಯಾಲಿಟಿ, ತುಂಬಾ ಹಠ ಮಾಡ್ತಿರ್ತಾರೆ, ಈಗ ಡ್ರಿಂಕ್ಸ್ ಗೆ ಅಡಿಕ್ಟ್ ಆಗಿರ್ತಾರೆ, ಅದನ್ನೆಲ್ಲ ಬಿಡಿಸ್ಬೇಕು ಅಂದ್ರೆ ಇದು ಡಿಟ್ಯಾಚ್ಮೆಂಟ್ ನ ತೋರ್ಸೋದು. ಕೆಟ್ಟ ಅಭ್ಯಾಸಗಳು ಇರೋರ್ಗೆ ಈ ನಂಬರ್ ಬರೆದು ಕೂರ್ಸಿದ್ರೆ ಸಾಕು. ಅದು ಇಲ್ಲೇ ಬರೀಬೇಕು ರಿಸ್ಟ್ ಅಲ್ಲಿ. ಸೊ ತುಂಬಾ ಚೆನ್ನಾಗಿ ವರ್ಕ್ ಆಗತ್ತೆ. ಅಂಡ್ ಇತ್ತೀಚೆಗೆ ನಾವು ನೋಡ್ತಿರುವಂತಹ ಸುಮಾರು ಟ್ರೆಂಡ್ ಗಳಲ್ಲಿ ಒಂದು ಫೇಮಸ್ ಟ್ರೆಂಡ್ ಬಂದು 1111. ನೀವು ನೋಡಿರ್ತೀರಾ, ಪವರ್ಫುಲ್ ಮಾಸ್ಟರ್ ನಂಬರ್ ಅಂತ ಕರೀತಾರೆ 1111 ನ. ಮ್ಯಾನಿಫೆಸ್ಟೇಷನ್ 1111 ಮ್ಯಾನಿಫೆಸ್ಟೇಷನ್ ಅಂತಾನೆ ವೈಟ್ ಮಾಡ್ಕೊಂಡು ಸುಮಾರು ಜನ ಆ ಟೈಮ್ಗೆ ಮ್ಯಾನಿಫೆಸ್ಟ್ ಮಾಡ್ಕೋತಾರೆ, ಏನ್ ಬೇಕು ಏನ್ ಬೇಡ ಅಂತ. ಏನು ಈ 1111 ಅನ್ನೋ ಟ್ರೆಂಡ್ ಇತ್ತೀಚೆಗೆ ಯಾಕೆ ಅಷ್ಟೊಂದು ವೈಭವೀಕರಿಸ್ತಿದೆ? 1111 ಮಹತ್ವ ಏನು? ಆಕ್ಚುಲಿ ಇದು ಬಂದು ವೆಸ್ಟರ್ನ್ ಕಲ್ಚರ್. ಇದೆಲ್ಲ ಇದ್ದಿದ್ದು ವೆಸ್ಟರ್ನ್ ಕಲ್ಚರ್ ಅಲ್ಲಿ, ಅಂದ್ರೆ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ. 1111 ಅಂದ್ರೆ ಯೂನಿವರ್ಸ್ ನಂಬರ್. ಈ ಯೂನಿವರ್ಸ್ ನಂಬರ್ನ ನಮ್ಮ ಮನೋಕಾಮನೆ, ಅಂದ್ರೆ ನಾವು ತುಂಬಾ ಇಷ್ಟ ಪಡುವಂಥದ್ದು ಏನಾದ್ರೂ ಪಡ್ಕೋಬೇಕು ಅಂತ ಅಂದ್ರೆ 1111 ಕಾಣಿಸಿದ ತಕ್ಷಣ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಗ್ರಾಟಿಟ್ಯೂಡ್ ಸಲ್ಲಿಸಿ. ಸೊ ಯೂನಿವರ್ಸ್ ನನಗೆ
ಇದ್ ಸಿಕ್ಕಿದೆ ಅಂದ್ರೆ ಏನಾದ್ರೂ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ನಾನು ಕಾರ್ ಬೈ ಮಾಡ್ಬೇಕು, ಎಕ್ಸಾಂಪಲ್ ಹೇಳ್ತಿರೋದು ಯೂನಿವರ್ಸ್ ನಾನು ಕಿಯಾ ಕಾರ್ ಬೈ ಮಾಡಿದೆ, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಸೊ ಅಂತ ಮಾಡ್ಬೇಕು ಅಂತ ಆಸೆ ಇರೋರು ಆಗ್ಲೇ ನಾನು ಮಾಡಿದೆ ಅಂತ ಮಾಡಿದೀನಿ ಅಂತ. ಹೇಳ್ಕೊಳ್ಳೋದ್ರಿಂದ ಒಳ್ಳೇದಾಗುತ್ತೆ ಅಂತ. ಒಳ್ಳೇದಲ್ಲ, ಅಟ್ರಾಕ್ಟ್ ಆಗುತ್ತೆ ಅಂಡ್ Okay. ತಗೊಂತೀವಿ ಕೂಡ. ಹ್ಮ್ ಸೊ ಅದು ನಿಮ್ಗೆ ಎಲ್ರಿಗೂ ಅದು ಕಾಣಿಸೋದಿಲ್ಲ ಹ್ಮ್ ಒನ್ ಅನ್ನೋದು. ಯಾರು ಸ್ಪಿರಿಚುವಲ್ ಲೈನ್ ಅಲ್ಲಿ ಇರ್ತಾರೋ ಅಥವಾ ಮನಸಾರೆ ಮತ್ತೆ ಹೊರಗಡೆ ಎರಡು ಕಡೆನೂ ಒಂದೇ ರೀತಿ ನಮ್ ಆಸೆ ಭಾವನೆಗಳಿರ್ತದೋ ಆ ತರದವ್ರಿಗೆ ಮಾತ್ರ ಈ ತರ ಮಾಸ್ಟರ್ಸ್ ನಂಬರ್ ಆಗಿರ್ಬೋದು, ಯೂನಿವರ್ಸ್ ನಂಬರ್ಸ್ Okay. ಆಗಿರ್ಬೋದು ಕಾಣಿಸುತ್ತೆ. ಆಕ್ಚುಲಿ ಔಟ್ ಆಫ್ ದ ಪಾಡ್ಕಾಸ್ಟ್ ಹ್ಮ್. ನಾನೊಂದು ವಿಷಯ ಹೇಳ್ಬೇಕು ಅಂತಂದ್ರೆ ಹ್ಮ್. 1111 ಅನ್ನೋ ನಂಬರು ಅಂದ್ರೆ ನಾವು ಮಾತಾಡ್ತಿದೀವಿ ಅಂತ ಹೇಳ್ತಾನ ಹ. ಒಂದ್ ವರ್ಷದಿಂದ ನಂಗೆ ಸಿಕ್ಕಾಪಟ್ಟೆ ಕಾಣಿಸುತ್ತೆ. ಹ. ಆಲ್ಮೋಸ್ಟ್ ಒಂದ್ 2 ದಿನಕ್ಕೆ ಒಂದ್ಸರಿ ಯಾರು ಕಾಣಿಸುತ್ತೆ 1111 ಕಾಣಿಸುತ್ತೆ. ಬಟ್ 1111 ಟ್ರೆಂಡ್ ನಾನೇನ್ ಫಾಲೋ ಮಾಡ್ತಿಲ್ಲ. ಬಟ್ 1111 ನಂಗೆ ತುಂಬಾ ಕಾಣಿಸುತ್ತೆ. ಅದು ಕಾಣಿಸ್ದಾಗ ಇವಾಗ ನಿಮ್ದು ಚಾನಲ್ ಇದೆ, ಅದ್ರ ಬಗ್ಗೆ ಯಾವಾಗ್ಲೂ ಮ್ಯಾನಿಫೆಸ್ಟ್ ಮಾಡೋದ್ರಿಂದ ಎಸ್ ಗ್ರೋತ್ ಆಗುತ್ತೆ. ವಿತ್ ಇನ್ 48 ಡೇಸ್ ಅಲ್ಲಿ ನಿಮ್ಗೆ ಏನಾದ್ರೂ ಒಂದು ಸೈನ್ ಸಿಗುತ್ತೆ, ಓಕೆ ಯಾವ್ದಾದ್ರು ಒಂದು ಸೈನ್. ಮತ್ತೆ ನಿಮ್ಗೆ ಗೊತ್ತಾಗುತ್ತೆ ಆ ಪಾಸಿಟಿವ್ ಹೇಗೆ ಆ ವರ್ಕ್ ಆಗೋ ರೀತಿ, ಕೆಲ್ಸಗಳು ಎಲ್ಲ ಗೊತ್ತಾಗುತ್ತೆ. ಈಗ ನನಗೆ ಸಡನ್ ಆಗಿ ಏನಾದ್ರೂ ಒಂದು ಆಸೆ ಬಂದ್ಬಿಡುತ್ತೆ. ಸೊ ಕಾರ್ ಆಯ್ತು, ಈಗ ಇನ್ನೊಂದು ನಾನು ಇಷ್ಟಪಟ್ಟಿರೋ ಹುಡುಗಿನ ಮದ್ವೆ ಆಗ್ಬೇಕು ಅಂತ ಇರುತ್ತೆ, ಅಥವಾ ಮನೆ ತಗೋಬೇಕು ಅಂತ ಇರುತ್ತೆ, ಎಲ್ಲ ಇರುತ್ತೆ. ಮನುಷ್ಯ ಅಂದ್ಮೇಲೆ ಮನೋಕಾಮನೆ ತುಂಬಾ ಇರುತ್ತಲ್ವಾ. ಸೊ ಅದನ್ನ ಮ್ಯಾನಿಫೆಸ್ಟ್ ಮಾಡೋದಕ್ಕೆ 11 ತುಂಬಾ ಹೆಲ್ಪ್ ಆಗುತ್ತೆ. ಸೊ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಇದು Yes. ನನಗೆ ಆಗೋಗಿದೆ ಆಲ್ರೆಡಿ ಅಂತ 3 ಥ್ಯಾಂಕ್ ಯು ಟೈಮ್ಸ್ ಹೇಳ್ಬೇಕು, 3 ಟೈಮ್ಸ್. ಸೊ 3 ಟೈಮ್ಸ್ ಹೇಳಿದಾಗ ಅದು ವರ್ಕ್ ಆಗುತ್ತೆ ನಮ್ಗೆ. ಥ್ಯಾಂಕ್ ಯು ಯೂನಿವರ್ಸ್ ಅಂತ ಮಸ್ಟ್ ಅಂಡ್ ಶುಡ್. ಥ್ಯಾಂಕ್ ಯು ಅಂತ ವೆಲ್ಕಮ್ ಮಾಡ್ಬೇಕು ಯೂನಿವರ್ಸ್ಗೆ. ನಾವು ಅಂದ್ರೆ ಗ್ರಾಟಿಟ್ಯೂಡ್ ಸಲ್ಸ್ಬೇಕು. ಸೊ ಸಲ್ಸಿದ ಮೇಲೆ ನಾವು ಹೇಳಿದಾಗ ಏನಾಗುತ್ತೆ, ಎಸ್ ಅವ್ರು ಕೇಳಿಸ್ಕೊಂತಾರೆ ನಮ್ಮ ಮಾತನ್ನ. ಕೇಳಿಸ್ಕೊಂಡಾಗ ಎಸ್ ಪದೇ ಪದೇ ಕಾಣಿಸೋದಿಕ್ಕೆ ಮತ್ತೆ ನಾವ್ ಏನ್ ಮ್ಯಾನಿಫೆಸ್ಟ್ ಮಾಡಿರ್ತೀವೋ ಅದಕ್ಕೆಲ್ಲ ದಾರಿ ಮಾಡ್ಕೊಡ್ತಾರೆ. ಓಕೆ ಅದು ಮ್ಯಾಜಿಕ್ ತರ ವರ್ಕ್ ಆಗುತ್ತೆ. 1111 ನನ್ನ ಕ್ಲೈಂಟ್ಸ್ ತುಂಬಾ ಜನ ಮಾಡಿದ್ದಾರೆ ಇದನ್ನ. ಬಟ್ ಅದಕ್ಕೆ ವೆಯ್ಟ್ ಮಾಡ್ಕೊಂಡು ಅಲಾರಂ ಇಟ್ಕೊಂಡೆಲ್ಲ ಮಾಡ್ತಾರಲ್ಲ, ಹಾ. ಹಂಗ್ ವರ್ಕ್ ಆಗಲ್ಲ. ಹಂಗ ವರ್ಕ್ ಅದು ಆಗಲ್ಲ. ನ್ಯಾಚುರಲಿ ಕಾಣಿಸ್ಬೇಕು. ಎಸ್ ಅದನ್ನ ಈಗ ಅದೇ ನಾ ಹೇಳಿದ್ನಲ್ಲ, ಒಳ ಮನಸ್ಸು ಹೊರಗಡೆ ಎರಡು ಒಂದೇ ತರ ಇರ್ಬೇಕು. ಆಸೆ ನನ್ನ ಆಸೆ ಎರಡು ಕಡೆನೂ ಒಂದೇ ತರ ಇರ್ಬೇಕು. Okay. ಟೆಸ್ಟ್ ಮಾಡ್ತೀನಿ ಅಂತ ಮಾಡಿದ್ರೆ ಏನು ವರ್ಕ್ ಆಗಲ್ಲ. ಅದು ಏನಿದ್ರು ಟೆಸ್ಟ್ ಮಾಡ್ಬೇಕು, ಇದನ್ನ ಹೆಂಗಾಗುತ್ತೆ ವರ್ಕ್ ಆಗುತ್ತೆ ಅಂತ ಅಂದ್ರೆ ರಾಹು ಚೆನ್ನಾಗಿರ್ಬೇಕು ನಮ್ಮ ಜಾತಕದಲ್ಲಾಗಿರ್ಬೋದು, ಅಥವಾ ನಾವೇನಾದ್ರೂ ನಂಬರ್ 4 ನ ಆಕ್ಟಿವ್ ಮಾಡಿದ್ರೆ ಅದು ವರ್ಕ್ ಆಗುತ್ತೆ. ಎಸ್ ಈ 1212 ನ ಅದಕ್ಕೂ ಕೂಡ ಒಂದು ಮಹತ್ವ ಇದೆ. ಡಿವೈನ್ ಟೈಮಿಂಗ್ ಅಂತ Yes, ಕರೀತಾರೆ. divine 1212 time. ಕಾಣಿಸ್ಕೊಂಡ್ರೆ ಹೌದು. ಅದ್ ಯಾಕೆ? ಡಿವೈನ್ ಟೈಮಿಂಗ್ ಅಂದ್ರೆ ಇವಾಗ ಕಾನ್ಫಿಡೆಂಟ್ ಲೆವೆಲ್ ತುಂಬಾ ಕಮ್ಮಿ ಆಗಿರುತ್ತೆ. ಇಲ್ಲ ನಿನ್ನಲ್ಲಿ ಎಲ್ಲಾ ಧೈರ್ಯ ಇದೆ, ಎದ್ದೇಳು, ಇದು ನಿನ್ ಸಮಯ. ಇದು ಕೂಡ ಒಂದು ಆಕ್ಚುಲಿ ಮಾಸ್ಟರ್ ನಂಬರ್ ಅಂತ ಹೇಳ್ಬೋದು. 1 + 2 3 ಅಂಡ್ ಅಗೇನ್ 1 + 2 3 3 ಅಂದ್ರೆ 6 ಆಯ್ತು. ಸೊ ಇಲ್ಲಿ ಮಾಸ್ಟರ್ಸ್ ನಂಬರ್ ಬರುತ್ತೆ. ಓಕೆ 1 ಇದೆ, 2 ಇದೆ, 3 ಇದೆ ಅಂಡ್ 6 ಇದೆ. ಓ 4 ನಂಬರ್ ಇದೆ ಅಲ್ಲಿ. ಎಸ್ ಅಲ್ಲೇ 4 ನಂಬರ್ ಸಿಕ್ಬಿಡುತ್ತಲ್ಲ, ಇದು ಮಾಸ್ಟರ್ಸ್ ನಂಬರ್. ಅವಾಗ ನಾವ್ ಏನಾದ್ರೂ ಕಾಣಿಸ್ತಿದೆ ಅಂದ್ರೆ ಅರ್ಥ ಮಾಡ್ಕೊಬಿಡಿ. 1212 ಅನ್ನೋ ನಂಬರ್ ಕಾಣಿಸ್ತಿದೆ ಅಂದ್ರೆ ಗ್ರಾಟಿಟ್ಯೂಡ್ ಸಲ್ಸಿ ಯೂನಿವರ್ಸ್ಗೆ. ಥ್ಯಾಂಕ್ ಯು ಯೂನಿವರ್ಸ್. ಓಕೆ, ಒಂದು ನೀನು ಮಾಡ್ತಿರೋ ಕೆಲಸ ಕರೆಕ್ಟ್ ಆಗಿದೆ, ಮುಂದೆ ಹೋಗು, ನೀನು ಕೂರ್ಬೇಡ, ಈ ರೀತಿ ಅವರು ನಮ್ಗೆ ಮೆಸೇಜ್ ಕೊಡೋದಕ್ಕೆ ಕಾಣಿಸ್ತಿರ್ತಾರೆ 1212 ಅನ್ನೋದು. Okay. ಸುಮ್ನೆ ಅಂತೂ ಕಾಣಿಸಲ್ಲ. ಈಗ ತುಂಬಾ ಕನ್ಫ್ಯೂಷನ್, ಯಾಕೆ ಎಲ್ರಿಗೂ ಈ ಏಂಜಲ್ ನಂಬರ್ ಆಗಿರ್ಬೋದು, ಯೂನಿವರ್ಸ್ ನಂಬರ್ ಆಗಿರ್ಬೋದು, ಯಾರಿಗ್ ಗೊತ್ತಾ ಕಾಣಿಸೋದು ತುಂಬಾ ಒಂಟಿತನ ಅನುಭವಿಸ್ತಿರ್ತಾರೆ. ಮತ್ತೆ ಏನೇ ಮಾಡಿದ್ರು ಅಪ್ಪ ಅಮ್ಮ ಎಲ್ರೂ ಇರ್ತಾರೆ, ಅಕ್ಕ ತಂಗಿ ಅಪ್ಪ ಅಮ್ಮ ಒಳ್ಳೆ ಫ್ರೆಂಡ್ ಸರ್ಕಲ್ ಎಲ್ರೂ ಇರ್ತಾರೆ. ಆದ್ರೆ ಕೆಲವೊಂದು ಎಲ್ರ ಹತ್ರನು ಹೇಳ್ಕೊಳಕ್ ಆಗಲ್ಲ. ಸೊ ಒಬ್ರೇ ಮಾನಸಿಕವಾಗಿ ಯೋಚನೆ ಮಾಡ್ತಿರ್ತಾರೆ, ಒಂಟಿತನ ಅನುಭವಿಸ್ತಿರ್ತಾರೆ. ಆ ತರದವ್ರಿಗೆ ಏಂಜಲ್ ನಂಬರ್ಸ್ ಆಗಿರ್ಬೋದು, ಯೂನಿವರ್ಸ್ ನಂಬರ್ ಆಗಿರ್ಬೋದು ಕಾಣಿಸೋದು. ಆವಾಗ್ಲೇನೆ ನೋಡಿ, ನೀನ್ ಈ ರೀತಿ ಡಿಸ್ಟರ್ಬ್ ಆಗ್ಬೇಡ, ಎದ್ದೇಳು, ನೀನು ನಡೀತಿರೋ ದಾರಿ, ನಿನ್ನ ಪಾತ್ ಕರೆಕ್ಟ್ ಆಗಿದೆ, ನೀನ್ ತಗೊಂಡಿರೋ ಡಿಸಿಷನ್ ಕರೆಕ್ಟ್ ಆಗಿದೆ. ಈ 1212 ನೋಡಿದಾಗ ನಮ್ಗೆ ಅದು ಮೆಸೇಜ್ ಕೊಡೋದು ಯೂನಿವರ್ಸ್. ಸೊ ಇದನ್ನ 1212 ನೋಡಿದಾಗ ನೆಕ್ಸ್ಟ್ ಯಾರಾದ್ರೂ ಸಡನ್ ಆಗಿ ನೋಡಿದ ತಕ್ಷಣ ನೀವು ಮನೇಲಿ ಇರಲಿ ಅಥವಾ ಹೊರಗಡೆ ಗಾಡಿ ಓಡಿಸ್ಬೇಕು, ಮನ್ಸಿನಲ್ಲೇ ಥ್ಯಾಂಕ್ ಯು ಯೂನಿವರ್ಸ್. ಓಕೆ ಯೂನಿವರ್ಸ್, ನಾನು ಈ ಚಾಲೆಂಜ್ ನ ತಗೋತೀನಿ ಯೂನಿವರ್ಸ್, ಈ ರೀತಿ ಹೇಳಿ ಮುಂದೆ ಹೋಗಿ. ಓಕೆ, ಏನು ಏಂಜಲ್ ನಂಬರ್ಸ್ ಅಂದ್ರೆ? ಏಂಜಲ್ ನಂಬರ್ಸ್ ಬಗ್ಗೆ ಮಾತಾಡಿದ್ರಿ. ಏಂಜಲ್ಸ್ ಅಂತ ಅಂದ್ರೆ ದೇವದೂತರು. ಸೊ ಇದು ಆಕ್ಚುಲಿ ಮಿಡಲ್ ಈಸ್ಟ್ ಕಂಟ್ರಿಲಿ ಬಂದು ವರ್ಲ್ಡ್ ವೈಡ್ ಸ್ಪ್ರೆಡ್ ಆಗಿರುವಂತದ್ದು ಇದು. ಹೌದು. ಈ ಏಂಜಲ್ಸ್ ನಂಬರ್ ಹೆಂಗೆ ಅಂತ ಅಂದ್ರೆ ವರ್ಕ್ ಆಗುತ್ತೆ. ನನ್ನ ಜೀವನದಲ್ಲಂತೂ
ವಿತೌಟ್ ಏಂಜಲ್ಸ್ ನಾನೆಲ್ಲೂ ಹೋಗೋದೇ ಇಲ್ಲ. ಸೊ ನೀವು ನೋಡ್ಬೋದು, ನಾನು ಇಲ್ಲಿ ಏಂಜಲ್ಸ್ ಸ್ಟ್ಯಾಟೋನು ಕೂಡ ಹಾಕಿದ್ದೀನಿ ಅಂಡ್ ಏಂಜಲ್ಸ್ ಫೆದರ್ ಕೂಡ ಹಾಕಿದ್ದೀನಿ. ಓಕೆ. ಯಾ, ನನ್ಗೆ ಏಂಜಲ್ಸ್ ಪ್ರೊಟೆಕ್ಟ್ ಮಾಡಿರುವಷ್ಟು ಕೆಲವೊಮ್ಮೆ ನನ್ನ ಪೇರೆಂಟ್ಸು ಕೂಡ ಹೇಳ್ಕೊಳಕ್ ಆಗಲ್ಲ, ಹೇಳದ್ನಲ್ಲ, ಎಲ್ಲಾನು ಪೇರೆಂಟ್ಸ್ ಹತ್ರ ಹೇಳ್ಕೊಳಕ್ ಆಗಲ್ಲ. ಸೊ ಆವಾಗ ನಾವು ಇವ್ರ ಜೊತೆ ನಾನ್ ಕಮ್ಯುನಿಕೇಟ್ ಮಾಡ್ತಿದ್ದಿದ್ದು. ಏಂಜಲ್ಸ್ ಅಂದ್ರೆ ಮಿಡಲ್ ಈಸ್ಟ್ ಕಂಟ್ರಿನಲ್ಲಿ ಬಂದಿದ್ದು. ಸೊ ಎಲ್ಲ ವರ್ಲ್ಡ್ ವೈಡ್ ಸ್ಪ್ರೆಡ್ ಆಗಿದೆ. ಜೊತೆಗೆ ಇವರು ಕನೆಕ್ಟ್ ಆಗೋದು, ನಾನು ಆಗ್ಲೇ ಹೇಳ್ದಂಗೆ, ಜಾಸ್ತಿ ಒಂಟಿತನ ಅನುಭವಿಸ್ತಿರೋರ್ಗೆ ಅಥವಾ ತುಂಬಾ ಈ ಡಾರ್ಕ್ ನೈಟ್ ಆಫ್ ಸೋಲ್ ಜರ್ನಿನಲ್ಲಿ ಇರ್ತಾರೆ. ಹಂಗಂದ್ರೆ ಏನಂದ್ರೆ ತುಂಬಾ ಲವ್ ಫೇಲ್ಯೂರ್ ಆಗಿ ನನಗ್ ಬೇಕೇ ಬೇಕು ಅಥವಾ ಕೆಲಸ ಕಳ್ಕೊಂಡು ಮುಂದೆ ಏನ್ ಮಾಡೋದಪ್ಪ, ಈ ರೀತಿ ದಾರಿನೇ ಕಾಣದೆ ಕೂತಿರ್ತಾರಲ್ವಾ, ಆ ತರದವ್ರಿಗೆ ಈ ಏಂಜಲ್ಸ್ ನಂಬರ್ ಅಂತ ಕಾಣಿಸೋದು. ಸೊ ಏಂಜಲ್ಸ್ ನಂಬರ್ಸ್ ಆರ್ ಪವರ್ಫುಲ್. ಅಂಡ್ ನನ್ನ ಪ್ರತಿಯೊಂದು ವಿಡಿಯೋಸ್ ಅಲ್ಲಿ ಏಂಜಲ್ಸ್ ನಂಬರ್ನ ಟೈಪ್ ಮಾಡಿ ಅಂತ ಹೇಳ್ತಿರ್ತೀನಿ. ಇವತ್ತು ಯಾರೆಲ್ಲ ನನ್ನ ಫಾಲೋವರ್ಸ್ ಇದ್ದಾರೋ ಅಥವಾ ಯಾರೆಲ್ಲ ಟೈಪ್ ಮಾಡಿದಾರೋ ಅವ್ರಿಗೆಲ್ಲ ತುಂಬಾ 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 ಪೇಷನ್ಸ್ ಅನ್ನೋದು ಬಂದಿರ್ತದೆ. ಅಂದ್ರೆ ಕೇಳಿಸ್ಕೊಳ್ಳೋ ಒಂದು ತಾಳ್ಮೆ ಅನ್ನೋದು ಸಿಕ್ಕಿರ್ತದೆ ಅವ್ರಿಗೆ. ಅಷ್ಟು ಪವರ್ಫುಲ್ ಆಗಿರುತ್ತೆ ಪ್ರತಿ ಒಂದು ಏಂಜಲ್ಸ್ ನಂಬರ್. ಅಂಡ್ ಅದ್ರದ್ದೇ ಆದಂತ ಪ್ಲಸ್ ಮೈನಸ್ ಕೂಡ ಇದೆ. ಈ ಏಂಜಲ್ ನಂಬರ್ಸ್ ಅಲ್ಲಿ ರಿಪೀಟಿಂಗ್ ಸೀಕ್ವೆನ್ಸ್ ನಂಬರ್ಸ್ ಅಂತ ಇದೆಯಲ್ಲ, ಅದ್ ಯಾಕೆ ಅಂದ್ರೆ 111 222 ಆ ತರ ಪೂರ್ತಿ ಎಲ್ಲಾ ನಂಬರ್ಸ್ ಏಂಜಲ್ ನಂಬರ್ಸ್ ಅಂತ ಕರೀತಾರಲ್ವಾ? ಸೊ ಒಂದೊಂದ್ರದ್ದು ಮಹತ್ವ ಹೇಳ್ಬೋದಾ? ಅಂದ್ರೆ 111 ಕಾಣಿಸಿದ್ರೆ ಏನು, 222 ಕಾಣಿಸಿದ್ರೆ ಏನು, ಯಾವ ವಿಷಯ ಕಾಣಿಸ್ತದೆ ಅನ್ನೋತರ? 111 ಅಂತ ಹೇಳಿದ್ರಿ, 1 ಇಂದಾನೇ ಸ್ಟಾರ್ಟ್ ಮಾಡೋಣ, ಮಾಸ್ಟರ್ ನಂಬರ್. ಸೊ 111 ಅನ್ನೋದು ಏನಂತ ಅಂದ್ರೆ, ನಿನ್ನ ಈ ಪರಿಸ್ಥಿತಿ ಈಗ ಏನು ನಿನ್ ಸಿಚುವೇಶನ್ ಇದೆಯೋ, ಈಗ ನೀನ್ ಏನ್ ಮನ್ಸಿನಲ್ಲಿ ಆಲೋಚನೆ ಮಾಡ್ತಿದ್ಯೋ ಅದು ಆಗುತ್ತೆ. ಬಿ ಕೇರ್ಫುಲ್. ನೀನು ಹುಷಾರಾಗೆ ಆಲೋಚನೆ ಮಾಡು. ಯಾಕೆ 111 ಕಾಣಿಸುತ್ತೆ ಅಂದ್ರೆ, ನೀನ್ ಅನ್ಕೊಂಡಿರೋದಾಗುತ್ತೆ, ಖಂಡಿತ ಆಗುತ್ತೆ ಅಂತಾನೆ ತೋರ್ಸೋದಿಕ್ಕೆ 111 ಅಂತ ಕಾಣುತ್ತೆ. ನೋಡಿ, 1111 ಬೇರೆ, 111 ಬಂದು ಏಂಜಲ್ ನಂಬರ್. 111 ಅಂದ್ರೆ ಏಂಜಲ್ ನಂಬರ್. ಸೊ ಅದು ಕಾಣಿಸ್ತಿದೆ ಅಂತ ಅಂದ್ರೆ ಮನ್ಸಲ್ಲಿ ಅನ್ಕೋತಿರೋದು ಆಗುತ್ತೆ ಅನ್ನೋ ಸಿಗ್ನಲ್ ಆಗುತ್ತೆ ಅಂತ. ಸೊ 111 ಬಂದು ಏಂಜಲ್ ನಂಬರ್ ಆಗಿರುತ್ತೆ. ಅದು ಕಾಣಿಸ್ತಿದೆ ಅಂದ್ರೆ ನಮ್ಮದು ಏನೋ ಒಂದು ಆಸೆ ಇಟ್ಕೊಂಡಿರೋದು ಖಂಡಿತ ಆಗುತ್ತೆ ಅಂತ. ಅವಾಗ ನಾವ್ ಏನ್ ಮಾಡ್ಬೇಕು, ನಾನು ಅವಾಗ್ಲೇ ಹೇಳ್ದಂಗೆ ಯೂನಿವರ್ಸ್ಗೆ ಗ್ರಾಟಿಟ್ಯೂಡ್ ಸಲ್ಲಿಸ್ಬೇಕು. ಸೊ ಸಲ್ಲಿಸಿದಾಗ ಎಸ್, ಅಂದ್ರೆ ಏಂಜಲ್ಸ್ ಅದನ್ನ ಕ್ಯಾಚ್ ಮಾಡ್ತಾರೆ ಅಂಡ್ ನಮ್ಗೆ ಹೆಲ್ಪ್ ಮಾಡೋದಕ್ಕೆ ದಾರಿ ತೋರಿಸ್ತಾರೆ. ನಮ್ಮ ಆಲೋಚನೆ ಕರೆಕ್ಟ್ ಆಗಿರ್ಬೇಕು. ನೋಡಿ, ನಾವು ಕೆಟ್ಟದಾಗ ಆಲೋಚನೆ ಮಾಡ್ತು ಅಂದ್ರೆ ಅದು ಕೂಡ ಆಗತ್ತೆ, ಬಟ್ ನೆಕ್ಸ್ಟ್ ಬರುವಂತ ದಿನಗಳಲ್ಲಿ ಆ ಕರ್ಮ ನೀನ್ ಅನುಭವಿಸ್ಬೇಕಾಗತ್ತೆ. ಈ ರೀತಿ. ಸೊ ಕೆಟ್ಟದನ್ನ ಆಲೋಚನೆ ಮಾಡಿದ್ರು ಕೂಡ 111 ಕಾಣಿಸಿದ್ರೆ ಅದು ಆಗುತ್ತೆ ಅನ್ನೋ ಸಿಗ್ನಲ್ ಏನಾ? ಎಸ್, ಖಂಡಿತ ಖಂಡಿತ ಆಗುತ್ತೆ. ಬಟ್ ಇಲ್ಲಿ ಒಳ್ಳೇದನ್ ಬೇಕಾದ್ರೂ ಮ್ಯಾನಿಫೆಸ್ಟ್ ಮಾಡ್ಬೋದು, ಕೆಟ್ಟದನ್ ಬೇಕಾದ್ರೂ ಮ್ಯಾನಿಫೆಸ್ಟ್ ಮಾಡ್ಬೋದು. ಆಗುತ್ತೆ. ಯೂನಿವರ್ಸ್ ಏನ್ ಬೇಕಾದ್ರೂ ಕೊಡುತ್ತೆ, ಏನ್ ಕೇಳಿದ್ರು ಕೊಡುತ್ತೆ ಯೂನಿವರ್ಸ್. ಸೊ ರಿಪೀಟೆಡ್ಲಿ 222 ಕಾಣಿಸ್ಕೊತಿದೆ ಅಂದ್ರೆ ಅದರ ಅರ್ಥ ಏನು? 222 ಅಂದ್ರೆ ನಿಮ್ಗೆ ನಿಜವಾಗ್ಲೂ ಅದು ನಂಬರ್ ಕಾಣಿಸ್ತಿದೆ ಅಂದ್ರೆ ಭಯ ಪಡೋ ಅವಶ್ಯಕತೆನೇ ಇಲ್ಲ. ಯಾವ ವಿಚಾರಕ್ಕೆ ಕಾಣಿಸುತ್ತೆ ಅಂದ್ರೆ, ನಿಮ್ ಪರಿಸ್ಥಿತಿ ಏನಿರುತ್ತೆ ಗೊತ್ತಾ? 222 ಕಾಣಿಸ್ತಿದೆ ಅಂದ್ರೆ, ಒಂದು ಜಾಬ್ ಹೋಗಿರುತ್ತೆ, ಹತ್ಕೊಂಡ್ ಕುತ್ಕೊಂಡಿರ್ತೀರ. ಅಂದ್ರೆ ಅವನಾಗಿರ್ಬೋದು ಅವಳಾಗಿರ್ಬೋದು, ಹುಡುಗ ಅಥವಾ ಹುಡುಗಿ, ಲವ್ ಫೇಲ್ಯೂರ್ ಆಗಿರುತ್ತೆ, ಮತ್ತೆ ಏನೋ ಒಂದು ಲಾಸ್ ಮಾಡ್ಕೊಂಡಿರ್ತೀರ. ಈ ತರ ಏನೋ ಒಂದು ಲಾಸ್ ಆಗಿರೋ ವಿಚಾರಕ್ಕೆ, ಏನೋ ಕಳ್ಕೊಂಡಿರೋ ವಿಚಾರಕ್ಕೆ 222 ಅಂತ ಕಾಣಿಸ್ಬಿಟ್ಟು ನಮ್ಗೆ ಏನ್ ಹೇಳ್ತಿರುತ್ತೆ ಅಂದ್ರೆ ಏಂಜಲ್ಸ್, ಹೆದ್ರುಬೇಡ, ಹಳ್ಬೇಡ ಜಾಸ್ತಿ, ನಾನು ಇದ್ದೀನಿ, ಇಲ್ಲೇ ಇದ್ದೀನಲ್ವಾ, ನನ್ನನ್ನ ಹೆಲ್ಪ್ ಕೇಳು, ನಾ ಬರ್ತೀನಿ ಅಂತಾನೆ ಅವರು 222 ಅನ್ನೋದು ಹೇಳ್ತಿರ್ತಾರೆ. ನೀನ್ ಜಾಸ್ತಿ ಯೋಚನೆ ಮಾಡ್ಬೇಡ, ಈ ಪರಿಸ್ಥಿತಿ ಇಲ್ಲೇ ಮುಗಿಯುತ್ತೆ, ಇನ್ನೊಂದ್ ಸ್ವಲ್ಪ ದಿನ ವೇಟ್ ಮಾಡು. ಸೊ ಮುಂದೆ ಹೋಗೇ ಹೋಗ್ತೀಯಾ ಅಂದ್ರೆ ನಿಂಗೆ ಜಾಬ್ ಸಿಗುತ್ತೆ, ನಿನ್ಗೆ ಇನ್ನು ಬೆಟರ್ ಲೈಫ್ ಸಿಗುತ್ತೆ, ನೀನ್ ಕಳ್ಕೊಂಡಿರೋದು ಡಬಲ್ ಬರುತ್ತೆ ಅಂತಾನೆ ಕಾಣಿಸೋದು 222 ಅಂತ. ನನ್ ಕರಿ ನಾನು ಬರ್ತೀನಿ ಹೆಲ್ಪ್ ಮಾಡಕ್ಕೆ ಅಂದ್ರೆ ಅದ್ಯಾವ ತರ ಏಂಜಲ್ಸ್ ನ ಹೆಂಗೆ ಕರಿಯೋದು? ಅದೇ ಏಂಜಲ್ಸ್ ನ ಹೇಗೆ ಅಂದ್ರೆ, ಅದೇ ಹೇಳ್ದಲ್ವಾ, ಈಗ ನೀವು ಈಗ ಕೇಳ್ತಿರೋ ಪ್ರಶ್ನೆ ಪ್ರಕಾರ ಇದು ಕಾಣಿಸಿದ್ರೆ ಏನು ಅಂತ. ನಾನು ಆಲ್ರೆಡಿ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿದ್ದೀನಿ ಅಂದ್ರೆ, ಈಗ ನಾನು ಏನೋ ಒಂದು ಪರಿಸ್ಥಿತಿನಲ್ಲಿ ಇದ್ದೀನಿ ಅಂದ ತಕ್ಷಣ ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತೀನಿ, ಸಡನ್ ಆಗಿ ನಮ್ಗೆ ಏಂಜಲ್ ನಂಬರ್ಸ್ ಮುಖಾಂತರ ಕಾಣಿಸ್ತಾರೆ. ಓ, ಏಂಜಲ್ಸ್ ನಂಬರ್ಸ್ ಮುಖಾಂತರ ಕಾಣಿಸೋದು. ನಾವು ಕಮ್ಯುನಿಕೇಟ್ ಮಾಡೋದೇ ನಂಬರ್ಸ್ ಮುಖಾಂತರ. 222 ಅಂತ ಒಂದು ಗಾಡಿ ಮೇಲೋ ಅಥವಾ ಫೋನ್ ನಂಬರ್ ಅಲ್ಲಿ ಲಾಸ್ಟ್ ಅಲ್ಲೋ, ಅಥವಾ ಟೈಮ್ 2 ಗಂಟೆ 22 ನಿಮಿಷ, ಅಥವಾ ಯಾರಾದ್ರೂ 222 ಅಂತ ವಾಲ್ ಪೇಪರ್ ಅಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಕಾಣಿಸ್ತಾರೆ ಅವ್ರು. ಸೊ ನೀನ್ ಹತಾಶೆಗೊಳಗಾಗ್ಬೇಡ, ನಾನು ಇದೀನಿ ಅಂತ. ಎಸ್, ಎಕ್ಸಾಕ್ಟ್ಲಿ. ಸೊ 333 ಕಾಣಿಸ್ತಿದೆ ಅಂದ್ರೆ 333. ಸೊ ಕನ್ಫ್ಯೂಷನ್ ಅಲ್ಲಿ ಇರ್ತೀರ, ಯಾವ ದಾರಿ ಚೂಸ್ ಮಾಡ್ಬೇಕು ಅಂತ ಗೊತ್ತಾಗ್ತಿರೋದಿಲ್ಲ. ಓ, ಏನ್ ಮಾಡೋದು ನೆಕ್ಸ್ಟ್ ಏನ್ ಮಾಡೋದು, ಕನ್ಫ್ಯೂಷನ್ ಆಗ್ಬೇಡ ಅಂತ ಹೇಳೋದಕ್ಕೆ ಬರೋದು. ಕನ್ಫ್ಯೂಷನ್ ಆಗ್ಬೇಡ. ಸೊ ಮತ್ತೆ ಬ್ಯಾಲೆನ್ಸ್ ಮಾಡು,
ಈಗ ತುಂಬಾ ಟೆನ್ಷನ್, ತುಂಬಾ ವರ್ಕ್ ಪ್ರೆಷರ್ ಇರುತ್ತೆ ಒಬ್ಬೊಬ್ರಿಗೆ, ಹ್ಮ್. ಅಥವಾ ಸುಮ್ನೆ ಟೆನ್ಷನ್ ಮಾಡ್ಕೊಳ್ಳೋದು. ಬ್ಯಾಲೆನ್ಸ್ ಮಾಡು ನೀನು ಅಂತಾನೆ 333 ಕಾಣಿಸೋದು. ಏಂಜಲ್ ನಂಬರ್ 33 ಕಾಣಿಸ್ತಿದ್ರೆ ಸೊ ಹೇಳದೆ ಏಂಜಲ್ಸ್ ಬಂದು ಬ್ಯಾಲೆನ್ಸ್ ಮಾಡು, ಪರಿಸ್ಥಿತಿನ ಅರ್ಥ ಮಾಡ್ಕೋ. ಸೊ ಇನ್ನು ನ್ಯೂಮರಾಲಜಿ ಪ್ರಕಾರ ಹೋದ್ರೆ 3 ಅನ್ನೋ ನಂಬರು ಗುರು. ಹ್ಮ್ ಸೊ ಗುರು ಅಂದ್ರೆ ಏನ್ ಹೇಳಿ, ಆಳವಾಗಿ ನಮ್ಮ ವಿದ್ಯೆ ಆಗಿರ್ಬೋದು, ಏನೇ ವಿಚಾರ ಆಗಿರ್ಬೋದು, ಆಳವಾಗಿ ತಿಳ್ಕೊ ಅಂತ ಅದು ನಮ್ಗೆ ಹೇಳುತ್ತೆ. ಜ್ಯೋತಿಷ್ಯದ ಪ್ರಕಾರನೂ ಆಗಿರ್ಬೋದು, ನ್ಯೂಮರಾಲಜಿ ಪ್ರಕಾರನೂ ಆಗಿರ್ಬೋದು. ಹಾಗೆ ಇದ್ರಲ್ಲೂ ಕೂಡ 333 ಅಂದ್ರೆ ಪರಿಸ್ಥಿತಿನ ಆಳವಾಗಿ ತಿಳ್ಕೊ, ರಿಯಾಕ್ಟ್ ಮಾಡ್ಬೇಡ ಅಂತ ಹೇಳ್ತದೆ. ಓಕೆ. ಅರ್ಥ ಮಾಡ್ಕೊ, ಅವ್ರು ಯಾಕೆ ನಿನಗೆ ಆ ರೀತಿ ಹೇಳಿದ್ರು, ಯಾಕೆ ಇದು ಏನೋ ಒಂದ್ ಕೆಲಸ ಮಾಡ್ತಿದ್ದೆ ಅರ್ಧಕ್ಕೆ ಕಟ್ಟಾಯ್ತು ಅಂದ್ರೆ ಅರ್ಥ ಮಾಡ್ಕೊ, ಅಲ್ಲಿ ಏನೋ ಡೆಪ್ತ್ ಆಗಿ ನೀನ್ ತಿಳ್ಕೊಳ್ಳೋದಿತ್ತು, ತಿಳ್ಕೊಂಡಿಲ್ಲ, ಅದಕ್ಕೆ ಹಿಂಗಾಗಿದೆ, ಸೊ ಇನ್ನೊಂಚೂರು ಫೋಕಸ್ ಮಾಡು ಅನ್ನೋ ರೀತಿ. ಫೋಕಸ್ ಮಾಡು ಅಂತ. ಎಸ್, ಏಂಜಲ್ ಜೊತೆಗೆ ಇರ್ತಾರೆ ಅವಾಗ್ಲೂ ಕೂಡ. 2 ಮತ್ತೆ 3 ನಲ್ಲೂ ಕೂಡ ಇರ್ತಾರೆ. ಓಕೆ. 444 ಕಾಣಿಸ್ಕೊಂಡ್ರೆ? ಎಸ್, 444 ಅಂತ ಅಂದ್ರೆ ಈಗ ತುಂಬಾ ಆಸೆ ಪಟ್ಟು ತುಂಬಾ ಮ್ಯಾನಿಫೆಸ್ಟ್ ಮಾಡ್ತಿರ್ತೀರಾ, ಯಾಕೆ ಇನ್ನೂ ಆಗಿಲ್ಲ, ಯಾಕೆ ಇನ್ನೂ ಆಗಿಲ್ಲ ಅಂತ ಅಂದಾಗ ಫೆದರ್ ಮುಖಾಂತರ ಬರ್ತಾರೆ ಜಾಸ್ತಿ. 444 ಕಾಣಿಸಿದ್ರೆ ಫೆದರ್ ಮುಖಾಂತರ. ಅಂದ್ರೆ ಫೆದರ್ ಮುಖಾಂತರ ಏಂಜಲ್ಸ್ ಗಳು ಬರ್ತಾರೆ. ಈಗ ನಾವ್ ನಡ್ಕೊಂಡು ಹೋಗ್ತಾ ಇರ್ತೀವಿ, ವೈಟ್ ಫೆದರ್ ಸಿಗುತ್ತೆ, ಬೇರೆ ಬೇರೆ ಕಲರ್ಸು ಸಿಗುತ್ತೆ. ಅಂದ್ರೆ ವೈಟ್ ಫೆದರ್ ಸಿಗ್ತಿದೆ ಅಂತ ಅಂದ್ರೆ ನಿನ್ ಜೊತೆನೆ ಇದ್ದೀನಿ, ಸೊ ನಿನ್ ಆಸೆ ಎಲ್ಲ ಈಡೇರುತ್ತೆ ಅನ್ನೋದೇ ಏಂಜಲ್ 444 ನಂಬರ್. ಸೊ ಸೂಪರ್ ನಂಬರ್. ಅಂಡ್ ನೀವೇನಾದ್ರೂ 444 ನೋಡ್ತಿದ್ರೆ ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು ಹೇಳ್ಬಿಟ್ಟು 3 ಟೈಮ್ಸ್ ಹೇಳಲೇಬೇಕು. ಆ 3 ಅನ್ನೋ ನಂಬರ್ಗೆ ಅಷ್ಟು ಮಹತ್ವವಿದೆ. ಸೊ 3 ಟೈಮ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನೀವು ಏನ್ ಮಾಡ್ಬೇಕು ಅಂತ ಅಂದ್ರೆ ನಂಬರ್ 4 ಅನ್ನೋದಕ್ಕೆ ಗ್ರಾಟಿಟ್ಯೂಡ್ ಸಲ್ಲಿಸಿ, ಅಂದ್ರೆ ಆ ನಂಬರ್ಗೆ ಗ್ರಾಟಿಟ್ಯೂಡ್ ಸಲ್ಲಿಸಿ. ಸೊ ಖುಷಿ ಪಟ್ರೆ ಅಂಡ್ ಥ್ಯಾಂಕ್ ಯು ಹೇಳಿದ್ರೆ ಆ ಏಂಜಲ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ. 555 ಕಾಣಿಸ್ಕೊಂಡ್ರೆ? ಇದಂತೂ ಎಕ್ಸಲೆಂಟ್ ನೀವು ನಂಬರ್. ಬೇರೆ ಕೈ ಮೇಲೆ 5 ಬರ್ಕೊಂಡ್ಬಿಟ್ಟಿದ್ದೀರಾ? ಇಲ್ಲಿ ನೋಡಿ 5 ಇದ್ ನೋಡ್ತಿರ್ಬೋದು. 555 ಬಗ್ಗೆ ಇಲ್ಲಿ ಮತ್ತೆ ಈ ಕಡೆ ಕೆಳಗಡೆ, ಈ ಕಡೆ ಇಲ್ಲಿ ಎಲ್ಲಾ ಕಡೆನೂ ನಮ್ಗೆ ಆಪ್ಷನ್ಸ್ ಇರುತ್ತೆ, ಎಲ್ಲಾ ಕಡೆನೂ ದಾರಿ ಇರುತ್ತೆ. ಅಂದ್ರೆ ಒಂದೇ ಅಲ್ಲ, ಎಷ್ಟೊಂದ್ ಮಾರ್ಗಗಳಿದೆ ನಿಮ್ಗೆ, ಆಪ್ಷನ್ಸ್ ತುಂಬಾ ಕೊಡ್ತಾರೆ. ಕನ್ಫ್ಯೂಷನ್ ಮಾಡೋದಿಲ್ಲ. 555 ಕಾಣಿಸ್ತಿದೆ ಅಂತ ಅಂದ್ರೆ ಒಂದ್ ರೀತಿ, ಸೊ ನೀನ್ ಏನೋ ಗೋಲ್ ಇಟ್ಕೊಂಡಿದ್ದೆ ಅಲ್ವಾ, ಇದಕ್ಕೆ ಹಲವಾರು ದಾರಿ ಇದೆ, ಹೋಗು, ಎಲ್ಲಾದ್ರೂ ಹೋಗು, ನಿಂಗೆ ಸಕ್ಸಸ್ ಆಗತ್ತೆ ಅಂತಾನೆ 5 ಅಂತ. 555 ಅಂತ ಕಾಣಿಸ್ತಿದೆ ಅಂತ ಅಂದ್ರೆ ಎಸ್, ನೀನ್ ಅನ್ಕೊಂಡಿದ್ಯಲ್ಲ ಅದೆಲ್ಲ ಬೇಗ ಈಡೇರುತ್ತೆ. ನುಗ್ತಾರು ಸುಮ್ಮನೆ ಅಂತ. ಎಸ್, ಗೋ ವಿತ್ ದ ಫ್ಲೋ ಅಂತ. ಸೊ ಆ ರೀತಿ 555 ಬಗ್ಗೆ ಹೇಳಂಗಿಲ್ಲ. ಕಾಣಿಸ್ತಿದ್ರೆ ತುಂಬಾ ಹ್ಯಾಪಿ ಆಗಿರಿ. ಪಾಸಿಟಿವ್ ನಂಬರ್. ಎಸ್, ಪಾಸಿಟಿವ್ ನಂಬರ್. ಓಕೆ. 666 ಕಾಣಿಸ್ಕೊಂಡ್ರೆ? 666 ಕಾಣಿಸ್ಕೊಂಡ್ರೆ ಸ್ವಲ್ಪ ಕೇರ್ಫುಲ್ ಆಗಿರು, ಸೆಲ್ಫ್ ಲವ್ ಮಾಡು, ಸೆಲ್ಫ್ ಕಾನ್ಫಿಡೆಂಟ್ ಇರ್ಲಿ. 6 ಅನ್ನೋ ನಂಬರ್ ನೀವು ನೋಡಿದೀರಾ? 6 ಅಂದ್ರೆ ಈ ರೀತಿ ಬರಿತೀವಿ. ಸೊ ಅದು ಒಂದ್ ರೀತಿ ಪ್ರೆಗ್ನೆಂಟ್ ಲೇಡಿ ತರ ಇರ್ತದೆ. ಸೊ ಪ್ರೆಗ್ನೆಂಟ್ ಲೇಡೀಸ್ ಏನು ಕೇರ್ಫುಲ್ ಆಗಿರ್ಬೇಕು, ಜಾಗೃತವಾಗಿ. ಅಂದ್ರೆ ಅವರು ಓಡಾಡ್ಬೇಕಾದ್ರೆ ಆಗಿರ್ಬೋದು, ಹೆಲ್ತ್ ವಿಚಾರದಲ್ಲಾಗಿರ್ಬೋದು, ಎಲ್ಲಾನು ಅವರು ಟೇಕ್ ಕೇರ್ ಮಾಡ್ಕೋಬೇಕಲ್ವಾ. ಹಾಗೇನೆ ನಮ್ಮ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೇಕು, ಮನೆಯವ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೇಕು. ಏನೋ ಬೇಡದೇ ಇರೋದ್ನೆಲ್ಲ ಅಂದ್ರೆ ಆಲೋಚನೆ ಮಾಡ್ತಾ ಇದ್ರೆ, ಆಲೋಚನೆಗಳು ಮಾಡ್ತಿದ್ರೆ 666 ಕಾಣಿಸುತ್ತೆ. ನಿಮ್ಗೆ ಎಚ್ಚರಿಕೆ ಕೊಡುತ್ತೆ. ಫಸ್ಟು ನೀನ್ ಪ್ರೀತಿಸು, ಅದಾದ ನಂತರ ಬೇರೆದ ಆಲೋಚನೆ ಮಾಡುವಂತೆ. ಬೇಡದೇ ಇರೋ ವಿಚಾರಗಳಿಗೆ ತಲೆ ಕೆಡ್ಸ್ಕೊಂಡಾಗ್ಲೇ ಈ 6 ಅನ್ನೋ ನಂಬರ್ ಕಾಣಿಸೋದು. ಆಲೋಚನೆ ಮಾಡಿದಾಗ ನಮ್ಮ ಮನ್ಸು ಹಾಳಾಗುತ್ತೆ. ಸೊ ತುಂಬಾ ಯೋಚನೆ ಮಾಡೋ ಸಿಂಬಲ್ ಅದು. ಮತ್ತೆ ಆರೋಗ್ಯ ಹಾಳಾಗುತ್ತೆ, ಹೆಲ್ತ್ ಇಶ್ಯೂಸ್ ಬರುತ್ತೆ. 666 ಕಾಣಿಸ್ತಿದೆ ಅಂದ್ರೆ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡು ಅಂತ. ಸೊ ಇದೊಂಥರ ವಾರ್ನಿಂಗ್ ನಂಬರ್. ವಾರ್ನಿಂಗ್ ನಂಬರ್, ಹೌದು. 777 ಕಾಣಿಸ್ಕೊಂಡ್ರೆ? 777 ಕಾಣಿಸ್ಕೊಂಡ್ರೆ ನಿಮ್ಗೆ ಏನೋ ಸಿಗ್ಬೇಕಾಗಿರೋದು, ವಸ್ತು ಆಗ್ಲಿ, ವ್ಯಕ್ತಿ ಆಗ್ಲಿ, ಮತ್ತೆ ದುಡ್ಡಾಗ್ಲಿ ಬರ್ಬೇಕಾಗಿರೋದು ಸಿಗುತ್ತೆ ಅಂತ. ಗುಡ್ ನಂಬರ್, ಸ್ಪಿರಿಚುವಲ್ ನಂಬರ್ 777. ಓಕೆ. ಅದು ಮತ್ತೆ ಇನ್ನೊಂದು ಏನು ವೆರಿ ಇಂಪಾರ್ಟೆಂಟ್ ಅಂದ್ರೆ, ಈಗ ಎಕ್ಸಾಂಪಲ್, ಈಗ ನಾವು ಸ್ಪಿರಿಚುವಲ್ ಆಗಿ ಹೇಳ್ಬೇಕಂದ್ರೆ ಎಲ್ಲಾರ ಲೈಫಲ್ಲೂ ಕಾಮನ್ ಆಗಿ ಏನ್ ನಡೀತಿರುತ್ತೆ, ಈಗ ಯಾವ್ದೋ ಒಂದು ದುಡ್ಡು ಬರಬೇಕು, PF ಅಪ್ಲೈ ಮಾಡಿರ್ತಾರೆ, ಏನೋ ಒಂದು ಸಮಸ್ಯೆಯಿಂದ ಬರೋದ್ ಲೇಟ್ ಆಗಿರುತ್ತೆ, ಅಥವಾ ಎಲ್ಲೋ ದುಡ್ಡು ಕೊಡಬೇಕು, ಅಥವಾ ಲೋನ್ಸ್ಗೆ ಅಪ್ಲೈ ಮಾಡಿರ್ತಾರೆ, ಆತರ ಬರ್ತಿರೋದಿಲ್ಲ. ಬಟ್ ನೀವು ತುಂಬಾ ಪ್ರೇಯರ್ ಮಾಡ್ತಿರ್ತೀರ. ಆವಾಗ ಏಂಜಲ್ 777 ತೋರಿಸಿ ನೀನ್ ಕಾಯ್ತಿದ್ದಲ್ಲ ಆ ಒಂದು ದಿನ ಇನ್ನೇನ್ ಬಂತು ಅಂತ ಹೇಳೋದಿಕ್ಕೆ ಕಾಣಿಸ್ತಾರೆ. ಅದು ದುಡ್ಡು ಅಥವಾ ಏನಾದ್ರು ವ್ಯಕ್ತಿ ಆಗ್ಲಿ ಕೆಲಸ ಆಗ್ಲಿ ನಿನ್ ಕಡೆಗೆ ಬರ್ತಾ ಇದಾರೆ ಅಂತ ಸಿಗ್ನಲ್ ಕೊಡುತ್ತೆ. ಹೌದೌದು, ಆ ರೀತಿ ಕಾಣಿಸ್ಕೊಳ್ಳುತ್ತೆ 777. 888 ಅಂದ್ರೆ? 888 ಆಲ್ಸೋ ವೆರಿ ಗುಡ್ ನಂಬರ್.
ಆಕ್ಚುಲಿ ಇದನ್ನ ನ್ಯೂಮರಾಲಜಿ ಆಗಿರ್ಬೋದು, ಜ್ಯೋತಿಷ್ಯದಲ್ಲಾಗಿರ್ಬೋದು ಸ್ವಲ್ಪ ಲೈಕ್ ಸ್ಲೋ ಮೂಮೆಂಟ್ ಅಂತ ಹೇಳ್ತಾರೆ. ಆದ್ರೆ ಏಂಜಲ್ ನಂಬರ್ ಪ್ರಕಾರ ಇದೇನಾದ್ರೂ ಕಾಣಿಸ್ಕೊಂಡ್ರೆ ನಿಮಗೆ ಅಂದ್ರೆ ಅಬಂಡೆನ್ಸ್ ಅನ್ನೋದು ಬರುತ್ತೆ. ಇನ್ಫಿನಿಟಿ ಸಿಂಬಲ್, ಸೊ ಉಲ್ಟಾ ಮಾಡಿದ್ರೆ ಇನ್ಫಿನಿಟಿ, ಎಂಡ್ಲೆಸ್ ಅಬಂಡೆನ್ಸ್ ಬರುತ್ತೆ. ಓಕೆ. ಸೊ ಇಲ್ಲಿ ದುಡ್ಡು ಈಗ 7 ಕಾಣಿಸಿದ್ಮೇಲೆ 8 ಕಾಣಿಸೋದು ನಮ್ಗೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ 888 ಅಂತ ಕಾಣಿಸ್ದಾಗ ಅಬಂಡೆನ್ಸ್ ಬರುತ್ತೆ. ನೀನ್ ಏನೋ ಒಂದು ಅನ್ಕೊಂಡಿದ್ದು ಸಾಧನೆ ಮಾಡ್ತೀಯಾ, ಅದರಿಂದ ದುಪ್ಪಟ್ಟು ದುಡ್ಡೇ ಮೇನ್ ದುಡ್ಡು ಬರುತ್ತೆ. ಸೊ ಯಥೇಚ್ಛವಾಗಿ ಬರುತ್ತೆ ಅನ್ನೋ ಒಂದು ಯಥೇಚ್ಛವಾಗಿ symbolic ಬರುತ್ತೆ reason. ಅಂಡ್ ಅದು ಲಾಂಗ್ ಲೈಫ್ ಇರುತ್ತೆ. ಓಕೆ. ಅದು ಈಗ ಹಿಂಗ್ ಬಂದು ಹಂಗೊಟ್ಟೋಗೋದಿಲ್ಲ. ಸೊ ಅದರಿಂದ ಸ್ಟೇಬಲ್ ಆಗಿ ಎಲ್ಲಾ ರೀತಿನಲ್ಲೂ ಒಳ್ಳೇದಾಗುತ್ತೆ. ಎಂಡ್ಲೆಸ್ ಏನೇ ಕೊಟ್ರು ಅಕಸ್ಮಾತ್ ನೀವು ನೆಗೆಟಿವ್ ಆಗಿ ಅಟ್ರಾಕ್ಟ್ ಮಾಡಿದ್ರೆ 333 ಕಾಣಿಸ್ದಾಗ ಇಲ್ಲಿ ಅನುಭವಿಸ್ಬೇಕಾಗತ್ತೆ. 888 ನೋಡಿದಾಗ ತುಂಬಾ ಕಷ್ಟಗಳನ್ನ ಅನುಭವಿಸ್ಬೇಕಾಗತ್ತೆ. ಎಷ್ಟೋ ವರ್ಷಾನ್ಗಟ್ಲೆ ಆ ನಂಬರು ನಿಮ್ಗೆ ಕಾಟ ಕೊಡದೆ ಬಿಡೋದಿಲ್ಲ. ಅಷ್ಟು ಸೊ ಒಳ್ಳೇದ್ ಬಂದ್ರು ತುಂಬಾ ಬರುತ್ತೆ, ಕೆಟ್ಟದ್ ಬಂದ್ರೆ ತುಂಬಾ ಬರುತ್ತೆ. ಅದೇ 1 ಇಂದ 8 ವರ್ಗುನು ತುಂಬಾ ಸ್ಟ್ರಗಲ್. ಏನಾದ್ರೂ ಕೆಟ್ಟದಾಗಿ ನಾವು ಮ್ಯಾನಿಫೆಸ್ಟ್ ಮಾಡಿದ್ರೆ 111 ನಲ್ಲಿ ಸೊ ಒಂದೊಂದಾಗೆ ಕಾಣಿಸೋದು. ಒಬ್ಬ ಮನುಷ್ಯ ಫಾಲೋ ಮಾಡ್ತಿದ್ದಾನೆ ಏಂಜಲ್ ನಂಬರ್ ಅಂತ ಅಂದ್ರೆ ಫಸ್ಟ್ 111 ಇಂದ 2, 3, 4, 5, 6, 7, 8 ಅಂತ ಕಾಣಿಸಿ ಅದಾದ ನಂತರ 999 ಕಾಣಿಸೋದು. 999 ಕಾಣಿಸೋದು ಯಾಕೆ? 999 ಕಾಣಿಸೋದು ಯಾಕೆ ಅಂತ ಅಂದ್ರೆ ಇಷ್ಟು ದಿನ ಏನೆಲ್ಲ ಪಟ್ಟಿದ್ಯೋ, ಕಷ್ಟ ಆಗ್ಲಿ ಸುಖ ಆಗ್ಲಿ, ಒಂದ್ ಚಾಪ್ಟರ್ ಕ್ಲೋಸ್ ಆಯ್ತು ಅಂತಾನೆ ಕಾಣಿಸುತ್ತೆ. ಸೊ ಎಲ್ರಿಗೂ ಹ್ಯಾಪಿನೆಸ್ ಅನ್ನೋದು ಒಂದು 30% ಅಷ್ಟೇ. ಇನ್ ಮಿಕ್ಕಿದೆಲ್ಲ ಈಗಿನ ಲೈಫ್ ಸ್ಟೈಲ್ಗೆ ತುಂಬಾ ಕಷ್ಟ ಪಡ್ತಾ ಇರ್ತೀವಿ. ಯಾವ್ದೋ ಒಂದ್ ಕಷ್ಟಕ್ಕೆ ಸಿಕ್ಕಾಕೊಂಡಿರ್ತೀವಿ. ನಾವೆಷ್ಟೇ ಚೆನ್ನಾಗಿ ದುಡಿತಿರ್ಲಿ ಅಥವಾ ಏನೇ ಇರ್ಲಿ, ಸೊ ಒಂದು ಕಷ್ಟಕ್ಕೆ ಅಂತ ಸಿಕ್ಕಾಕೊಂಡಿದ್ದಾಗ ಆ ಚಾಪ್ಟರ್ ಮುಗಿಯುತ್ತೆ ಅಂತಾನೆ 999 ಕಾಣಿಸೋದು. ಮುಗೀತು ಇಲ್ಲಿಗೆ. ಸೊ ಯಾವ್ದೋ ಒಂದು ಬ್ಯಾಡ್ ಸಿಚುವೇಶನ್ ಸಿಕ್ಕಾಕೊಂಡಿರ್ತೀವಿ. ಆ ಸಿಚುವೇಶನ್ ಇಂದ ಹೆಣ್ ಮಾಡಬೇಕು ಅಂದ್ರೇನೆ 999 ಕಾಣಿಸೋದು ನಮ್ಗೆ. ಅಲ್ಲಿಂದ ಹೊಸ ಅಧ್ಯಾಯ ಶುರು ಆಗುತ್ತೆ. ಹೊಸ ಅಧ್ಯಾಯ ಅದಾಗಿದ್ಮೇಲೆ ಅಗೇನ್ ರಿಪೀಟ್ 111 ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಅಂತ 111 ಇಂದ ಮಾರ್ಸಿವಿ ಅವ್ರು ಕಪ್ಪೊಡ್ದು ಮತ್ತೆ ಹೊಸದಾಗಿ ಸ್ಟಾರ್ಟ್ ಮಾಡೋದು. ಹೌದು ಎಕ್ಸಾಕ್ಟ್. 000 ಕಾಣಿಸ್ಕೊಂಡ್ರೆ 000 ಕಾಣಿಸ್ಕೊಳುತ್ತಾ? ಅದು 000 ಎಲ್ರಿಗೂ ಕಾಣಿಸಲ್ಲ. ಸೊ 0 ಅಂದ್ರೇನೆ ಗೊತ್ತಲ್ಲ, ಶೂನ್ಯ. ಸೊ ಅಗೇನ್ ನ್ಯೂ ಬಿಗಿನಿಂಗ್ಸ್ ಅಂದ್ರೆ ಫಸ್ಟ್ ಇಂದ ಸ್ಟಾರ್ಟ್ ಮಾಡು. ಆಯ್ತು, ಇಷ್ಟು ದಿನ ಆಗಿದ್ದೆಲ್ಲ ಆಯ್ತು, ಇನ್ ಮುಂದೆ ನೀನು ಕರೆಕ್ಟ್ ಆಗಿ ಯಾವ ರೀತಿ ಇರಬೇಕು ಪ್ಲಾನಿಂಗ್ ಮಾಡು. ಪ್ಲಾನ್ ಮಾಡ್ಕೊಂಡು ನಿನ್ ಜೀವನ ಸ್ಟಾರ್ಟ್ ಮಾಡು ಅಂತಾನೆ ತೋರ್ಸೋದಿಕ್ಕೆ. ನೀನ್ ಹೆದ್ರು ಬೇಡ, ಸ್ಟಾರ್ಟ್ ಮಾಡು, ಹೊಸದಾಗಿ ಸ್ಟಾರ್ಟ್ ಮಾಡು ಜೀವನ ಅಂತಾನೆ ಕಾಣಿಸುತ್ತೆ. ಅಂಡ್ ಈ ಏಂಜಲ್ ನಂಬರ್ಸ್ ಕಮ್ಯುನಿಕೇಟ್ ಮಾಡ್ತವೆ, ಏಂಜಲ್ಸ್ ಗಳು ನಮ್ ಜೊತೆ ಕಮ್ಯುನಿಕೇಟ್ ಮಾಡ್ತವೆ ಅಂತ ಸುಮಾರು ಜನ ಹೇಳ್ತಾರೆ. ಅದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ ಟಿಪ್ತಲ್ಲಿ? ಅಂದ್ರೆ ಏಂಜಲ್ಸ್ ನಮ್ಗೆ ಹೇಳ್ದಾಗೆ ನಂಬರ್ ಮುಖಾಂತರನೇ ಕಾಣಿಸ್ಕೊಳ್ಳೋದು ಅಥವಾ ಕಮ್ಯುನಿಕೇಟ್ ಮಾಡೋದು. ನಂಬರ್ ಮುಖಾಂತರನೇ. ಅದಾಗಿದ್ಮೇಲೆ ಒಂದೊಂದ್ ಟೈಮ್ ನಮ್ಗೆ ಕನ್ಸಲ್ಲಿ ವೆರಿ ರೇರ್, 1000ದಲ್ಲಿ ಒಬ್ರಿಗೆ ಆ ರೀತಿ ಕನ್ಸಲ್ ಬರೋದು ಏಂಜಲ್ಸ್. ಇಲ್ಲ ಅಂದ್ರೆ ಎಲ್ರಿಗೂ ಬರಲ್ಲ. ಇವಾಗ ನನಗಂತೂ ಇದುವರೆಗೂ ಏಂಜಲ್ಸ್ ಅಂತ ಅಂದ್ರೆ ಕನ್ಸಲೆಲ್ಲ ಬಂದಿಲ್ಲ. ನಂಬರ್ಸ್ ಮುಖಾಂತರನೇ ನನಗ್ ಸಿಕ್ಕಿರೋದು. ಮತ್ತೆ ಫೆದರ್ಸ್ ಮುಖಾಂತರ, ಮತ್ತೆ ಚಿಟ್ಟೆಗಳ ಮುಖಾಂತರ, ಬಟರ್ಫ್ಲೈ, ಕಲರ್ ಬಟರ್ಫ್ಲೈ. ಒಂದೊಂದು ಕಲರ್ಗೂ ಅದ್ರದೇ ಆದಂತ ಅರ್ಥ ಇದೆ. ಇದು ಯಾಕೆ ಈ ಕಲರ್ ಅಲ್ಲಿ ಕಾಣಿಸ್ತಿದ್ದಾರೆ ಅಂತ. ಫೆದರ್ಸ್ ಅಲ್ಲೂ ಅಷ್ಟೇ, ವೈಟ್ ಫೆದರ್ ಇಸ್ ಬೆಸ್ಟ್. ಸೊ ಗ್ರೇ ಅಂಡ್ ವೈಟ್ ಮಿಕ್ಸ್ ಇರುತ್ತಲ್ಲ, ಆ ಫೆದರ್ ಕನ್ಫ್ಯೂಸ್ ಮಾಡ್ಕೋಬೇಡ. ಇದು ಏಂಜಲ್ಸ್ ಅದ್ರ ಮುಖಾಂತರ ಕಮ್ಯುನಿಕೇಟ್ ಮಾಡ್ತಾರೆ ನಮಗೆ. ಪಾಸಿಟಿವ್ ಏಂಜಲ್ಸ್ ಇದಾರೆ, ನೆಗೆಟಿವ್ ಏಂಜಲ್ಸ್ ಇದಾರಾ? ಪಾಸಿಟಿವ್, ನೆಗೆಟಿವ್ ಒಂದಿದ್ದಾರೆ. ಸೊ ಐ ಡೋಂಟ್ ಲೈಕ್ ಟು ಟೆಲ್ ದಟ್. ಸೊ ನಾನು ಯಾವಾಗ್ಲೂ ಪಾಸಿಟಿವ್ ಬಗ್ಗೆನೆ ಜಾಸ್ತಿ. ಏಂಜಲ್ಸ್ ಅಲ್ಲಿ ಗಾರ್ಡಿಯನ್ ಏಂಜಲ್ಸ್ ಅಂತ ಇದ್ದಾರೆ. ಪ್ರತಿ ಒಬ್ರಿಗೂ ಬೇಕು ಅವರು ಏಂಜಲ್ಸ್. ಏಂಜಲ್ಸ್ನು ಅಷ್ಟೇ, ನಾವು ಅವ್ರನ್ನ ಫಸ್ಟ್ ಗ್ರಾಟಿಟ್ಯೂಡ್ ಸಲ್ಲಿಸ್ಬೇಕು. ಥ್ಯಾಂಕ್ ಯು ಏಂಜಲ್ಸ್, ಪ್ಲೀಸ್ ನಾನು ಏನೋ ನಿಮ್ಮ ಹತ್ರ ಹೇಳ್ಕೋಬೇಕು, ಬನ್ನಿ ನನ್ನ ಹತ್ರ ಅಂತ ಹೇಳಿದ್ರೆ ಖಂಡಿತ ಬರ್ತಾರೆ. ಅದನ್ನ ನಾವು ಫೀಲ್ ಮಾಡ್ಬೇಕು. ಅದು ಸ್ಪಿರಿಚುವಲ್ ಲೈನ್ ಅಲ್ಲಿ ಇದ್ದವ್ರಿಗೆ ಅದು ಗೊತ್ತಾಗುತ್ತೆ. ಅದು ಎಷ್ಟು ತರ ಏಂಜಲ್ಸ್ ಇದಾರೆ? ಸುಮಾರು ನಾವು ಜಾಸ್ತಿ ಬಳಸೋದು ಯಾರೇ ಆಗ್ಲಿ ತುಂಬಾ 21 ಏಂಜಲ್ಸ್ ಇದಾರೆ, 21 ಏಂಜಲ್ಸ್ ಇದಾರೆ. ಅದ್ರಲ್ಲಿ ನಾವು ಬಳಸೋದು ಒಂದು ಆರ್ಕ್ ಏಂಜಲ್ ಮೈಕಲ್ ಅಂಡ್ ಸ್ಪಿರಿಟ್ ಏಂಜಲ್, ಗಾರ್ಡಿಯನ್ ಏಂಜಲ್. 3 ಏಂಜಲ್ಸ್ ತುಂಬಾ ವರ್ಕ್ ಆಗ್ತಾರೆ, ಬೇಗ ಕನೆಕ್ಟ್ ಆಗ್ತಾರೆ ನಮ್ಗೆ. ಗಾರ್ಡಿಯನ್ ಏಂಜಲ್ಸ್ ಪ್ರತಿಯೊಬ್ಬರಿಗೂ ಇರ್ತಾರೆ. ನಾವು ಕರಿಬೇಕಷ್ಟೇ. ಈಗ ನಾವ್ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಪದೇ ಸಡನ್ ಆಗಿ ಆಕ್ಸಿಡೆಂಟ್ ಗಳಾಗ್ಬಿಡುತ್ತೆ.
ನಮ್ದು ಒಂದು ನಮ್ಮ ಸಂಪ್ರದಾಯದಲ್ಲಿ ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ಅಜ್ಜಿ ತಾತ ಆಗಿರ್ಬೋದು, ಯಾವ್ದಾದ್ರು ಗಾಡಿ ಹತ್ತು ಕೂತ್ಕೊಂಡ್ರೆ ನಮಸ್ಕಾರ ಮಾಡ್ಕೊಂಡು ಗಾಡಿ ಸ್ಟಾರ್ಟ್ ಮಾಡೋದಿತ್ತು. ಹೌದು. ಸೊ ಹಾಗೆ ಇವಾಗ ಎಲ್ಲ ಮರ್ತು ಬಿಟ್ಟಿದ್ದಾರೆ. ಸೊ ಬಿಸಿ ಲೈಫ್, ಅಪ್ಪ ಅಮ್ಮ ಎಲ್ಲ ಸಂಸ್ಕಾರನ ಕಲ್ಸೇ ಇರ್ತಾರೆ. ಬಿಸಿ ಲೈಫಲ್ಲಿ ನಾವು ಅದೆಲ್ಲ ಮರ್ತಿರ್ತೀವಿ. ಜಸ್ಟ್ ಮನ್ಸಲ್ಲಿ ಗಾರ್ಡಿಯನ್ ಏಂಜಲ್, ನಾನು ಇವಾಗ ಗಾಡಿ ಓಡಿಸ್ತಾ ಇದ್ದೀನಿ, ನಾನು ಆಫೀಸ್ ರೀಚ್ ಆಗೋವರೆಗೂ ನೀನ್ ನನ್ನ ಜೊತೆ ಇರಬೇಕು, ಪ್ರೊಟೆಕ್ಟ್ ಮಾಡಿ ಅಂತ ಹೇಳ್ಕೊಂಡು ನಾವು ಹೋದಾಗ ಎಷ್ಟು ನಿಧಾನ ಕರ್ಕೊಂಡು, ಈಗ ಪದೇ ಪದೇ ಆಕ್ಸಿಡೆಂಟ್ ಆಗ್ತಿರ್ತದಲ್ವಾ, ಅವ್ರಿಗೆ ಯಾವುದೇ ರೀತಿ ಒಂದು ಸ್ಪಿರಿಚುವಲ್ ಬಗ್ಗೆ ಒಂದು ಅವೇಕನ್ನೇ ಆಗಿರೋದಿಲ್ಲ. ಪದೇ ಪದೇ ನಾನ್ ಬಿದ್ದೆ ಅವ್ರಿಗೆ ದೇವ್ರ ಮೇಲೆ ನಂಬಿಕೆನೂ ಇರೋದಿಲ್ಲ. ನಾ ಬಿದ್ದೆ, ನಾನು ಎದ್ದೆ, ಈ ರೀತಿ ಹೇಳ್ತಿರ್ತಾರೆ. ಸೊ ಇದು ಒಂದು ಏಂಜಲ್ ಜೊತೆ ಈ ರೀತಿ ಕನೆಕ್ಟ್ ಆಗ್ಬೋದು ನಾನು ಹೇಳ್ದಾಗೆ. ಮತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್, ಚಿಟ್ಟೆಗಳು ಕಾಣಿಸುತ್ತೆ ಅನ್ನಲ್ಲ, ಸುಮ್ನೆ ಎಲ್ರಿಗೂ ಕಾಣಿಸಲ್ಲ. ಇಲ್ಲಿ ಬೆಂಗಳೂರಲ್ಲಿ ಎಲ್ಲಿ ಕಾಣಿಸುತ್ತೆ ಹೇಳಿ? ಊರ್ ಕಡೆ ಇದ್ದಾಗ ಹೌದು, ಅದು ಸೀಸನ್ ಅಂತ ಇರುತ್ತೆ, ಮಳೆ ಏನಾದ್ರು ಬಂದಾಗ ಅವಾಗೆಲ್ಲ ಕಾಣಿಸ್ತಿರುತ್ತೆ. ಆದ್ರೆ ಬೆಂಗಳೂರಲ್ಲೂ ನೀವ್ ಏನಾದ್ರು ಬೆಂಗಳೂರು ಅಂತ ಇದ್ದ ದೊಡ್ಡ ದೊಡ್ಡ ಸಿಟಿನಲ್ಲಿ ಎಲ್ಲಾದ್ರೂ ಇರಿ, ಯಾವ ದೇಶದಲ್ಲಾದ್ರೂ ಕಾಣಿಸ್ತಿದೆ ಅಂದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ವೈಟ್ ಕಲರ್ ಬಟರ್ಫ್ಲೈ ಕಾಣಿಸಿದ್ರೆ ಸೊ ಏಂಜಲ್ಸ್ ನಿಮ್ ಜೊತೆ ಕಮ್ಯುನಿಕೇಟ್ ಮಾಡಕ್ ಬಂದಿದ್ದಾರೆ ಅಂತ. ಮತ್ತೆ ಯೆಲ್ಲೋ ಕಲರ್, ಅದರಿಂದ ನಾವೇನ್ ಅರ್ಥ ಮಾಡ್ಕೋಬೇಕು ಆತರ ಕಮ್ಯುನಿಕೇಟ್ ಮಾಡ್ತಿದ್ದಾರೆ ಅಂದ್ರೆ? ಸೊ ಸಿಚುವೇಶನ್, ನೀವು ಥಾಟ್ ಕೊಡ್ತಾ ಇರ್ತಿರಲ್ಲ ಯೂನಿವರ್ಸ್ಗೆ, ಆ ಕ್ವಶನ್ಗೆ ಉತ್ತರ ಸಿಕ್ತು ಅಂತ. ವೈಟ್ ಕಾಣಿಸಿದ್ರೆ ಎಸ್ ನೀನ್ ಯೋಚನೆ ಮಾಡ್ತಿದ್ಯಾ, ಕರೆಕ್ಟ್ ಇದೆ, ಪ್ರೊಸೀಡ್ ಮಾಡು. ಅಥವಾ ಈಗ ನೋಡಿ, ಗ್ರೇ ಮತ್ತೆ ವೈಟ್ ಮಿಕ್ಸ್ ಅಂತ ಅನ್ನಲ್ಲ, ತುಂಬಾ ಎರಡೆರಡು ಮನ್ಸ್ ಇಟ್ಕೊಂಡಿರ್ತಾರೆ. ಸೊ ಸ್ಟಾಪ್ ಮಾಡಿ ಈ ಸಂದರ್ಭದಲ್ಲಿ ಅಂತ ಹೇಳೋದನ್ನ ಕಮ್ಯುನಿಕೇಟ್ ಮಾಡ್ತಾರೆ. ಸೊ ಪ್ರತಿಯೊಂದು ಕಲರ್ಗೂ ಅದ್ರದ್ದೇ ಆದಂತ ಅರ್ಥ ಇದೆ. ಬಟರ್ಫ್ಲೈ ಆಗಿರ್ಬೋದು, ಫೆದರ್ಸ್ ಆಗಿರ್ಬೋದು. ಸೊ ಅದ್ರಲ್ಲಿ ನಿಮ್ಗೆ ಬ್ರೌನ್ ಕಲರ್ ಫೆದರ್ ಏನಾದ್ರು ಸಿಕ್ಕಿದ್ರೆ ಸೊ ನಿಮ್ಮ ಮೇಲೆ ಬೇರೆಯವರು ಏನೋ ಮ್ಯಾನಿಫೆಸ್ಟ್ ಮಾಡಿದ್ದಾರೆ ಕೆಟ್ಟದಾಗಿ ಅಂತ. ಬ್ರೌನ್, ಸೊ ಬ್ರೌನ್ ಕಲರ್ ಅಂತಂದ್ರೆ ಹದ್ದುಗಿರುತ್ತಲ್ಲ, ಸೊ ಆ ಕಲರ್. ಸೊ ಈಗ ಏಂಜಲ್ಸ್ ಮುಖಾಂತರ ಅಥವಾ ಏಂಜಲ್ ನಂಬರ್ ಕಮ್ಯುನಿಕೇಶನ್ ಮಾಡೋ ಮುಖಾಂತರ ನಮ್ಗೆ ಯಾರು ಕೆಟ್ಟದ್ ಬಯಸ್ತಿದ್ದಾರೆ ಅಥವಾ ಮ್ಯಾನಿಫೆಸ್ಟ್ ಮಾಡಿದ್ದಾರೆ, ಇಲ್ಲ ಅಂತಂದ್ರೆ ಕೆಲವರು ಬ್ಲಾಕ್ ಮ್ಯಾಜಿಕ್ ಮಾಡಿಸಿದ್ದಾರೆ, ಇದು ಕೂಡ ಗೊತ್ತಾಗತ್ತಾ? ಖಂಡಿತ ಗೊತ್ತಾಗುತ್ತೆ. ಖಂಡಿತ. ಅದೇ ನಾನು ಹೇಳಿದ್ನಲ್ಲ, ಇದನ್ನ ಫೆದರ್ ಮುಖಾಂತರನೇ ಗೊತ್ತಾಗುತ್ತೆ. ಬ್ರೌನ್ ಫೆದರ್ ಮತ್ತೆ ಬ್ಲಾಕ್ ಏನಾದ್ರು ಕಾಣಿಸಿದ್ರೆ ನೀವು ಅದರಿಂದ ಪ್ರೊಟೆಕ್ಟ್ ಆಗಿದ್ದೀರಾ ಅಂತ ಗೊತ್ತಾಗುತ್ತೆ. ವಿಷಯ ಗೊತ್ತಾಗಿದ್ಮೇಲೆ ಓಕೆ ಇವ್ರು ಹೀಗ ಅಂತ ನಾವು ಏನಾದ್ರು ಆಲೋಚನೆ ಮಾಡ್ತಾ ಇದ್ದಾಗ ಬ್ಲಾಕ್ ಕಲರ್ ಫೆದರ್ ಸಿಕ್ಬಿಡತ್ತೆ ನಿಮ್ಗೆ. ಅಥವಾ ಎತ್ಕೊಳಕ್ ಆಗಿಲ್ಲ ಅಂತ ಅಂದ್ರೂ ನೋಡ್ತೀರಾ. ಈಗ ನನ್ನ ಒಂದು ವ್ಯೂವರ್ಸ್ ಫಾಲೋವರ್ಸ್ ಯಾರೆಲ್ಲ ಇದಾರೆ ಅವರೆಲ್ಲ ಕಲೆಕ್ಟ್ ಮಾಡ್ಕೊಂತಾರೆ ಫೆದರ್ಸ್ ನ. ನಾನು ಅಷ್ಟು ಹೇಳ್ತಾ ಇರ್ತೀನಲ್ವಾ, ಸೊ ಕಲೆಕ್ಟ್ ಮಾಡ್ಕೊಂತಾರೆ. ಅಕ್ಕ ನಂಗೆ ಇದು ಸಿಕ್ತು, ಈ ರೀತಿ ಮಾಡ್ಕೊಂಡಿದೀನಿ ಅಂತ ಎಲ್ಲ ಮೆಸೇಜ್ ಮಾಡ್ತಾರಲ್ವಾ, ಹಾಗಾಗಿ ಹೇಳ್ತಿರೋದು. ಕಲೆಕ್ಟ್ ಮಾಡ್ಕೋತಾರೆ. ನನ್ನ ಹತ್ರನೂ ಇದೆ ತುಂಬಾ ಫೆದರ್ಸ್. ಸೊ ಹಾಗೆ ನಿಮ್ಗೆ ಬ್ಲಾಕ್ ಸಿಕ್ತಿದೆ ಅಂದ್ರೆ ಬ್ಲಾಕ್ ಕಲರ್ ಫೆದರ್, ನೀವು ಪ್ರೊಟೆಕ್ಷನ್ ಆ ರೀತಿ ಬ್ಲಾಕ್ ಕಲರ್. ಈ ಬಿಲಿಯನಿಯರ್ಸ್ ಗಳು ಇರ್ತಾರಲ್ಲ, ಮಿಲಿಯನಿಯರ್ ಗಳು, ಅವ್ರದ್ದೇನಾದ್ರು ಬರ್ತ್ ಪ್ಯಾಟರ್ನ್ ಇದೆಯಾ? ಅವ್ರಲ್ಲಿ ಯಾವ್ದಾದ್ರು ಒಂದು ನಂಬರ್ ಪದೇ ಪದೇ ಕಾಣಿಸ್ಕೊಳ್ಳೋದು ಅಥವಾ ಆ ಗುಟ್ಟಿರೋರೆಲ್ಲ ವರ್ಕ್ ಆಗಿದೆ, ಆ ತರದ್ ಏನಾದ್ರು ಇದೆಯಾ? ಈಗ ನೀವ್ ಹೇಳಿದ್ರಲ್ಲ, ಒಂದು ಡೇಟ್ ತಗೊಂಡ್ರೆ ಅದ್ರಲ್ಲಿ ಪ್ರತಿ ಒಂದು ಮಾಸ್ಟರ್ಸ್ ನಂಬರ್ ಇರ್ತದೆ. ನೀವು ಚೆಕ್ ಮಾಡ್ಬೋದು. ಈಗ ಟೋಟಲ್ ಆಗಿ ಕೂಡಿದ್ರೆ ಅವ್ರ ಮಂತ್ ಆಗಿರ್ಬೋದು, ಫಸ್ಟ್ ಅವ್ರ ಡೇಟು, ಮಂತ್ ಮತ್ತೆ ಇಯರ್ ಕೂಡಿದ್ರೆ ಆ ಫುಲ್ ಡೇಟ್ ಕೂಡಿದಾಗ ಒಳ್ಳೆ ನಂಬರ್ ಬಂದಿರುತ್ತೆ. ಈಗ 1ಗೆ ಬಂದು 1 ಮತ್ತೆ 2 ಅಂತ. ಈಗ ಫುಲ್ ನಂದು 1 + 9 ಅನ್ಕೊಳ್ಳಿ, ಎಕ್ಸಾಂಪಲ್ ಹೇಳ್ತಿರೋದು. 1 ಆಗತ್ತೆ. ಫುಲ್ ಟೋಟಲ್ ಕೂಡಿದಾಗ 2 ಬಂತು. 2 ಬಂದಾಗ ಅದು ಯಾವ ರೀತಿ ವರ್ಕ್ ಆಗುತ್ತೆ? ತುಂಬಾ ಎಕ್ಸಲೆಂಟ್ ಆಗಿ ವರ್ಕ್ ಆಗುತ್ತೆ. ಅದೇ 1 ಮತ್ತೆ 8 ಬಂತು ಅಂದ್ರೆ ಟೋಟಲ್ ಕೂಡಿದಾಗ ಅದು ಆಂಟಿ ಆಗ್ಬಿಡುತ್ತೆ. ಈ ತರದವ್ರಿಗೆ 1 ಮತ್ತೆ 8 ಅಂತ ಅನ್ನಲ್ಲ, ಟೋಟಲ್ ಕೂಡಿದಾಗ ಮೂಲ ಅಂಕ ಮತ್ತೆ ಭಾಗ್ಯ ಅಂಕ ಅಂತೀವಿ. ಸೊ ಇದನ್ನ ಕೂಡಿದಾಗ ಏನಾಗುತ್ತೆ, ಇವ್ರಿಗೆಲ್ಲ ಮೂಲ ಅಂಕ ಅಂದ್ರೆ ಡೇಟ್ ಆಫ್ ಬರ್ತ್, ಡೇಟ್, ಭಾಗ್ಯ ಅಂಕ ಅಂದ್ರೆ ಪೂರ್ತಿ ಮತ್ತೆ ಮಂತ್ ಎಲ್ಲ ಕೌಂಟ್ ಮಾಡಿದಾಗ ಡೆಸ್ಟಿನಿ, ನಮ್ದು ಡೆಸ್ಟಿನಿ ನಂಬರ್. ಸೊ ಅದು ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ನಮ್ಗೇನಾದ್ರು ಅನ್ಲಕ್ಕಿ ನಂಬರ್ ಬಂತು ಅಂದ್ರೆ ಹೆಂಗಾಗ್ಬಿಡುತ್ತೆ ಅಂದ್ರೆ ಲೈಫ್ ಲಾಂಗ್ ಸಫರ್ ಪಡ್ಬೇಕಾಗತ್ತೆ, ಒಂದಲ್ಲ ಒಂದು ರೀತಿ. ಸೊ 1 ಮತ್ತೆ 8 ಬಂತು ಅಂದ್ರೆ ನಮ್ಗೆ ಭಾಗ್ಯೋದಯ ಶುರುವಾಗದೆ 28 ಏಜ್ ನಂತರ. ಸ್ವಲ್ಪ ಉಸಿರಾಡಕ್ ದೇವ್ರು ಅವಕಾಶ ಕೊಡ್ತಾನೆ. ಅದಾದ್ಮೇಲೆ 37 ವರ್ಷ ಆಗಬೇಕು. ಆವಾಗ್ಲೇ ಲೈಫಲ್ಲಿ ಸ್ವಲ್ಪ ಓಕೆ, ಚೇರ್ ಮೇಲೆ ಕೂತ್ಕೊಂಡಷ್ಟು ರಿಲ್ಯಾಕ್ಸ್ ಕೊಡ್ತಾರೆ. ಆ ರೀತಿ ಅದೇ ಲಕ್ಕಿ ನಂಬರ್ಸ್ ಬಂತು ಅನ್ಕೊಳ್ಳಿ, 1 ಮತ್ತೆ 3, 1 ಮತ್ತೆ 7, ಸೊ 1 ಮತ್ತೆ 6,
ಅಂದ್ರೆ 1 ಮತ್ತೆ 6 ಬಂದ್ಬಿಟ್ರೆ ಏನಾಗುತ್ತೆ ಅಂದ್ರೆ ರಿಲೇಶನ್ಶಿಪ್ ಸ್ವಲ್ಪ ಇಶ್ಯೂಸ್ ಬರುತ್ತೆ. ಎಕ್ಸಾಂಪಲ್ ಹೇಳ್ತಿರೋದು ಓಕೆ. ಇದನ್ನೆಲ್ಲ. ಸೊ ಅವ್ರದವ್ರ ಈಗ 2ನೇ ತಾರೀಕಲ್ಲಿ ಹುಟ್ಟಿರೋದೇ ಬೇರೆ ಬರುತ್ತೆ, 3ರಲ್ಲಿ ಹುಟ್ಟಿರೋದೇ ಬೇರೆ ಬರುತ್ತೆ. ಸೊ ಹಾಗೆ ಸೊ ಮೂಲಾಂಕ ಭಾಗ್ಯಾಂಕ ಎರಡು ಮತ್ತೆ ಇಂಪಾರ್ಟೆಂಟ್. 1 ಮತ್ತೆ 5 ಎಕ್ಸಲೆಂಟ್ ಆಗಿ ವರ್ಕ್ ಆಗುತ್ತೆ. ಸೊ ಸೊ ಇಲ್ಲಿ ಬಿಲಿಯನಿಯರ್ ಕೋಡ್ ಅಥವಾ ಮಿಲಿಯನಿಯರ್ ಕೋಡ್ ಹುಟ್ಟಿದ ಮಗುದು ಡೇಟ್ ಆಫ್ ಬರ್ತ್ ನೋಡಿದ ತಕ್ಷಣ ಈ ಮಗು ಲೈಫಲ್ಲಿ ಸಿಕ್ಕಾಬಟ್ಟೆ ಎತ್ತರದ ಸ್ಥಾನಕ್ಕೆ ಹೋಗುತ್ತೆ, ಸಿಕ್ಕಾಬಟ್ಟೆ ಹಣಕಾಸು ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೆ ಯಾವ ನಂಬರ್ ಕಾಂಬಿನೇಷನ್ ನೋಡಿ ಹೇಳ್ಬೋದು? 5 ಅನ್ನೋ ನಂಬರ್ ಅಲ್ಲಿ ಹುಟ್ಟಿರೋರು ಏನ್ ಬೇಕಾದ್ರೂ ಮಾಡ್ಬೋದು. 6 ನಂಬರ್ ಮತ್ತೆ 2ನೇ ತಾರೀಕು ಏನ್ ಬೇಕಾದ್ರೂ ಸಾಧನೆ ಮಾಡ್ತಾರೆ. ಮಹಾತ್ಮ ಗಾಂಧೀಜಿ, ಬಟ್ ಅವ್ರಿಗೆ ಸಪೋರ್ಟಿವ್ ಹ್ಯಾಂಡ್ ಇರ್ಬೇಕು. ಈ 1ನೇ ತಾರೀಕಲ್ಲಿ ಯಾರಾದ್ರೂ ಹುಟ್ಟಿರೋರು ಮತ್ತೆ 5 ಈ ರೀತಿ ಹುಟ್ಟಿರ್ತಕ್ಕಂಥವ್ರು ಅವ್ರ ಸುತ್ತಮುತ್ತ ಇದ್ರೆ ಅವ್ರಿಗೆ ಏನಾದ್ರೂ ನಡಿ ನೀನ್ ಮಾಡ್ತೀಯ ಅಂತ ಏನಾದ್ರೂ ಸಪೋರ್ಟ್ ಕೊಟ್ಬಿಟ್ರೆ ಏನ್ ಬೇಕಾದ್ರೆ. ಈಗ 2ನೇ ತಾರೀಕೆ ನೋಡಿ ಗಾಂಧೀಜಿ ಅವರು ಸ್ವತಂತ್ರ ತಂದ್ಕೊಡೋದಿಕ್ಕೆ ಅವ್ರೊಬ್ರೇ ಏನು ಹೋರಾಡಿಲ್ಲ, ಹಿಂದೆ ಎಷ್ಟ್ ಜನ ಇದ್ರು, ಪ್ರತಿಯೊಂದು ಸತ್ಯಾಗ್ರಹದಲ್ಲಿ ಎಷ್ಟ್ ಜನ ಇದ್ರಲ್ವಾ. ಸೊ ಹಾಗೆ ಸಪೋರ್ಟಿವ್ ನಂಬರ್ಸ್ ಏನಾದ್ರೂ ಸಿಕ್ಬಿಡ್ತು ಅಂದ್ರೆ ಲೈಫ್ ಸೂಪರ್ ಆಗಿರುತ್ತೆ. ಎಲ್ಲಾರ್ಗೂ ಅಷ್ಟೇ, ಪ್ರತಿಯೊಂದು ನಂಬರ್ ಅವ್ರಿಗೆ ಸಪೋರ್ಟಿವ್ ನಂಬರ್ ಸಿಕ್ಬಿಟ್ರೆ ಸಾಕು. ಈಗ ನೀವ್ ಹೇಳಿದ್ರಿ ಯಾರಾದ್ರೂ ಈಗ ಬಿಲಿನಿಯರ್ಸ್ ಅಂತ ಹೇಳಿದ್ರಿ ಅಲ್ವಾ, ಅದೇ ರೀತಿ ಆ ನಂಬರಲ್ಲಿ, ಆ ಹುಟ್ಟಿರೋ ನಂಬರಲ್ಲಿ 1 5 ಅಥವಾ 2 5 ಅಥವಾ 6 ಏನಾದ್ರೂ ಇತ್ತು ಅಂದ್ರೆ ಆಗುತ್ತೆ. ನೀವು ಹೇಳಿದ್ದು ಖಂಡಿತ. ಅಂದ್ರೆ ಈಗ ತುಂಬಾ ಜನಕ್ಕೆ ಆಸೆ ಇರುತ್ತೆ, ನಾನು ಆಕ್ಟರ್ ಆಗ್ಬೇಕು ಅಥವಾ ನಾನು ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಇರಬೇಕು, ಸಿನಿಮಾ ಫೀಲ್ಡ್ ಅಲ್ಲಿ ಇರಬೇಕು, ನಾಟಕ, ಇದೆಲ್ಲ ಯಾವ ನಂಬರ್ಸ್ ಚೆನ್ನಾಗಿ ಬರುತ್ತೆ? 6 ಅವ್ರಿಗೆ 4 ಇರ್ಲೇಬೇಕು. 4 and 6 ವೆರಿ ಇಂಪಾರ್ಟೆಂಟ್. ರಾಹು ನಂಬರ್ ಇದ್ರೇನೆ. ಈಗ ದೊಡ್ಡ ಸ್ಟಾರ್ಸ್ ನೇಮು ಫೇಮು ತಗೊಂಡಿದಾರಲ್ಲ, 6 ಅನ್ನೋದು ಕಲೆ. ಈಗ ಡಾಕ್ಟರ್ ರಾಜ್ಕುಮಾರ್ ಅವರು 24 ಎಸ್. ಸೊ ನೋಡಿ 2 + 4 6 2 ಇದೆ. ಅವ್ರು ಎಷ್ಟು ಎಲ್ರ ಜೊತೆ ಅವ್ರ ಪ್ರೆಸೆಂಟ್ ನೆಂಗ್ ಮಾಡ್ಕೊಂತಿದ್ರಲ್ವಾ ರಾಜ್ಕುಮಾರ್ ಅವರು. ಸೊ ಹಂಗೆ 4 ಅನ್ನೋ ನಂಬರ್ ಇದೆ, ನಾನು ಹೇಳ್ದೆ ಅಲ್ಲ, 4 ಅನ್ನೋದು ಬೇಕು. ನಮ್ಮ ಬಣ್ಣ ಹಚ್ತಿದೀವಿ ಅಂತ ಅಂದ್ರೆ ರಾಹು ನಂಬರ್ ಇರಲೇಬೇಕು. ಸೊ ಆ ನಂಬರ್ ಇರಬೇಕು. ಮತ್ತೆ 6 ಟೋಟಲ್ ಕುಡ್ದಾಗ 6 ಬರುತ್ತೆ, ಅದರಿಂದಾನೇ ದುಡ್ಡು ಮಾಡೋದಿಕ್ ಸಾಧ್ಯ. ಸೊ ಅಣ್ಣವ್ರಿಗೆ ಎಲ್ಲಾನು ಇತ್ತು. ಎಸ್ 4 6 ಎಸ್ ಇತ್ತಲ್ವಾ. ಸೊ ಹಾಗೆ ವರ್ಕ್ ಆಗೋದು. ಸೊ ಬಿಸ್ನೆಸ್ ಮೆನ್ಗಳು ಬಿಸ್ನೆಸ್ ಮಾಡ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿರ್ತಾರೆ ಕೆಲವರು. ಯಾವ ನಂಬರ್ಸ್ ಇರೋರಿಗೆ ತುಂಬಾ ಚೆನ್ನಾಗಿ ಆಗಿ ಬರುತ್ತೆ? ಬಿಸ್ನೆಸ್ 5 ಬಿಸ್ನೆಸ್ ನಂಬರ್ ಅಂದ್ರೇನೆ 5. ಈಗ ನೀವು ಮಾರ್ವಾಡಿಸ್ ಎಲ್ಲ ನೋಡ್ಬೋದು, ಈಗ ಅವ್ರಿಗೆಲ್ಲ ನಂಬರ್ ಇರಲ್ಲ, ಆದ್ರೆ ಅವ್ರು ಆಕ್ಟಿವ್ ಮಾಡಿರ್ತಾರೆ. 5ನೇ ತಾರೀಕೆ ಹುಟ್ಟಿರ್ಬೇಕು ಅಂತ ಇಲ್ಲ, ನಾವು ಆ ನಂಬರ್ನ ಸಹಾಯ ತಗೊಂಡು ಆಕ್ಟಿವ್ ಮಾಡ್ಕೊಂಡು ನಾವು ಬಿಸ್ನೆಸ್ ನ ಗ್ರೋತ್ ಮಾಡ್ಬೋದು. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ನನ್ಗೆಲ್ವ ಎಲ್ಲ ಬರ್ಕೊಂಡಿದ್ದೀನಿ. ಸೊ ಎವ್ರಿ ಡೇ ನಂಗೆ ಕ್ಲೈಂಟ್ಸ್ ಇದ್ದೇ ಇರ್ತಾರೆ. ನಂಗೆ ಒಂದೊಂದು ಟೈಮ್ ನಿಜವಾಗ್ಲೂ ಕಾಲ್ಸ್ ನ ಪಿಕ್ ಮಾಡೋದಕ್ಕೂ ಟೈಮ್ ಇರೋದಿಲ್ಲ ಅಷ್ಟು, ಆ ರೀತಿ. ಸೊ ಹಾಗೆ ಪ್ರತಿಯೊಬ್ಬರಿಗೂ ಅವ್ರ ಡೇಟ್ ಆಫ್ ಬರ್ತ್ ಪ್ರಕಾರ ಯಾವ ನಂಬರ್ ಮಿಸ್ ಆಗಿದೆ ಆ ನಂಬರ್ನ ನೋಡಿ ಆಕ್ಟಿವ್ ಮಾಡ್ಕೊಂಡ್ರೆ ಎಸ್ ಆಗುತ್ತೆ. ನಿಮ್ಗೆ ಇನ್ನೊಂದು ವಿಚಾರ ಹೇಳ್ಬೇಕು ಅಂದ್ರೆ ನಾವ್ ಹಾಕೋ ಸಿಗ್ನೇಚರ್ ಕೂಡ ನಮ್ ಭವಿಷ್ಯ ಹೇಳುತ್ತೆ. ಹೌದಾ? ಎಸ್, ನಾವ್ ಹಾಕೋ ಸಿಗ್ನೇಚರ್ ಕೂಡ ಭವಿಷ್ಯ ಹೇಳುತ್ತೆ. ಹೇಗಿರ್ಬೇಕು ಅಂದ್ರೆ ಒಳ್ಳೆ ಒಂದು ಭವಿಷ್ಯ ಅಥವಾ ಚೆನ್ನಾಗಿದೆ ಇವ್ರದ್ದು ಲೈಫ್ ಅಂತ ನೋಡೋದಕ್ಕೆ ಸಿಗ್ನೇಚರ್ ನೋಡಿದ ತಕ್ಷಣ ಹೇಳ್ಬಿಡ್ಬೋದಾ? ಹೇಳ್ಬೋದು. ಅವರು ಸಿಗ್ನೇಚರ್ ಹಾಕೋ ರೀತಿನಲ್ಲೇ ಹೇಳ್ಬೋದು. ಹೌದು, ಇವ್ರು ಯಾವ ವಿಚಾರದಲ್ಲಿ ಪ್ರಾಬ್ಲಮ್ ಅನುಭವಿಸ್ತಿದ್ದಾರೆ. ಮತ್ತೆ ಕೆಲವೊಬ್ರು ನೇಮ್ ಬರ್ದು ಹಿಂಗ ಒಂದ್ ಲೈನ್ ಕೊಡ್ತಲ್ಲ, ಸ್ಟ್ರೋಕ್ ಕೊಡಬಾರ್ದು, ಅದನ್ನ ಎಲ್ರಿಗೂ ಸೆಟ್ ಆಗಲ್ಲ. ಅವ್ರವ್ರದ್ದು ಡೇಟ್ ನೋಡೇನೆ ನಾವು ಹೇಳ್ಬೇಕು, ಅಷ್ಟು ಪವರ್ ಇರುತ್ತೆ ನಾವು ಹಾಕೋ ಸಿಗ್ನೇಚರ್. ಮತ್ತೆ ನೀವು 5 ಅನ್ನೋ ನಂಬರ್ ಅಲ್ಲಿ ಹುಟ್ಟೋರ್ಗೆ ನಾನು ಹೇಳ್ದೆ ಅಲ್ಲ, ನೀವು ಕೇಳಿದ್ರೆ 5 ಅನ್ನೋ ನಂಬರ್. 5 ಅನ್ನೋ ನಂಬರ್ ಅಂದ್ರೆ ಏನ್ ಗೊತ್ತಾ, ನಮ್ಮ ನೇಮು, ನಮ್ಮ ಮೊಬೈಲ್ ನಂಬರು, ನಮ್ಮ ಸರ್ಟಿಫಿಕೇಟ್ಸ್ ಅಂಡ್ ನಮ್ಮ ಪ್ರತಿ ಒಂದು ನೇಮು ಫೇಮು ಸರ್ಟಿಫಿಕೇಟ್ಸ್, ನಮ್ಮ ಮಾಸ್ ಕಾರ್ಡ್, ಅದೇನಾದ್ರು 5 ಅನ್ನೋ ನಂಬರ್ ಸರಿಗಿಲ್ಲ, ನಮ್ ಡೇಟ್ ಅಲ್ಲಿ ಇತ್ತು ಅಂದ್ರು ನಾವು ಅದ ಆಕ್ಟಿವ್ ಮಾಡಿಲ್ಲ ಅಂತ ಅಂದ್ರುನು ಏನಾಗುತ್ತೆ ಗೊತ್ತಾ, ಮಾಸ್ ಕಾರ್ಡ್ ಇರುತ್ತೆ, ನಮ್ದು ಮಾರ್ಕ್ ಶೀಟ್ ಇರುತ್ತಲ್ಲ, ಆ ನಂಬರ್ ಅಲ್ಲಿ ಅಪ್ಪನ ಹೆಸರು ತಪ್ಪಿರುತ್ತೆ, ಇನಿಷಿಯಲ್ ತಪ್ಪಿರುತ್ತೆ, ವಿದ್ಯಾಭ್ಯಾಸ ಸರಿಯಾಗಿರೋದಿಲ್ಲ, ಅರ್ಧಕ್ಕೆ ಕಟ್ಟಾಗಿರುತ್ತೆ, ಮತ್ತೆ ಕಮ್ಯುನಿಕೇಶನ್ ಸರಿಗಿರೋದಿಲ್ಲ. ಈಗ ನಾವೊಂದು ಅಂಗಡಿ ಮಡಗಿರ್ತೀನಿ, 5 ಅನ್ನೋ ನಂಬರಲ್ಲೇ ಹುಟ್ಟಿರ್ತೀನಿ, ಆದ್ರೆ ವ್ಯಾಪಾರ ಆಗ್ತಿಲ್ಲ. ನಾನು ಹೇಳ್ದೆ ಅವಾಗ್ಲೇ 5 ನಂಬರು ಸೂಪರ್ ನಂಬರು, ದುಡ್ಡು ಮಾಡೋದಿಕ್ಕೆ ಸೂಪರ್ ನಂಬರ್. ನಾನು ವ್ಯಾಪಾರ ಮಾಡೋದಿಕ್ಕೆ 5ನೇ ತಾರೀಕಲ್ಲಿ ಹುಟ್ಟಿದ್ದೀನಿ, ಆದ್ರೂ ಆಗ್ತಿಲ್ಲ ಅಂತ ಕ್ವೆಶನ್ ಮಾಡ್ತಾರೆ ಜನಗಳು. ಯಾಕೆ ಆಗ್ತಿರೋದಿಲ್ಲ? ಯಾಕಂದ್ರೆ ನೀನ್ ಕುತ್ಕೊಂಡು ಮೊಬೈಲ್ನ ನೋಡ್ತಾ ಇರ್ತೀಯ, ಅಲ್ಲಿ ರಾಹು ತಂದಿರ್ತೀಯ. ಮೊಬೈಲ್ ಅಂದ್ರೇನೆ, ಮೊಬೈಲ್ ನಾವು ಜಾಸ್ತಿ ಟೈಮ್ ನೋಡ್ತಿದ್ರೆ ರಾಹು ಆಕ್ಟಿವ್ ಆಗಿದ್ದಾನೆ ಅಂತ. ವ್ಯಾಪಾರ ಎಲ್ಲ ಆಗುತ್ತೆ. ಕ್ಲೈಂಟ್ಸ್ನ ನಾವು ಕಸ್ಟಮರ್ಸ್ನ ನಾವು ಸರಿಯಾಗಿ ಮಾತಾಡ್ಸೋದೇ ಇಲ್ಲ. ಅಲ್ಲಿ ನೆಗೆಟಿವ್ ನಂಬರ್, ಆಂಟಿ ನಂಬರ್ ತಂದಾಗ ಬಿಸ್ನೆಸ್ ಎಲ್ಲ ಆಗುತ್ತೆ.
ವ್ಯಾಪಾರ ಆಗ್ತಿಲ್ಲ, ನಾನು ಅಂಗಡಿ ಬೆಳಿಗ್ಗೆ 8 ಗಂಟೆಗೆ ಬಂದು ಓಪನ್ ಮಾಡ್ತೀನಿ, 8 ಗಂಟೆಗೆ ಬಂದು ಓಪನ್ ಮಾಡಿ ಗಂಧದ ಕಡ್ಡಿ ದೇವ್ರಿಗೆ ಹಿಂಗೆ ಪೂಜೆ ಮಾಡ್ಬಿಟ್ಟು ಕುತ್ಕೊಂಡ್ಬಿಟ್ಟು ಮೊಬೈಲ್ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಥವಾ ಯೂಟ್ಯೂಬ್ ನೋಡ್ಕೊಂಡು ಕುತ್ಕೊಂಡ್ಬಿಟ್ರೆ ವ್ಯಾಪಾರ ಎಲ್ಲಾಗುತ್ತೆ. ನಾನು ಬಿಸ್ನೆಸ್ ಗ್ರೋತ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಆಕ್ಟಿವಿಟೀಸ್ನೆಲ್ಲ ಮಾಡಿದ್ರೇನೆ ಅದು ವರ್ಕ್. ಎಜುಕೇಶನ್ ಚೆನ್ನಾಗಿರ್ಬೇಕು ಅಂದ್ರೆ ಯಾವ ನಂಬರ್ಗಳಿರ್ಬೇಕು ಯೂಶಲಿ? ನಂಬರ್ 1 and 5 ಇದೆಲ್ಲ ಇಂಪಾರ್ಟೆಂಟ್. ಮತ್ತೆ 7. ಓಕೆ, ಹೈಯರ್ ಸ್ಟಡೀಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. 7 ನಂಬರ್ ಅಬ್ಸರ್ವ್ ಮಾಡಿ. ಹೈಯರ್ ಸ್ಟಡೀಸ್ PhD 7 ಮತ್ತೆ 8 ಅವರೆಲ್ಲ ಡೆಪ್ತ್ ಆಗಿ ಹೋಗೋರು, ಅವರೆಲ್ಲ ತುಂಬಾ ಡೆಪ್ತ್ ಆಗಿ ಹೋಗೋರು. ಸೊ ಎಲ್ಲ ಪ್ರತಿ ಒಂದ್ ನಂಬರು ಇಂಪಾರ್ಟೆಂಟ್ ಸರ್. ನಮ್ಮ ಇದಕ್ಕೆ, ನಮ್ಮ ಜೀವನಕ್ಕೆ ಪ್ರತಿ ಒಂದ್ ನಂಬರ್ ಕೂಡ ಇಂಪಾರ್ಟೆಂಟ್. ಒಂದು ನಂಬರ್ ಏನಾದ್ರೂ ಆಕ್ಟಿವ್ ಆಗಿಲ್ಲ ಅಂತ ಅಂದ್ರೆ ಅಥವಾ ಅದು ಸರಿಗಿಲ್ಲ ಅಂತ ಅಂದ್ರೆ ಏನಾದ್ರೂ ಒಂದು ಪ್ರಾಬ್ಲಮ್ ಬರ್ತಾನೆ ಇರುತ್ತೆ, ಅದಕ್ಕೆ ಎಂಡೇ ಇರಲ್ಲ. ಸೊ ಫಸ್ಟ್ ನಾವು ನಂಬರ್ ಆಕ್ಟಿವ್ ಮಾಡ್ಬೇಕಾದ್ರೆ 2. ಓಕೆ, ನಂಬರ್ ಎಲ್ಲಾ ನಂಬರ್ಗಳಲ್ಲಿ ಮೊದಲು 2 ಆಕ್ಟಿವ್ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಒಳ್ಳೇದು. ಯಾಕೆಂದ್ರೆ ಚಂದ್ರ ಮನೋಕಾರಕ. ನನ್ ಮನ್ಸೇ ಸರಿಗಿಲ್ಲ ಅಂದ್ರೆ ಕೆಲ್ಸನೇ ಮಾಡಲ್ಲ ಅಲ್ವಾ? ಸೊ ಮನಸ್ಸಿನ ರಿಫ್ಲೆಕ್ಷನ್ 2 ಅಂತ ಹೌದು. ನನ್ ಮನ್ಸು ಸರಿಗಿಲ್ಲ ಅಂದ್ರೆ ನಾನು ಕೆಲಸ ಮಾಡಲ್ಲ. ಸೊ ಈಗ ನಮ್ಮ ಬರ್ತ್ ಡೇಟ್ ಅಲ್ಲಿ 2 ಇಲ್ಲ ಅಂತಂದ್ರೆ ಮೊದಲು 2 ಆಕ್ಟಿವೇಟ್ ಮಾಡ್ಕೊಳ್ಳೋದು ಒಳ್ಳೇದು. ಹೌದು, 2 ಎಲ್ರಿಗೂ ಇರುತ್ತೆ. ಈಗ 1992 ಈ ತರ ಸೀರೀಸ್ ಅಲ್ಲಿ ಇರೋರ್ಗೆ ಒಂದಲ್ಲ 2 ಮಂತ್ ಅಲ್ಲಿ 2 ಬಂದ್ರು ಸಾಕೆ. ಡೇಟ್ ಅಲ್ಲಿ 2 ಬಂದು ಸಾಕು. ಎಲ್ಲಾದ್ರೂ ಮಂತ್ ಅಥವಾ ಇಯರ್ ಅಲ್ಲಿ 2 ಬಂದ್ರೆ ಸಾಕು, ಅದು ಇದ್ದೇ ಇರುತ್ತೆ. ಸರ್ 2 ಇಲ್ಲ ಅಂತ ಅಂದ್ರೆ 2 ಇದ್ರೂನು ಅವ್ನ ಏನಾದ್ರೂ ಸರಿಯಾಗಿ ಲೈಫ್ ನ ನಡ್ಸ್ಕೊಂಡ್ ಹೋಗ್ತಿಲ್ಲ ಅಂದ್ರೆ ಕೊಲೆ ಮಾಡೋದಕ್ಕೂ ಹೆಸೋದಿಲ್ಲ. ಈ ಕೊಲೆಗಡಕರು ಮತ್ತೆ ಕರುಣೆನೇ ಇಲ್ಲದಿರೋರ್ದು ಇವ್ರದೆಲ್ಲ ಚಂದ್ರಮ್ಮ ಕೆಟ್ಟಿರ್ತಾನೆ ಅಂತಾನೆ ಅರ್ಥ. ಮತ್ತೆ ಈ ನೀವು ನೋಡ್ಬೋದು ರೇಪ್ಗಳೆಲ್ಲ ಆಗೋದು ಈ ನಂಬರ್ ಸರಿ ಇರೋದಿಲ್ಲ, ಅವ್ರಿಗೆ ಸರಿ ಇರೋದಿಲ್ಲ, ಆ ರೀತಿ ಎಲ್ಲ ಆಗುತ್ತೆ. ಸೊ ನಂಬರ್ 2 ಇಸ್ ವೆರಿ ಇಂಪಾರ್ಟೆಂಟ್. ನಾವು ಪ್ರತಿ ಸರ್ತಿನೂ ಯಾವಾಗ್ಲೂ ಅಷ್ಟೇ ನಂಬರ್ 2ನ ನಾವು ಚೆನ್ನಾಗಿ ಇಟ್ಕೊಳ್ಳೇಬೇಕು. ಸೊ ಅದು ಚೆನ್ನಾಗಿಲ್ಲ ಅಂದ್ರೆ ನಮ್ಮ ಮನೆ ಒಳಗಡೆ ಸೈನ್ ತೋರ್ಸುತ್ತೆ ನಂಬರ್ 2 ಸರಿಗಿಲ್ಲ ಅಂದ್ರೆ. ಬಾತ್ರೂಮ್ ಅಲ್ಲಿ ಆಗಿರ್ಬೋದು ಅಥವಾ ಅಡ್ಗೆ ಮನೇಲಿ ಸಿಂಕ್ ಅಲ್ಲಿ ಆಗಿರ್ಬೋದು ನೀರ್ ಸೋರ್ತಿರುತ್ತೆ, ಅದನ್ನ ಅರ್ಥ ಮಾಡ್ಕೊಂಡು ರಿಪೇರ್ ಮಾಡಿಸ್ಬಿಡ್ಬೇಕು. ಇಲ್ಲ ಅಂದ್ರೆ ಮಾನಸಿಕವಾಗಿ ತುಂಬಾ ನೊಂದೋಗ್ತೀವಿ. ಆ ರೀತಿ ಎಲ್ಲ ವರ್ಕ್ ಆಗುತ್ತೆ ನಂಬರ್ 2 ಅನ್ನೋದು. ಈಗ ನ್ಯೂಮರಾಲಜಿ ಪ್ರಕಾರ ಸುಮಾರು ಜನಕ್ಕೆ ಅವ್ರ ಜೀವನದ ಬಗ್ಗೆ ತಿಳ್ಕೊಬೇಕು ಅಂತ ಆಸೆ ಇರುತ್ತೆ. ಸುಮಾರು ಜನ 1 ರಿಂದ 9 ಡೇಟ್ಸ್ ಅಲ್ಲಿ ಹುಟ್ಟಿರೋರು ಸುಮಾರು ಜನ ಇದ್ದೇ ಇರ್ತಾರೆ. ಬಹುಶಃ ಅವ್ರು ತಿಳ್ಕೊಳಕ್ಕಾಗಿರಲ್ಲ, ಇಲ್ಲ ಈಗ ಪಾಡ್ಕಾಸ್ಟ್ ನೋಡ್ತಿದ್ರೆ ನನ್ನ ನಂಬರ್ ಬಗ್ಗೆನೂ ನಾನು ತಿಳ್ಕೊಬೇಕು ಅಂತ ಆಸಕ್ತಿ ಪಡೋರಿಗೆ ಸೊ ಒಂದ್ ಸೆಗ್ಮೆಂಟ್ ಮಾಡೋಣ ಅಂತ. ಹೆಂಗೆ ಅಂದ್ರೆ ಈಗ 1 ರಿಂದ 9 ಹುಟ್ಟಿರೋರ ಜೀವನ ಹೇಗಿದೆ, ಪಾಸಿಟಿವ್ಸ್ ಏನು, ನೆಗೆಟಿವ್ಸ್ ಏನು, ಅದಕ್ಕೆ ಏನಾದ್ರು ರೆಮಿಡಿ ಇದೆ, ಅವ್ರೇನೋ ಒಂದು ತೊಂದರೆಗಳಿದ್ದಾರೆ ಅಂದ್ರೆ ಅದಕ್ಕೆ ರೆಮಿಡಿ ಏನು, ಏನ್ ಮಾಡಿದ್ರೆ ಸರಿ ಹೋಗ್ತಾರೆ ಅನ್ನೋದನ್ನ ಮಾತಾಡೋಣ. 1 ರಿಂದ 9 ಸೀಕ್ವೆನ್ಷಿಯಲ್ ಆರ್ಡರ್ ಹೋಗೋಣ. ಈಗ ಅಫ್ಕೋರ್ಸ್ 1 ಅಂದ್ರೆ 1ನೇ ತಾರೀಕು ಹುಟ್ಟಿರ್ತಾರೆ, 10ನೇ ತಾರೀಕು ಹುಟ್ಟಿರ್ತಾರೆ, 19ನೇ ತಾರೀಕು ಹುಟ್ಟಿರ್ತಾರೆ, ಇಲ್ಲ 28ನೇ ತಾರೀಕು ಹುಟ್ಟಿರ್ತಾರೆ. ಅವ್ರ ಜೀವನ ಹೇಗಿದೆ? 1 ಅಂದ ತಕ್ಷಣ ಸೂರ್ಯ ಅವ್ರಿಗೆ ಅಧಿಪತಿ ಆಗಿರ್ತಾರೆ. ಇವ್ರಿಗೆ ತುಂಬಾ ಓವರ್ ಕಾನ್ಫಿಡೆನ್ಸ್ ಇರುತ್ತೆ, ನಾನು ಅನ್ನೋದು ಜಾಸ್ತಿ ಇರುತ್ತೆ, ಈಗೋ ಜಾಸ್ತಿ ಇರುತ್ತೆ. ಅಂದ್ರೆ ಅವ್ರು ಯಾವಾಗ್ಲೂ ಸೆಂಟರ್ ಆಫ್ ಅಟ್ರಾಕ್ಷನ್ ನಾನು ಆಗಿರ್ಬೇಕು ಅಂತ ಬಯಸ್ತಾರೆ. ಅವ್ರು ಅನ್ಕೊಂಡಿರೋದು ಸಾಧಿಸೇ ತೀರೋದು. ಅವ್ರು ಸಾಧನೆ ಮಾಡಕ್ಕೆ ಹುಟ್ಟಿದ್ದಾರೆ. ಹೌದು, ಸಾಧನೆ ಮಾಡೋದಿಕ್ಕೆ. ಈಗ ನೀವು ಕೇಳ್ಬಹುದು, ಈಗ ಮುಖೇಶ್ ಅಂಬಾನಿ ಅಥವಾ ಅನಿತಾ ಅಂಬಾನಿ ಅವರೆಲ್ಲ 1ನೇ ಬರ್ತಾರೆ, ರೂಲ್ ಮಾಡೋದು 0 ಆಗಿರ್ತಾರೆ. ಅವ್ರ ಲೆವೆಲ್ ಮತ್ತೆ ಸರ್ವೇ ಸಾಮಾನ್ಯರ ಜನರಿಗೆ ಎಕ್ಸಾಂಪಲ್ ಕೊಡೋದಕ್ಕಿಂತ ಇವಾಗ ಒಬ್ಬ ಹೋಟ್ಲಲ್ಲಿ ಕೆಲಸ ಮಾಡ್ತಿರ್ತಾನೆ, ಹೋಟ್ಲು ಸರ್ವೆಂಟ್ ಆಗಿರ್ತಾನೆ ಅನ್ಕೊಳ್ಳಿ, ಅವ್ನು 1 ನಂಬರ್ ಅಲ್ಲಿ ಹುಟ್ಟಿರ್ತಾನೆ. ಆ ಹೋಟೆಲಲ್ಲಿ ಎಲ್ರು ಅವನ್ಗೆ ಅಟ್ರಾಕ್ಟ್ ಆಗೋದು, ಅವನ್ನೇ ಹೋಗಿ ಮಾತಾಡ್ಸೋದು. ಮತ್ತೆ ಅವನ್ಗೆ ಒಂದು ಓನರ್ಗೆ ತುಂಬಾ ಇಷ್ಟಪಟ್ಟು ಜಾಸ್ತಿ ಪ್ಯಾಂಪರ್ ಮಾಡೋದು, ಸಂಬಳ ಕೊಡೋದು, ಈ ರೀತಿ ಎಲ್ಲ ನಡೀತಿರ್ತದೆ. ಅವನು ಅಲ್ಲಿ ರಾಜನಾಗೆ ಇರ್ತಾನೆ. ಅಂದ್ರೆ ಅವ್ರದೇ ಕ್ಷೇತ್ರದಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತೂ ಆಗಿರ್ತಾರೆ. ಬಟ್ ಈಗೋ ಬಿಡ್ಬೇಕು ಇವ್ರು. ಫಸ್ಟ್ ಈಗೋ ಬಿಟ್ರೆ ಅವ್ರೇನಾದ್ರೂ ಮನ್ಸಲ್ಲಿ ಅಂದ್ಕೊತು ಅಂದ್ರೆ ಖಂಡಿತ ಸಾಧನೆ ಮಾಡ್ತಾರೆ. ಇವ್ರದ್ದು ನೆಗೆಟಿವ್ ಬಂದು ಈಗೋ, ಈಗೋ ಒಂದೇ ಬಿಡ್ಬೇಕಾಗಿರೋದು. ಮತ್ತೆ ಪ್ರತಿದಿನ ಅವರು ಬೆಳಿಗ್ಗೆ ಬೇಗ ಎದ್ದೇಳತ್ತ ಅಭ್ಯಾಸ ಮಾಡ್ಕೋಬೇಕು. ಸೂರ್ಯ ಉಡೋದಕ್ಕಿಂತ ಮುಂಚೆ ಎದ್ರೆ ಅವನ ಜೀವನ ಸೂರ್ಯನ ತರನೇ ಪ್ರಕಾಶಮಾನವಾಗಿರುತ್ತೆ. ನೀವ್ ಅನ್ಕೊಂಡಿರೋದು ಸಾಧನೆ ಮಾಡ್ಬೋದು. ಮತ್ತೆ ಇವ್ರಿಗೆ ತುಂಬಾ ಹೆಲ್ತ್ ಇಶ್ಯೂಸ್ ಏನ್ ಬರುತ್ತೆ ಅಂತ ಅಂದ್ರೆ ಹಾರ್ಟ್ ಪ್ರಾಬ್ಲಮ್ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಇವ್ರಿಗೆ. ನೆಗೆಟಿವ್ ಅಂತ ಅಂದ್ರೆ ಮತ್ತೆ ಮಂಡಿ ನೋವು, ಕಾಲ್ ನೋವು, ಈ ರೀತಿ ಎಲ್ಲ ತುಂಬಾ ಕಾಣಿಸ್ಕೊಳ್ಳುತ್ತೆ. ಮತ್ತೆ ವಿಟಮಿನ್ ಡಿ ಕೊರತೆ ಕಮ್ಮಿ ಆಗತ್ತೆ. ಇವ್ರುಗಳಿಗೆ ತುಂಬಾ ಜಾಗರೂಕರಾಗಿರ್ಬೇಕು. ಕೋಪ ಜಾಸ್ತಿ ಬರುತ್ತೆ ಇವ್ರಿಗೆ. ಮೇನ್ ಇವ್ರು ಏನ್ ಮಾಡ್ಬೇಕು ಅಂದ್ರೆ ಡೊನೇಟ್ ಮಾಡ್ಬೇಕು. ಮತ್ತೆ ತಂದೆ ತಾಯಿ ಸಪೋರ್ಟ್ ಇವ್ರಿಗಿರ್ಲೇಬೇಕು. ತಾಯಿ ಸಪೋರ್ಟ್ ಇಲ್ಲ ಅಂದ್ರೆ ತಂದೆ ಸಪೋರ್ಟ್ ಬೇಕೇ ಬೇಕು. ಯಾಕಂದ್ರೆ ಒಂದು ಅಂದ್ರೆ
ನಂಬರ್ 1 ಅನ್ನೋದ್ರಲ್ಲೇ ನಂಬರ್ 1 ಇದೆ. ಸೂರ್ಯ ಅಂದ್ರೆ ಎಲ್ಲಾ ಗ್ರಹಗಳಿಗೂ ದೊಡ್ಡವರು, ಸೆಂಟ್ರಲ್ ಇರ್ತಾರೆ. ಹಾಗೇನೆ ಮನೆಯಲ್ಲಿ ಯಾರಾದ್ರೂ ಈ ಡೇಟ್ಗಳಲ್ಲಿ ಹುಟ್ಟಿದ್ರೆ 1, 10, 19, 28 ಚಿಕ್ಕ ವಯಸ್ಸಿಗೆ ಜವಾಬ್ದಾರಿ ತಗೊಂಡು ಕೆಲ್ಸಕ್ಕೆ ಹೋಗ್ತಾರೆ, ಊರ್ ಬಿಟ್ಟು ಬರ್ತಾರೆ. ಇಲ್ಲ ನನ್ ಮನೆಗೆ ಏನಾದ್ರೂ ಸಹಾಯ ಮಾಡ್ಬೇಕು ಅಥವಾ ಜವಾಬ್ದಾರಿ ವಹಿಸ್ಕೊಂತಾರೆ. ಈ ರೀತಿ ನಂಬರ್ 1 ವರ್ಕ್ ಆಗುತ್ತೆ. ಇವ್ರು ಏನ್ ಮಾಡ್ಬೇಕು ಅಂದ್ರೆ ಮೇನ್ ಪ್ರತಿ ನಿತ್ಯ ದೇವಸ್ಥಾನಕ್ಕೆ ಹೋಗೋದ್ ಅಭ್ಯಾಸ ಮಾಡ್ಕೋಬೇಕು. ಜೊತೆಗೆ ಡೊನೇಟ್, ನೀವು ಪೂಜೆ ಮಾಡಿಲ್ಲ ಅಂದ್ರೂ ಡೊನೇಟ್ ಮಾಡ್ಲೇಬೇಕು. ಸೂರ್ಯ ನೋಡಿ, ಸೂರ್ಯ ನಮ್ಗೆ ಬೆಳಗ್ಗೆ ಆದ ತಕ್ಷಣ ಹೆಂಗೆ ಅವನು ಟೈಮ್ ಕರೆಕ್ಟ್ ಆಗಿ ಬಂದು ಅವ್ನ ಕೆಲಸ ಮುಗಿಸ ಅವ್ನು ಹೋಗ್ತಾನೋ, ಹಾಗೆ ನಾವು ಪ್ರತಿಯೊಬ್ಬರಿಗೂ ನಾವು ಬೆಳಕು ಕೊಡ್ಬೇಕು. ಡೊನೇಟ್ ಮಾಡೋದ್ರಿಂದ ನಮ್ಮ ಲೈಫು ತುಂಬಾ ಸೂಪರ್ ಆಗಿ ವರ್ಕ್ ಆಗತ್ತೆ. ತುಂಬಾ ಡೊನೇಟೇ ಇದು. ಮತ್ತೆ ವೃದ್ಧರಿಗೆ ಏಜ್ ಅಂದ್ರೆ ವೃದ್ಧಾಶ್ರಮ ಇರುತ್ತಲ್ಲ, ಇಲ್ಲಿ ಡೊನೇಟ್ ಮಾಡ್ಬೇಕು. ಸರ್, ಯಾರು ಕೂಡ ಯಾವ್ದೇ ವೃದ್ಧಾಶ್ರಮದಲ್ಲಿ ನೀನು 20 kg ಕೊಡು, 50 kg ಕೊಡು ಅಕ್ಕಿ ಅಂತ ಕೇಳಲ್ಲ. 5 kg ಅಕ್ಕಿ ಅಥವಾ ಗೋಧಿ ಕೊಟ್ರು ಅವ್ರು ಇಸ್ಕೊಂತಾರೆ. ಹುಡುಕಿ ಕೊಡಿ ಅಥವಾ ನೀಡಿ ಪೀಪಲ್ಸ್ಗೆ ಡೊನೇಟ್ ಮಾಡಿ. ದಾನನೇ ಇವ್ರಿಗೆ ಮುಂದೆ ತರೋದಿಕ್ಕೆ ಸಾಧ್ಯ ಮಾಡ್ಕೊಡೋದು. ಇದು ಸಣ್ಣ ರೆಮಿಡಿ ಸರ್. ಯಾವುದು ಪೂಜೆ ಪುನಸ್ಕಾರ ಬೇಡ. ದೇವಸ್ಥಾನಕ್ಕೆ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ, ಬೆಳಿಗ್ಗೆ ಶಿಸ್ತಾಗಿ ಎದ್ರ, ವಾಕ್ ಹೋದ್ರ ಅಥವಾ ಜಾಗ ಅಥವಾ ಏನೋ ನೀವು ಎಕ್ಸರ್ಸೈಸ್ ಮಾಡ್ತಿರೋ ಅಥವಾ ಏನೋ ಮಂತ್ರಗಳು ಪಠನೆ ಮಾಡೋ ಅಭ್ಯಾಸ ಇದ್ರೆ ಮಾಡ್ತೀರಾ, ಮಾಡಿ. ಆದ್ರೆ ಡೊನೇಟ್ ಮಾಡ್ಲೇಬೇಕು. ಆವಾಗ್ಲೇ ನಿಮ್ಗೆ ಭಾಗ್ಯೋದಯ. ಮತ್ತೆ ಇವ್ರಿಗೆ 28ರಲ್ಲಿ ಲೈಫ್ ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ. 28 ವಯಸ್ಸಾದಾಗ ಆವಾಗ ಸ್ವಲ್ಪ ಉಸಿರಾಡಕ್ಕೆ ಭಗವಂತ ತುಂಬಾ ಸ್ಟ್ರಗಲ್ ಇದ್ದೇ ಇರುತ್ತೆ ಅವ್ರಿಗೆ, ಭಗವಂತ ಕೊಡ್ತಾನೆ. ಕಾಂಬಿನೇಷನ್ ನಂಬರ್ಸ್ ಅವಾಗ್ಲೇ ಹಿಂದೆ ಹೇಳ್ದಾಗೆ ಅದೆಲ್ಲ ಚೆನ್ನಾಗಿತ್ತು ಅಂದ್ರೆ ನಡ್ಕೊಂಡು ಹೋಗ್ತಿರುತ್ತೆ. ಇಲ್ಲ ಅಂದ್ರೆ 28 ಏಜ್ ಬರೋವರೆಗೂ ಸ್ಟ್ರಗಲ್ ಇದ್ದೇ ಇರುತ್ತೆ. ಓಕೆ, ಅದಾದ ನಂತರ ಉಸಿರಾಡಕ್ ಬಿಡ್ತಾರೆ. ಅದಾಗಿದ್ಮೇಲೆ 37 ನಂತರ ಅವ್ರ ಲೈಫ್ ಸೂಪರ್ ಆಗೇ ಇರುತ್ತೆ. ಏನ್ ಅನ್ಕೋತಿರೋ ಅದೆಲ್ಲ ಆಗುತ್ತೆ. ಮನೆ ಮತ್ತೆ ಮನೇಲಿ ಇರ್ತಕ್ಕಂಥ ಏನೇನು ಗಂಡ ಹೆಂಡತಿ ಮದ್ವೆ ಏನೇನ್ ಬೇಕೋ ಅದೆಲ್ಲ ಭಗವಂತ ಕೊಡ್ತಾರೆ. ಇನ್ನು 2ನೇ ನಂಬರ್ ಅಲ್ಲಿ ಹುಟ್ಟಿರೋ ಬಗ್ಗೆ ಮಾತಾಡೋದಾದ್ರೆ, ಅಂದ್ರೆ 2ನೇ ತಾರೀಕು, 11ನೇ ತಾರೀಕು, 20ನೇ ತಾರೀಕು, 29ನೇ ತಾರೀಕು ಈ ಡೇಟ್ಸ್ ಗಳಲ್ಲಿ ಹುಟ್ಟಿರೋ ಜೀವನ ಹೇಗಿದೆ? ಇವರೆಲ್ಲ 2ನೇ ತಾರೀಕಲ್ಲಿ ಹುಟ್ಟಿರೋರು ತುಂಬಾ ಇನ್ನೋಸೆಂಟ್ ಪೀಪಲ್. ತುಂಬಾ ಮಾತೃ ಹೃದಯದವರು ಅಂತ ಹೇಳ್ಬೋದು. ಅಮ್ಮ ಹೆಂಗೆ ಮಕ್ಳನ್ನ ಟೇಕ್ ಕೇರ್ ಮಾಡ್ತಾರೋ ಅವ್ರು ಬೇರೆಯವ್ರಿಗೂ ಅಷ್ಟೇ. ಯಾರಾದ್ರೂ ಬಿದ್ರೆ ಅಥವಾ ಯಾರಿಗಾದ್ರೂ ಏನಾದ್ರೂ ಹಾಗಿದ್ರೆ ಇನ್ಸಿಡೆಂಟ್, ಫ್ರೆಂಡ್ಸ್ಗಾಗಿರ್ಬೋದು, ಫ್ರೆಂಡ್ ಸರ್ಕಲ್ ಅವ್ರಿಗಾಗಿರ್ಬೋದು, ಈ ರೀತಿ ಏನಾದ್ರು ಆದ್ರೆ ಫಸ್ಟ್ ಓಡೋಗ್ತಾರೆ. ಏನಾಯ್ತು, ಏನು ಆಗಲ್ಲ. ಈಗ ಅಮ್ಮ ಏನಾದ್ರು ಮಕ್ಳು ಬಿದ್ದಾಗ ಹೆಂಗೆ ಆರೈಕೆ ಮಾಡ್ತಾಳೋ, ಕರುಣೆ ಜಾಸ್ತಿ ಅವ್ರು ಹಿಂಗೆ 2ನೇ ತಾರೀಕು. ಆದ್ರೆ ಇವ್ರ ನೆಗೆಟಿವ್ ಪಾಯಿಂಟ್ ಏನಂದ್ರೆ ತುಂಬಾ ಲೈಕ್ ಡಿಪ್ರೆಷನ್ ಗೊಟ್ಟೋಗ್ತಾರೆ. ಒಂದ್ ಸಣ್ಣ ಪುಟ್ಟ ವಿಚಾರಕ್ಕೂ ಹಳೋದು ಕುತ್ಕೊಂಡು ಮನೆಯಲ್ಲಿ. ಈ ರೀತಿ ಮಾಡ್ತಾರೆ. ಮತ್ತೆ ಒಂದ್ ಸಣ್ಣ ಪುಟ್ಟ ವಿಚಾರಕ್ಕೆ ಯೋಚನೆ ಜಾಸ್ತಿ ಮಾಡ್ತಾರೆ. ಇದು ಒಂದು ಬ್ಯಾಡ್ ಹ್ಯಾಬಿಟ್ ಇರುತ್ತೆ. ಸೊ ಇವ್ರು ಏನ್ ಬೇಕು ಅಂದ್ರೂ ಪಡ್ಕೊಂತಾರೆ. ಎಲ್ಲ ಡಬಲ್ ಸಿಗುತ್ತೆ ಜೀವನದಲ್ಲಿ. ಡಬಲ್ ಇನ್ ದ ಸೆನ್ಸ್ ಲೈಕ್ ಪ್ರಾಸ್ಪ್ಯಾರಿಟಿನಲ್ಲಿ. ಮನೆ ಮಾಡ್ಬೇಕಾ ಮಾಡ್ತಾರೆ. ಈಗ ನಾ ಕಾರ್ ತಗೋಬೇಕು ಅಂದ್ರೆ ಮನ್ಸ್ ಮಾಡಿದ್ರೆ ಮಾಡ್ತಾರೆ. 2 ಅಂದ್ರೆ ಚಂದ್ರ ಅಲ್ವಾ, ಚಂದ್ರ ಇದಾಗೆ ಹಾಳೋದು ಅಂದ್ರೆ ಅಧಿಪತಿ 2ನೇ ತಾರೀಕುವರೆಗೆ ಚಂದ್ರ. ನಾವು ಮ್ಯಾನಿಫೆಸ್ಟ್ ಟೆಕ್ನಿಕ್ ವರ್ಕ್ ಆಗೋದೇ ಚಂದ್ರನಿಂದ. ಚಂದ್ರ ಒಬ್ಬ ಚೆನ್ನಾಗಿದ್ರೆ ನಾವು ಬಯಸಿದೆಲ್ಲ ಸಿಗುತ್ತೆ ಸರ್, ಬಯಸಿದೆಲ್ಲ ಸಿಗುತ್ತೆ. ಸೊ ನಾವು ಮ್ಯಾನಿಫೆಸ್ಟ್ ಮಾಡ್ಬೇಕಂದ್ರೆ ಚಂದ್ರನ ಸಹಾಯದಿಂದ, ಜೊತೆಗೆ ಮನಸ್ಥಿತಿ ಬ್ಯಾಲೆನ್ಸಿಂಗ್ ಆಗಿ ಇಟ್ಕೋಬೇಕು. ಸಹಾಯ ಮಾಡೋದೇ ಚಂದ್ರ. ಈ 2ನೇ ನಂಬರ್ ಅವ್ರು ಎಲ್ರಿಗೂ ಬೇಕು ಈ ನಂಬರ್. ಅಷ್ಟು ಪವರ್ಫುಲ್ ಅಂತಾನು ಹೇಳ್ಬೋದು ನಂಬರ್ ಇದು. ಇವ್ರಿಗೆ ರೆಮಿಡಿ, ಅವ್ರ ತಪ್ಪುಗಳು ತೊಂದರೆಗಳಾಗ್ತಿದಿಲ್ಲ ಅದಕ್ಕೆ ನೋಡಿ, ಚಂದ್ರಮ ಸರಿಗಿಲ್ಲ ಅಂತ ಅಂದಾಗ ಇವ್ರ ಮೇನ್ ಸಫರ್ ಪಡೋದು ಅದೇ, ಚಿಂತೆ ಮಾಡೋದು ಜಾಸ್ತಿ. ಅಂದ್ರೆ ಆಲೋಚನೆ ಮಾಡ್ತಿರ್ತಾರೆ, ಡಿಪ್ರೆಷನ್ಗೆ ಹೋಗ್ತಾರೆ. ಜೊತೆಗೆ ಕೆಟ್ಟು ಕೋಪ ಬಂತು ಅಂದ್ರೆ ಗಂಡನ ಜೊತೆ ತುಂಬಾ ಜಗಳ ಆಡೋದು, ಡಿವೋರ್ಸ್ ಕೊಡೋದಿಕ್ಕೂ ಯೋಚನೆ ಮಾಡೋದಿಲ್ಲ ಇವರು. ಅಷ್ಟು ಅವ್ರ ಮನಸ್ಥಿತಿ ಹಾಳಾಗ್ಬಿಟ್ರೆ ಇದನ್ನೆಲ್ಲ ಮಾಡ್ತಾರೆ. ಜೊತೆಗೆ ಏನಾಗುತ್ತೆ ಗೊತ್ತಾ ಸರ್, ಈ ಕೊಲೆ ಎಲ್ಲ ಮಾಡ್ತಾರಲ್ವಾ, ಚಂದ್ರ ಸರಿ ಇಲ್ಲ ಅಂದ್ರೇನೆ ಆಗೋದು. ಅಂದ್ರೆ ಒಂಥರ either 0 ಅಥವಾ 100. ಎಷ್ಟು ಕರುಣೆ, ಎಷ್ಟು ಸಾಫ್ಟ್ ಆಗಿರ್ತಾರೋ ಅಷ್ಟೇ, ಉಗುರುವಾದ್ರೆ ಅಷ್ಟೇ ಆ ರೀತಿ. ಅದೇ ಆಕ್ಟಿವ್ ಆಗಿಲ್ಲ ಅಂದ್ರೆ ಕೊಲೆ ಮತ್ತೆ ರೇಪ್ ಮಾಡೋದು ಇದೆಲ್ಲ ನಡೀತಿರ್ತದಲ್ಲ, ಅವ್ರಿಗೆಲ್ಲ ಕರುಣೆನೇ ಇರಲ್ಲ ಸರ್. ಸ್ವಂತ ಗಂಡನ್ನೇ ಕೊಲೆ ಮಾಡಿದ್ರು, ಚಂದ್ರಮ ಸರಿಗಿರಲ್ಲ. ಸ್ವಂತ ಹೆಂಡತಿನೇ ಕೊಲೆ ಮಾಡಿದ್ರು ಅಥವಾ ಸ್ವಂತ ಮಗಳನ್ನೇ ರೇಪ್ ಮಾಡಿದ್ರು, ಇದೆಲ್ಲ ಬರೋದು ಈ ಕ್ಯಾಟಗರಿಯಿಂದನೇ. ಸೊ ಅವ್ರಿಗೆ ಏನ್ ಮಾಡ್ಬೇಕು ಅಂದ್ರೆ ವೆರಿ ಇಂಪಾರ್ಟೆಂಟ್, ಚಂದ್ರಮ ಸರಿಗಿರ್ಬೇಕು. ತುಂಬಾ ಮಾನಸಿಕವಾಗಿ ಚಿಂತೆ ಮಾಡ್ತಿದೀವಿ ಅದೆಲ್ಲ ಅಂತ ಅಂದ್ರೆ ಶಿವನ್ ಟೆಂಪಲ್ಗೆ ಹೋಗ್ಬೇಕು ಸರ್ ಇವ್ರು. ಇವ್ರನ್ನ ಶಿವನೇ ಕಾಪಾಡೋದು ಅಂತ ಹೇಳ್ಬೋದು. ಪ್ರತಿ ಸೋಮವಾರ ಇವರು ಅಭಿಷೇಕಕ್ಕೆ ಹಾಲು ಕೊಡ್ಬೇಕು, ಅಭಿಷೇಕ ಮಾಡಿಸ್ಲಿಕ್ಕೆ ಹಾಲು ಕೊಡ್ಬೇಕು. ನಂತರ ಜಲ ಅಭಿಷೇಕ ಮಾಡಿಸ್ಬೇಕು.
ಅದಾದ ನಂತರ ಅಕ್ಕಿ ದಾನ ಮಾಡ್ಬೇಕು ಸರ್ ಇವ್ರು, ವೆರಿ ಇಂಪಾರ್ಟೆಂಟ್. ಹ್ಮ್. ನೀಡಿ ಪೀಪಲ್ಸ್ಗೆ ಅಕ್ಕಿ ದಾನ, ಅಥವಾ ವೃದ್ಧಾಶ್ರಮಕ್ಕೆ ಅಥವಾ ಯಾವ್ದಾದ್ರು ಆಶ್ರಮಕ್ಕೆ ಅಕ್ಕಿ ದಾನ ಮಾಡ್ಬೇಕು. ಮತ್ತೆ ತಾಯಿಗೆ ರೆಸ್ಪೆಕ್ಟ್ ಕೊಡ್ಬೇಕು. ಹ್ಮ್. ತಾಯಿ ಇಲ್ಲ ಅಂದ್ರೆ, ತಾಯಿ ಅಂದ್ರೆ ಚಿಕ್ಕಮ್ಮನೋ ಅಥವಾ ದೊಡ್ಡಮ್ಮನೋ ಈ ರೀತಿ ಯಾರು ಇರ್ತಾರೋ, ಮತ್ತೆ ತಾಯಿ ತರ ಏಜ್ ಆಗಿರ್ತಕ್ಕಂಥವ್ರು ತಾಯಿ ರೂಪದಲ್ಲಿ ಯಾರು ಇರ್ತಾರೋ ಅವ್ರು ಎಲ್ರಿಗೂ ರೆಸ್ಪೆಕ್ಟ್ ಮಾಡ್ಲೇಬೇಕು ಇವ್ರು. ಅವಾಗ ನೋಡಿ ಇವ್ರಿಗೆ ತುಂಬಾ ಒಳ್ಳೇದಾಗತ್ತೆ. ಓಕೆ. ಇನ್ನ 3ನೇ ತಾರೀಕು 3 ನಂಬರ್ ಬಗ್ಗೆ ಮಾತಾಡೋದಾದ್ರೆ, 3ನೇ ತಾರೀಕು ಹುಟ್ಟಿದವರು, 12ನೇ ತಾರೀಕು ಹುಟ್ಟಿದವರು, 21ನೇ ತಾರೀಕು, 30ನೇ ತಾರೀಕು, ಇವ್ರ ಜೀವನ ಹೇಗಿದೆ? ಇವ್ರು ತುಂಬಾ ಲಕ್ಕಿ ಪೀಪಲ್ಸ್ ಅಂತ ಹೇಳ್ಬೋದು. ಗುರು ಇವ್ರದ್ದು ಅಧಿಪತಿ ಆಗಿರ್ತಾರೆ. ಗುರು ಅಂದ ತಕ್ಷಣನೇ ಇವರು ಜಾಸ್ತಿ ಟೀಚಿಂಗ್ ಫೀಲ್ಡ್ ಅಲ್ಲಿ, ಅಂದ್ರೆ ಟೀಚ್ ಮಾಡೋ ಒಂದು ವೃತ್ತಿನಲ್ಲಿ ಇರಬೇಕು. ಓಕೆ, ಇವರು ಜಾಸ್ತಿ ಏನಂದ್ರೆ ತುಂಬಾ ಆಳವಾದಂತ ಜ್ಞಾನ ಇರ್ತದೆ ಇವ್ರಿಗೆ. ಅಂದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ ನನ್ಗೆ ಇಷ್ಟೊಂದೆಲ್ಲ ಇದಿರುತ್ತಾ, ಜ್ಞಾನ ಇರುತ್ತಾ, ಇಷ್ಟೊಂದೆಲ್ಲ ನನ್ಗೆ ಲಕ್ಕಿರುತ್ತಾ ಅಂತ ಅವ್ರಿಗೆ ಗೊತ್ತಿರಲ್ಲ ಎಷ್ಟೊಂದ್ ಬಾರಿ. ಸೊ ಇವರು ಆಕ್ಟಿವ್ ಮಾಡ್ಕೋಬೇಕು ಚೆನ್ನಾಗೆ. ಮತ್ತೆ ಪ್ರತಿ ದಿನ ದೇವ್ರಿಗೆ ದೀಪ ಹಚ್ಚಬೇಕು. ದೀಪ ಹಚ್ಚಿಲ್ಲ ಅಂದ್ರು ದೇವ್ರ ಫೋಟೋ ಮುಂದೆ ಕೂತು ಪ್ರಾರ್ಥನೆ ಮಾಡ್ಬೇಕು. ಥ್ಯಾಂಕ್ ಯು, ಭಗವಂತನಿಗೂ ಗ್ರಾಟಿಟ್ಯೂಡ್ ಸಲ್ಲಿಸ್ಬೇಕು. ಥ್ಯಾಂಕ್ ಯು, ನನ್ನ ಜೀವನದಲ್ಲಿ ಎಲ್ಲ ಕೊಟ್ಟಿದ್ಯಾ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಬರ್ಬೇಕು. ಇವ್ರದ್ದು ಮೈನಸ್ ಪಾಯಿಂಟ್ ಏನಂತ ಅಂದ್ರೆ, ಇವರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಸಾಲ ಕೊಡ್ತಾರೆ. ಯಾರು ಬಂದ್ ಕೇಳಿದ್ರು ಸಾಲ ಕೊಟ್ಬಿಡ್ತಾರೆ, ಅದು ವಾಪಸ್ ಬರಲ್ಲ. 500 ಆಗ್ಲಿ 1000 ಆಗ್ಲಿ ಅವ್ರ ಹಿಂದೆ ಅಲಿಬೇಕು. ಅಥವಾ ಲಕ್ಷ ಕೋಟಿ ಕೊಟ್ಟವ್ರದ್ದು 3 ಮನೆ ಇವ್ರು ಕೊಟ್ರೆ ಬೇಗ ಬರಲ್ಲ ಇದಂತೂ. ಮತ್ತೆ ಇನ್ನೊಂದು ನೆಗೆಟಿವ್ ಅಂದ್ರೆ, ಇವ್ರು ಏನಾದ್ರೂ ಸರಿಯಾದಂತ ರೀತಿನಲ್ಲಿ ಜೀವನ ನಡೆಸ್ಕೊಂಡು ಹೋಗ್ತಿಲ್ಲ ಅಂತ ಅಂದ್ರೆ ಲೇಸಿನೆಸ್ ಬರುತ್ತೆ. ಎಲ್ಲಾ ಗ್ರಹಗಳಿಗೂ ತುಂಬಾ ದೊಡ್ಡ ಗ್ರಹ ಅಂದ್ರೆ ಜುಪಿಟರ್, ಅಂದ್ರೆ ಗುರು ಗ್ರಹ ತುಂಬಾ ದೊಡ್ಡದಾಗಿರ್ತದೆ. ಹಂಗೆ ಇವ್ರು ಲೇಸಿನೆಸ್ ಮಾಡ್ತು ಅಂದ್ರೆ ದಪ್ಪ ಆಗ್ಬಿಡ್ತಾರೆ. ದಪ್ಪ ಆದ್ರು ಅಂದ್ರೆ ಓಕೆ, ಲಿವರ್ ಸಂಬಂಧಪಟ್ಟಿದ ಪ್ರಾಬ್ಲಮ್ ಬರುತ್ತೆ, ಹೆಲ್ತ್ ಇಶ್ಯೂಸ್ ಮೇನ್ ಇವ್ರಿಗೆ ಬರೋದು. ಮತ್ತೆ ಲೇಸಿನೆಸ್ ಹೇಳ್ದಾಗೆ ಲೇಸಿನೆಸ್ ಬರುತ್ತೆ. ಅದಾಗಿದ್ಮೇಲೆ ಗ್ರೋತೇ ಇರೋದಿಲ್ಲ. ಇವ್ರು ಯಾವಾಗಿದ್ರು ಅಷ್ಟೇ ಈ ರೀತಿ ಟೀಚಿಂಗ್ ಪೀರಿಯಡ್ ಅಂದ್ರೆ ಅವಾಗ್ಲೇ ಹೇಳ್ದೆ ಅಲ್ಲ, ಟೀಚ್ ಮಾಡೋದು, ಲೆಕ್ಚರರ್ ಆಗಿರ್ಬೋದು, ಇವರೆಲ್ಲ ನೋಡಿ 3 ನಂಬರ್ ಅಲ್ಲೇ ಇರೋದು. ಮತ್ತೆ ಬೋಧನೆ ಮಾಡ್ತಾರಲ್ಲ, ಈ ತರದವರೆಲ್ಲ 3 ನಂಬರ್ ಅಲ್ಲೇ ಇರೋದು ನಿಮ್ಗೆ. ಇವ್ರ ಮೇನ್ ಏನ್ ಮಾಡ್ಬೇಕು ಅಂದ್ರೆ, ಮೊದಲನೇದಾಗಿ ಏನ್ ಮಾಡ್ಬಾರ್ದು ಅಂದ್ರೆ, ಎಲ್ಲಾ ದೇವಸ್ಥಾನಕ್ಕೂ ತಿರುಗ್ತಾ ಇರ್ತಾರೆ. ತುಂಬಾ ಇಷ್ಟ ದೇವಸ್ಥಾನಗಳಿಗೆ ಹೋಗೋದು ಅಂದ್ರೆ. ಓದೋದ್ ಕಡೆ ಎಲ್ಲ ಫೋಟೋ ತಂದಿಟ್ಕೊಳ್ಳೋದು, ಮನೆ ತುಂಬಾ ದೇವ್ರ ಫೋಟೋ ಸೇರ್ಸೋದು, ವಿಗ್ರಹ ಸೇರ್ಸೋದು, ಆ ತಪ್ಪು ಮಾಡ್ಬೇಡಿ. ಸೊ ಆ ತಪ್ಪು ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ, ಅದು ಉಲ್ಟಾ ಹೊಡಿಯುತ್ತೆ. ಗುರು ಹಿರಿಯರಿಗೆ ಗೌರವ ಕೊಡ್ಬೇಕು. ನಿಮ್ದು ಯಾರ್ದಾದ್ರೂ ಟೀಚರ್ಸ್ ಇದ್ರೆ ಅವ್ರಿಗೆ ಫೋನ್ ಮಾಡಿ ಸಿಕ್ಕಿದ್ರೆ ಅವ್ರಿಗೇನಾದ್ರೂ ಸಣ್ಣ ಪುಟ್ಟ ಗಿಫ್ಟ್ ಮಾಡೋದಾಗಿರ್ಬೋದು, ಅಥವಾ ಥ್ಯಾಂಕ್ಸ್ ಹೇಳೋದಾಗಿರ್ಬೋದು. ನಿಮ್ಗೆ ಯಾರಾದ್ರೂ ಹೆಲ್ಪ್ ಮಾಡಿದ್ರೆ ಅವ್ರಿಗೆ ಗ್ರಾಟಿಟ್ಯೂಡ್ ಸಲ್ಲಿಸೋದು ವೆರಿ ಇಂಪಾರ್ಟೆಂಟ್ ಸರ್. ಸೊ ಇವ್ರದ್ದು ಅದೇ ಮೇನ್ ಪ್ರಾಬ್ಲಮ್, ದುಡ್ಡು ಕೊಡಬಾರ್ದು, ಕೊಟ್ರೆ ವಾಪಸ್ ಬರೋದಿಲ್ಲ. ಬೇಗ ನಂಬ್ತಾರೆ ಜನಗಳನ್ನ, ಅದೇ ಅವ್ರು ಮಾಡೋದು ಮಿಸ್ಟೇಕ್. ಎಲ್ಲ ಕೊಡ್ತಾನೆ ಗುರು, ಎಲ್ಲದಕ್ಕೂ ಗುರುಗ್ರಹ ಬೇಕು ಅಂತಾರಲ್ಲ. ಗುರು ಒಬ್ಬ ಚೆನ್ನಾಗಿದ್ರೆ ಮದ್ವೆ ಆಗುತ್ತೆ, ಮನೆ ಕಟ್ತೀವಿ, ಮಕ್ಕಳಾಗತ್ತೆ, A to Z ಗುರು ಇರ್ಬೇಕು ಅಂತಾರೆ. ಹೌದು, ಗುರು ನಂಬರ್ ಅಲ್ಲಿ ಹುಟ್ಟಿರೋರ್ಗೆ ಎಲ್ಲ ಕೊಡ್ತಾರೆ. ಬಟ್ ಅವರು ಸರಿಯಾದಂತ ಒಂದು ವೃತ್ತಿನ ಆಯ್ಕೆ ಮಾಡ್ಕೋಬೇಕು. ನೋಡಿ, ಈ ರೀತಿ ನ್ಯೂಮರಾಲಜಿ ಆಗಿರ್ಬೋದು ಅಥವಾ ಆಸ್ಟ್ರಾಲಜಿ ಆಗಿರ್ಬೋದು, ಈ ರೀತಿ ಅಕಲ್ಟ್ ಸೈನ್ಸ್ ಬಗ್ಗೆ ಕೂಡ ಅವ್ರಿಗೆ ಬರುತ್ತೆ. ಒಬ್ರಿಗೆ ಟೀಚರ್ ಟ್ಯುಟೋರಿಯಲ್ ಕ್ಲಾಸಸ್ ಮಾಡೋದು, ಈ ರೀತಿ ಎಲ್ಲ ವರ್ಕ್ ಆಗುತ್ತೆ. ಸೋಷಿಯಲ್ ಮೀಡಿಯಾ ಈ ರೀತಿ ಎಲ್ಲ ವರ್ಕ್ ಆಗುತ್ತೆ ತುಂಬಾ ಚೆನ್ನಾಗಿ. ಇನ್ನು 4ನೇ ನಂಬರ್ ಬಗ್ಗೆ ಮಾತಾಡೋದಾದ್ರೆ, 4ನೇ ತಾರೀಕು ಹುಟ್ಟಿರೋರು, 13ನೇ ತಾರೀಕು ಹುಟ್ಟಿರೋರು, 22ನೇ ತಾರೀಕು ಹುಟ್ಟಿರೋರು, 31ನೇ ತಾರೀಕು ಹುಟ್ಟಿರೋರು, ಇವ್ರ ಜೀವನ ಹೇಗಿದೆ? 4ನೇ ತಾರೀಕು ಬಂದು ನ್ಯೂಮರಾಲಜಿ ಪ್ರಕಾರ ಸ್ವಲ್ಪ ಡೇಂಜರ್ ಅಂತ ಹೇಳ್ತಾರೆ. ನನ್ನ ಪ್ರಕಾರ ಇಟ್ಸ್ ಗುಡ್ ಓನ್ಲಿ. ನಾವ್ ಹೆಂಗೆ ಅದನ್ನ ಇಟ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬಾ ಇಂಟ್ಯೂಷನ್ ಪವರ್ ಇರುತ್ತೆ ಅವ್ರಿಗೆ, ತುಂಬಾ ಇಂಟ್ಯೂಷನ್ ಪವರ್, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅವ್ರಿಗೆ. ಮತ್ತೆ ಅವ್ರು ತುಂಬಾ ಸೈಲೆಂಟ್ ಆಗಿರ್ತಾರೆ. ಸೈಲೆಂಟ್ ಆಗಿದ್ದೇ ಅವ್ರ ಕೆಲಸ ಮಾಡೋದು. ಅವ್ರ ಸಮಯ ಬಂದಾಗ ಅವ್ರ ಆಟ ತೋರ್ಸೋದು. ಅವ್ರು ಏನಾದ್ರೂ ಪಾಸಿಟಿವ್ ಆಗಿ ಇಟ್ಕೊಂಡ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗ್ತಾರೆ. ಒಳ್ಳೆ ದುಡ್ಡು ಮಾಡ್ತಾರೆ ಇವರು. ಮತ್ತೆ ಇವ್ರದ್ದು ನೆಗೆಟಿವ್ ಪಾರ್ಟ್ ಬಂದ್ರೆ ಏನಾದ್ರೆ, ಅವರು ಕುಡ್ತಾ, ಸ್ಮೋಕ್, ಇದು ತುಂಬಾ ಅಡಿಕ್ಟ್ ಆಗಿರ್ತಾರೆ. ಇದನ್ನ ಬಿಡಬೇಕು. ಅವ್ರು ಬಿಟ್ರೇನೆ ಅವ್ರಿಗೆ ಒಳ್ಳೇದಾಗೋದು. ಮತ್ತೆ ಇನ್ನೊಂದ್ ಏನಂದ್ರೆ, ಇವ್ರಿಗೆ ಜಾಸ್ತಿ ಸೆಕ್ಷುವಲ್ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ. ಈ 4 ನಂಬರ್ ಅಲ್ಲಿರೋರ್ಗೆ ಇದು ಸ್ವಲ್ಪ ನೀವು ಅವಾಯ್ಡ್ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಗಡಿ ದಾಟಿ, ಎಲ್ಲಾನು ಅಷ್ಟೇ ಗಡಿ ದಾಟಿ ಹೋಗೋದು, ರೂಲ್ಸ್ ಬ್ರೇಕ್ ಮಾಡೋರು ಇವರೇ ಜಾಸ್ತಿ. ಲವ್ ಮ್ಯಾರೇಜ್ ಇವ್ರಿಗೆ ಜಾಸ್ತಿ ಆಗೋದು.
ಅರೇಂಜ್ ಮ್ಯಾರೇಜ್ ಇರೋದೇ ಇಲ್ಲ. ಮತ್ತೆ ಮಲ್ಟಿಪಲ್ ಆಫ್ ರಿಲೇಶನ್ಶಿಪ್ ಕೂಡ ಬರೋದು ಇವ್ರಿಗೆ ಜಾಸ್ತಿ. 4 ಅನ್ನೋ ನಂಬರ್ ಅವ್ರಿಗೆ. ಇವ್ರು ಏನಾದ್ರೂ ಸುಳ್ಳು ಹೇಳ್ತು ಅಂತ ಅಂದ್ರೆ ಅಲ್ಲಿಗೆ ಇವ್ರ ಲೈಫು ಓಕೆ ಪಾತಾಳ ಕೊಟ್ಟೋಗುತ್ತೆ. ಓಕೆ. ಪಾತಾಳ ಕೊಟ್ಟೋಗುತ್ತೆ. ಅಷ್ಟು ಕೇರ್ಫುಲ್ ಆಗಿರ್ಬೇಕು. ಇವ್ರಿಗೆ ಮೈನಸ್ ಪಾಯಿಂಟ್ ಅಂತ ಬಂತು ಅಂದ್ರೆ ಇವ್ರು ಜಾಸ್ತಿ ಕ್ರೋನಿಕ್ ಅಂದ್ರೆ ನಮ್ಗೆ ಹೆಸರೇ ಗೊತ್ತಿರಲ್ಲ ಆ ತರ ಕಾಯಿಲೆಗೆ ತುತ್ತಾಗ್ತಾರೆ. ಕ್ಯಾನ್ಸರ್ ಅಂತ ಕಾಯಿಲೆಗಳಿಗೆ. ಈಗ ಈ ಜನ್ಮದಲ್ಲಿ ನಾನು ಎಲ್ಲ ಒಳ್ಳೇದೇ ಮಾಡಿದ್ದೀನಿ, ಬಟ್ ಪಾಸ್ಟ್ ಲೈಫಲ್ಲಿ ಏನಾದ್ರೂ ಕೆಟ್ಟ ಕೆಲಸ ಮಾಡಿದ್ರೆ ಈ ಜನ್ಮದಲ್ಲಿ 4 ಅನ್ನೋ ನಂಬರ್ ಅಲ್ಲೇ ಹುಟ್ಟೋದು. ಕಾರ್ಮಿಕ್ ನಂಬರ್ ಅಂತ. ಕಾರ್ಮಿಕ್ ನಂಬರ್, ಹೌದು. ಮತ್ತೆ ಹೆಲ್ತ್ ಇಶ್ಯೂಸ್ ಅಲ್ಲಿ ಇನ್ನೊಂದು ಫುಡ್ ಪಾಯ್ಸನ್ ಆಗ್ತಾ ಇರುತ್ತೆ ಅವ್ರಿಗೆ ಅವಾಗವಾಗ. ಸೊ ಇವ್ರು ಏನ್ ಮಾಡ್ಬೇಕು ಅಂತ ಅಂದ್ರೆ ಇವರು ಪ್ರಾಣಿಗಳಿಗೆ ಅಂದ್ರೆ ಯಾವ್ದಾದ್ರು ಪ್ರಾಣಿ ಬೀದಿಲ್ ಹೋಗೋ ನಾಯಿಗಾದ್ರೂ ಸರಿನೇ ಊಟ ಹಾಕ್ಬೇಕು. ಮನೆಯಲ್ಲಿ ಬೆಕ್ಕು ಸಾಕಿದ್ರೆ ಇನ್ನೂ ಒಳ್ಳೇದು. ಆಗಲ್ಲ ಅನ್ನೋರ್ಗೆ ಬೀದಿ ನಾಯಿಗಳಿಗೆ ಡೊನೇಟ್ ಮಾಡೋದು ಫುಡ್ಡು. ಮತ್ತೆ ವೆರಿ ಇಂಪಾರ್ಟೆಂಟ್, ಗುರುವಾರ ಶುಕ್ರವಾರ ಫ್ರಿಜ್ಜು ಮತ್ತೆ ಟಿವಿ ಎಲೆಕ್ಟ್ರಿಕ್ ಐಟಮ್ ಏನೇನ್ ಇರ್ತದೋ ಮನೆಯಲ್ಲಿ ಅದನ್ನೆಲ್ಲ ಒರೆಸ್ತಾ ಬರ್ಬೇಕು. ಖುದ್ದು ಟಾಯ್ಲೆಟ್ನ ಇವರೇ ಕ್ಲೀನ್ ಮಾಡಬೇಕು. ಗಂಡಸರಾಗಿರ್ಲಿ ಹೆಂಗಸರಾಗಿರಲಿ. ಮತ್ತೆ ಕಟ್ಟಾಗಿರುವಂಥದ್ದು ಯಾವುದೇ ವೈರ್ಸ್ ಆಗಿರ್ಬೋದು, ಅದೇ ಸ್ವಿಚ್ ಅಂದ್ರೆ ಚಾರ್ಜರ್ ಕೆಟ್ಟೋಗಿರುತ್ತೆ ಬಟ್ ಆದ್ರೂ ಯೂಸ್ ಆಗತ್ತೆ ಅಂತ ಎಲ್ಲೋ ಒಂದ್ ಕಡೆ ಇಟ್ಕೊಳ್ಳೋದು, ಅದೆಲ್ಲ ತಪ್ಪು ಮಾಡಬಾರ್ದು. ಅದು ಇದ್ರೆ ಇವತ್ತೇ ಆಚೆ ಹಾಕಿ, ಅದು ನಮ್ಗೆ ಮುಂದೆ ಹೋಗೋದಿಕ್ಕೆ ಬಿಡೋದಿಲ್ಲ. ಸೊ 4 ನಂಬರ್ ಇರೋರು ವೆರಿ ಇಂಪಾರ್ಟೆಂಟ್. ನೀವು ಶಿಸ್ತಾಗೆ ಪ್ಲಾನಿಂಗ್ ಇಲ್ದೇನೆ ನೀವೇನಾದ್ರೂ ಕೆಲಸ ಮಾಡೋದಿಕ್ ಹೋದ್ರೆ ಫೇಲ್ ಆಗ್ತೀರಾ. ಮತ್ತೆ ಅರ್ಧದಲ್ಲಿ ಕೆಲ್ಸ ಕಳ್ಕೊಂತೀರಾ. ಈ ರೀತಿ ಎಲ್ಲ ನೆಗೆಟಿವ್ ಆಗಿ ಬರುತ್ತೆ. 4 ನಂಬರ್ ರೆಮಿಡಿ ಅಂತ ಬಂತು ಅಂದ್ರೆ ಇವ್ರು ಯಾರಿಗೂ ಚೀಟ್ ಮಾಡಬಾರ್ದು ಫಸ್ಟ್ ಆಫ್ ಆಲ್. ಅಂಡ್ ನಂತರ ಇವ್ರಿಗೆ ಜಾಸ್ತಿ ಏನಾಗತ್ತೆ ಅಂದ್ರೆ ಪ್ಲಾನಿಂಗ್ ಇರೋದಿಲ್ಲ. ಹೆಂಗ್ ಬೇಕಂಗೆ ಸಡನ್ ಡಿಸಿಷನ್ ತಗೋಬಿಡೋದು. ಸಡನ್ ಡಿಸಿಷನ್ ತಗೋತು ಅಂದ್ರೆ ಎಲ್ಲ ಹಾಳಾಗುತ್ತೆ. ಸಡನ್ ಆಗಿ ಇವ್ರಿಗೆ ಆಕ್ಸಿಡೆಂಟ್ ಅವಾಗ ಆಗ್ತಿರುತ್ತೆ. ಎಷ್ಟು ಡಿಸಿಷನ್ ತಗೊಳೋದು ಜಾಸ್ತಿ ಇವರು. ಮೈಂಡ್ ಇಂದ ಯೋಚನೆ ಮಾಡೋದು ತಗೊಳೋದು, ಆಲೋಚನೆ ಅನ್ನೋದು ಇವ್ರದ್ದು ಸರಿ ಇರೋದಿಲ್ಲ. ಹಾಗಾಗಿ ಇವ್ರಿಗೆ ಮೇನ್ ರೆಮಿಡಿ ಅಂತ ಬರೋದಾದ್ರೆ ಇದನ್ನ ಮಾಡ್ಕೊಬೇಕಾಗತ್ತೆ. ಮತ್ತೆ ದುರ್ಗಾ ದೇವಸ್ಥಾನಕ್ಕೆ ಹೋಗ್ಬೇಕು. ಅಂದ್ರೆ ಶಕ್ತಿ ದೇವಸ್ಥಾನಗಳಿಗೆ ಹೋಗೋದ್ರಿಂದ ಇವ್ರಿಗೆ ತುಂಬಾ ಅನುಕೂಲ ಆಗತ್ತೆ. ಮತ್ತೆ ಕಪ್ಪು ನಾಯಿಗೆ ಊಟ ಹಾಕ್ಬೇಕು. ಇಲ್ಲ ಸಾಕಿದ್ರು ಪರವಾಗಿಲ್ಲ, ಮನೆಯಲ್ಲೇ ಸಾಕಿದ್ರು. ಮತ್ತೆ ಬೆಕ್ಕು ಸಾಕಬಹುದು. ಇವ್ರು ತುಂಬಾ ಒಳ್ಳೇದಾಗತ್ತೆ. ಮತ್ತೆ ಇವ್ರು ಗಡಿ ದಾಟಿ ಹೋಗ್ಬೇಕು. ಮತ್ತೆ ಇವ್ರಿಗೆ ಫಾರಿನ್ ನಲ್ಲಿ ಸೆಟ್ಲ್ ಆಗೋ ಯೋಗ ಇರುತ್ತೆ. ಮತ್ತೆ ಫಾರಿನ್ ಅವ್ರ ಜೊತೆ ಕನೆಕ್ಷನ್ ಹೆಂಗಾದ್ರೂ ಇರುತ್ತೆ. ವರ್ಕ್ ವೈಸ್ ಆಗಿರ್ಬೋದು, ಅಥವಾ ಇವರೇ ಫಾರಿನ್ ಅಲ್ಲಿ ಹೋಗಿ ಕೆಲಸ ಮಾಡೋದು, ಸೆಟ್ಲ್ ಆಗೋದು, ಈ ತರ ಎಲ್ಲ ಅನುಕೂಲ ಇರುತ್ತೆ ಇವ್ರಿಗೆ. ಆದ್ರೆ ಇವ್ರು ಯಾರು ಚೀಟ್ ಮಾಡಬಾರ್ದು. ಇವರು ಯಾರಿಗೂ ಚೀಟ್ ಮಾಡಬಾರ್ದು. ಚೀಟ್ ಮಾಡಿದ್ರೆ ಲೈಫಲ್ಲಿ ಒಂದ್ಸಲಿ ಬಿತ್ತು ಅಂದ್ರೆ ಎದ್ದೇಳಕ್ಕೆ ಆಗೋದಿಲ್ಲ. ಯಾರು ಬಂದು ಸಹಾಯ ಮಾಡಿದ್ರು ಎದ್ದೇಳೋದಿಕ್ಕಾಗೋದಿಲ್ಲ. ಅಷ್ಟು ಡೌನ್ ಆಗ್ಬಿಡ್ತಾರೆ. ಸಡನ್ ಆಗಿ ಈ ರಾಹು ಅಂದ್ರೇನೆ ಸಡನ್ ಆಗಿ ಗ್ರೋತ್ ಕೊಡೋದು, ಮತ್ತೆ ಸಡನ್ ಆಗಿ ಅವರೇ ಬೆಳೆಸೋದು. ಮತ್ತೆ ಪ್ರತಿ ಶನಿವಾರ ಇವರೇ ಟಾಯ್ಲೆಟ್ ಕ್ಲೀನ್ ಮಾಡಬೇಕು. ಖುದ್ದು ಹೆಂಗಸರಾಗಿರಲಿ ಗಂಡಸರಾಗಿರಲಿ. ಜೊತೆಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂದ್ರೆ ಫ್ರಿಡ್ಜ್ ಆಗಿರ್ಬೋದು, ವಾಷಿಂಗ್ ಮಿಷಿನ್, ಎಲೆಕ್ಟ್ರಿಕ್ ಟಿವಿ, ಇವರೇ ಖುದ್ದು ಕ್ಲೀನ್ ಮಾಡಬೇಕು ವಾರನೂ. ಮತ್ತೆ ಶನಿವಾರ ಟೀ ಪುಡಿ ದಾನ ಮಾಡ್ಬೇಕು. ಏನಾದ್ರೂ ಸಡನ್ ಆಗಿ ಇವ್ರಿಗೆ ಎಸ್ಪೆಷಲಿ 4ರಲ್ಲಿ ಹುಟ್ಟಿರೋರ್ಗೆ ಟೀ ಪುಡಿ ದಾನ ಮಾಡೋದ್ರಿಂದ ತುಂಬಾ ಒಳ್ಳೇದಾಗತ್ತೆ. ಇನ್ನು 5ನೇ ನಂಬರ್ ಬಗ್ಗೆ ಮಾತಾಡೋದಾದ್ರೆ 5ನೇ ತಾರೀಕು ಹುಟ್ಟಿರೋರು, 14ನೇ ತಾರೀಕು ಹುಟ್ಟಿರೋರು, 23ನೇ ತಾರೀಕು ಹುಟ್ಟಿರೋರು ಬರ್ತಾರೆ. ಅವ್ರ ಜೀವನ ಹೇಗಿದೆ? 5ನೇ ತಾರೀಕು ಬಹಳ ಲೆಕ್ಕಾಚಾರದ ಜನಗಳು. ಸೊ ಅವ್ರಿಗೆ ತುಂಬಾ ಮಾತು ಅಂದ್ರೆ ಇಷ್ಟ. ಅಂದ್ರೆ ಅವರು ಬುಧ, ಇವ್ರದ್ದು ಅಧಿಪತಿ ಬಂದು ಬುಧ ಆಗಿರೋದ್ರಿಂದ ತುಂಬಾ ಮಾತು ಕತೆ ಆಡೋದು ಜಾಸ್ತಿ, ಲೆಕ್ಕಾಚಾರ ಜಾಸ್ತಿ. ಇವ್ರು ನೀವು ನೋಡಿರ್ಬೋದು ಜಾಸ್ತಿ ಚಾರ್ಟೆಡ್ ಅಕೌಂಟೆಂಟ್ಗಳು ಸಿಗ್ತಾರೆ 5ನೇ ತಾರೀಕಲ್ಲಿ ಹುಟ್ಟಿರೋರು. ಸೊ ಇವ್ರು ಜಾಸ್ತಿ ಮಾತಾಡ್ತಾರೆ. ಮಾತು ಮತ್ತೆ ಆಕ್ಟಿಂಗ್, ನಗ್ಸೋದು ಜಾಸ್ತಿ ಇವರಲ್ಲಿ ಇರ್ತದೆ. ಎಂಟರ್ಟೈನರ್. ಹೌದು. ಎಷ್ಟು ಚಿಕ್ಕವರಾಗಿರ್ಲಿ ದೊಡ್ಡವರಾಗಿರ್ಲಿ, 50-60 ವರ್ಷ ಆಗಿದ್ರು ಅವ್ರ ಮನೇಲಿದ್ರೆ ನಗ್ತಾ ಇರ್ತಾರೆ. ಯಾರಾದ್ರೂ ನಗಿಸ್ತಾ ಇರ್ತಾರೆ, ಅವರು ಕೂಡ ನಗ್ತಾ ಇರ್ತಾರೆ. ಎಷ್ಟೇ ಕಷ್ಟ ಇರಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅಷ್ಟು ಒಳ್ಳೆ ನಂಬರು. ಇವ್ರಿಗೆ ಮೈನಸ್ ಪಾಯಿಂಟ್ ಅಂತ ಬಂತು ಅಂದ್ರೆ ಕಮ್ಯುನಿಕೇಶನ್ ಪ್ರಾಬ್ಲಮ್. ಆಪರ್ಚುನಿಟಿ ಎಲ್ಲೂ ಸಿಗಲ್ಲ. ಮಾತೇ ಸರಿಯಾಗಿ ಆಡಕ್ ಬರಲ್ಲ. ಕೋಪ ಮಾಡ್ಕೊಂಡು ಮಾತಾಡಿದ್ರೆ ಯಾರು ಕೊಡ್ತಾರೆ ಆಪರ್ಚುನಿಟಿ? ನಯ ನಾಜುಕಿಂದ ಮಾತಾಡಿದ್ರೆ ತಾನೇ ಆಪೋಸಿಟ್ ಆಗಿ ವ್ಯಕ್ತಿ ಇರೋರು ನಮ್ಗೆ ಆಪರ್ಚುನಿಟಿ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಅಥವಾ ವ್ಯವಹಾರದಲ್ಲಿ
ವರ್ಕ್ ಆಗೋದಿಕ್ ಸಾಧ್ಯ. ಹ್ಮ್ ಸೊ ಇದು ಮೈನಸ್ ಪಾಯಿಂಟ್ ಇದಾಗಿರುತ್ತೆ. ಮತ್ತೆ ಇವರು ಬೇರೆಯವ್ರ ಮಾತು ಕೇಳಿಸ್ಕೊಳಲ್ಲ. ಓಕೆ. ಬೇರೆಯವ್ರ ಮಾತು ಕೇಳಿಸ್ಕೊಳಲ್ಲ. ಸಡನ್ ಆಗಿ ಇವ್ರೆ ಮಾತಾಡಿ ಎಲ್ಲ ಕೆಲಸ ಹಾಳು ಮಾಡ್ಬಿಡ್ತಾರೆ. ಇವ್ರದ್ದು ತುಂಬಾ ಇಶ್ಯೂಸ್ ಅನ್ಭವಿಸೋದು ಅಂದ್ರೆ ಸ್ಕಿನ್ ಡಿಸೀಸ್ ಬರುತ್ತೆ. ಇವ್ರಿಗೆ ಸ್ಕಿನ್ ಇಶ್ಯೂಸ್ ತುಂಬಾ ಜಾಸ್ತಿ ಬರುತ್ತೆ. ಹ್ಮ್. 5ನೇ ತಾರೀಕು ಕೊಟ್ಟಿರೋರ್ಗೆ ಹ್ಮ್. ಇಚ್ಚಿಂಗ್ ಜಾಸ್ತಿ ಆಗೋದು, ಮತ್ತೆ ರಿಂಗ್ ವಾರ್ಮ್ ಅಂತ ಬರುತ್ತೆ, ಇನ್ಫೆಕ್ಷನ್ ಆಗೋದು, ಮತ್ತೆ ಇವ್ರಿಗೆ ಕೋಲ್ಡ್ ಮತ್ತೆ ಕಾಫ್ ಅವಾಗವಾಗ ಬರ್ತಾ ಇರುತ್ತೆ, ಶೀತ ಆಗ್ತಾನೆ ಇರುತ್ತೆ. ಇದು ತುಂಬಾ ನೋಡಿದ್ದೀನಿ ನಾನು ತುಂಬಾ ಜನನ. ಮತ್ತೆ ಅದಲ್ದಿರ ಇವ್ರಿಗೆ ಸ್ಕಿನ್ ಇಶ್ಯೂಸ್ ಅಲ್ಲಿ ವೈಟ್ ಪ್ಯಾಚಸ್ ಫುಲ್ಲು ತೊನ್ನು ಅಂತ ಹೇಳ್ತಾರೆ ಹ್ಮ್. ಕನ್ನಡದಲ್ಲಿ. ಸೊ ಅದು ಇವ್ರಿಗೆ ತುಂಬಾ ಬರುತ್ತೆ, ನೋಡಿದೀನಿ ಎಷ್ಟೊಂದ್ ಜನಕ್ಕೆ. ಮತ್ತೆ ನೀವು ಅಬ್ಸರ್ವ್ ಮಾಡ್ಬೋದು ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ. ಸೊ ಇದೊಂದು ಇಶ್ಯೂಸ್ ಬರುತ್ತೆ. ಇವ್ರಿಗೆ ರೆಮಿಡಿ ಅಂತ ಬಂದ್ರೆ ಕೇಳಿಸ್ಕೊಳ್ಳಿ, ಇದು ವೆರಿ ಇಂಪಾರ್ಟೆಂಟ್. ನೀವು ಹೊಸ ಬಟ್ಟೆ ತಂದಾಗ ಮನೆಗೆ ಹ್ಮ್. ಅದನ್ನ ವಾಶ್ ಮಾಡೇ ಹಾಕೊಬೇಕು ನೀವು. ಓಕೆ. ತಂದ ತಕ್ಷಣ ಹಂಗೆ ಹಾಕೊಳಂಗಿಲ್ಲ. ಹೌದು, ಹೊಸ ಬಟ್ಟೆ ಅಂದ ತಕ್ಷಣ ನಾವು ಹಾಕೊಂಡ್ಬಿಡ್ತೀವಿ ಹಬ್ಬಕ್ಕೆ ಅಲ್ವಾ. ಸೊ ಟ್ಯಾಗ್ ಎಲ್ಲ ಕಟ್ ಮಾಡಿ ಅದು ಪ್ರೈಸ್ ಟ್ಯಾಗ್ ಎಲ್ಲ ಹ್ಮ್. ಹಾಗೆ ತಂದಾಗ ನಾವು ವಾಶ್ ಮಾಡೇ ಹಾಕ್ಬೇಕಿಲ್ಲ ಇವರು, ಎಸ್ಪೆಷಲಿ 5ನೇ ತಾರೀಕಲ್ಲಿ ಹುಟ್ಟಿರೋರು. ಮತ್ತೆ ಗಿಡಗಳಿಗೆ ನೀರ್ ಹಾಕ್ಬೇಕು. ಮತ್ತೆ ಗಿಡಗಳನ್ನ ಡೊನೇಟ್ ಮಾಡೋದ್ರಿಂದನೂ ತುಂಬಾ ಒಳ್ಳೇದಾಗತ್ತೆ. ಈಗ 5 ಅಂದ ತಕ್ಷಣ ಒಂದಲ್ಲ ಒಂದು ರೀತಿ ಪ್ರಾಸ್ಪ್ಯಾರಿಟಿ ಅಬಂಡೆನ್ಸ್ ಬಂದೇ ಬರುತ್ತೆ. ಹಂಗಂತ ನೀವು ಅನ್ಕೊಂಡ್ರೆ ಎಕ್ಸ್ಪೆಕ್ಟೇಷನ್ಗೆ ರೀಚ್ ಆಗಬೇಕು, ಅಥವಾ 5 ಅನ್ನೋ ನಂಬರ್ ತುಂಬಾ ನೆಗೆಟಿವ್ ಆಗಿ ಓಡ್ತಿದೆ ನನ್ನ ಜೀವನದಲ್ಲಿ ಅಂದಾಗ ನೀವು ಈ ರೆಮಿಡೀಸ್ ನ ಮಾಡ್ಕೊಂಡ್ರೆ ಬಹಳ ಅದ್ಭುತವಾಗಿ ವರ್ಕ್ ಆಗತ್ತೆ. ಹ್ಮ್. ಗಿಡಗಳನ್ನ ಡೊನೇಟ್ ಮಾಡೋದು, ಮತ್ತೆ ನೀರ್ ಹಾಕೋದು, ಮತ್ತೆ ಮಂಗಳಮುಖಿಯರಿಗೆ ನೀವು ದಾನ ಮಾಡಬೇಕು. ಗ್ರೀನ್ ಕಲರ್ಗೆ ಸಂಬಂಧಪಟ್ಟಿದ್ದು ಗ್ರೀನ್ ಕಲರ್ ಬಾಚಣಿಗೆ, ಮತ್ತೆ ಕನ್ನಡಿ ಕೊಡೋದು, ಮತ್ತೆ ಏನಾದ್ರೂ ಗ್ರೀನ್ ಕಲರ್ ಸ್ಯಾರಿ, ಬ್ಯಾಂಗಲ್ಸ್ ಕೊಡೋದ್ರಿಂದ ಅದ್ಭುತವಾಗಿ ವರ್ಕ್ ಆಗುತ್ತೆ. ಓಕೆ. ಇನ್ನಷ್ಟು ಪ್ರಾಸ್ಪೆರಿಟಿ ಅನ್ನೋದು ಸಿಗುತ್ತೆ ನಿಮ್ ಜೀವನಕ್ಕೆ. ಬಿಸ್ನೆಸ್ ಮಾಡ್ತಿದ್ರೆ ಸೂಪರ್ ಆಗಿ ವರ್ಕ್ ಆಗುತ್ತೆ. ಇನ್ನು 6ನೇ ನಂಬರ್ ಅವ್ರ ಬಗ್ಗೆ ಮಾತಾಡೋದಾದ್ರೆ 6ನೇ ತಾರೀಕು ಹುಟ್ಟಿರ್ತಾರೆ, 15ನೇ ತಾರೀಕು ಹುಟ್ಟಿರ್ತಾರೆ, 24ನೇ ತಾರೀಕು ಹುಟ್ಟಿರ್ತಾರೆ. ಅವ್ರ ಜೀವನ ಹೇಗಿದೆ? ಇವರೆಲ್ಲ ತುಂಬಾ ಲಕ್ಕಿ ಪರ್ಸನ್ಸ್ ಅಂಡ್ ಮಾಸ್ಟರ್ ನಂಬರ್. ಇವ್ರದ್ದು ಅಧಿಪತಿ ಬಂದು ಶುಕ್ರ ಆಗಿರ್ತಾರೆ. ಶುಕ್ರ ಬಂದು ಲಕ್ಸುರಿ ತಂದ್ಕೊಡೋರು. ಎಂತ ಬಡವ್ರ ಮನೇಲಿ ಹುಟ್ಟಿದ್ರು ಇವ್ರಿಗೊಂದು ಎಕ್ಸ್ಟ್ರಾ ಕೇರಿಂಗು ಹ್ಮ್. ಎಲ್ಲ ಸಿಗುತ್ತೆ ಇವ್ರಿಗೆ. ಮೊದಲನೇ ಮಗಳಿಗೆ ಒಂದ್ ರೀತಿ, 2ನೇ ಮಗಳು 6ನೇ ತಾರೀಕಲ್ಲಿ ಹುಟ್ಟಿದ್ರೆ ಅಥವಾ ಮಗನೋ ಮಗಳು ಹುಟ್ಟಿದ್ರೆ ಅವ್ರದೇ ಒಂಥರ ಟ್ರೀಟ್ ಅಲ್ಲಿ ತುಂಬಾ ಚೆನ್ನಾಗ್ ಮಾಡ್ತಾರೆ. ಎಲ್ಲ ಎಕ್ಸ್ಟ್ರಾ ಕೇರಿಂಗ್ ಆಗಿರುತ್ತೆ. ಮತ್ತೆ ಇವ್ರದ್ದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಲಕ್ಕು, ಇವ್ರು ಹುಟ್ಟಿದ ಮೇಲೆ ತಂದೆ ತಾಯಿಗೆ ಭಾಗ್ಯೋದಯ ಶುರುವಾಗಿರುತ್ತೆ. ಹ್ಮ್. ಲಕ್ ಅನ್ನೋದು ಮನೆಗ್ ಬಂದಿರುತ್ತೆ. ಮನೆ ಕಟ್ಟಿಸ್ತಾರೆ, ಅಥವಾ ಏನಾದ್ರೂ ಹೊಸ ಬೈಕೋ ಕಾರೋ ಏನಾದ್ರೂ ತಗೊಂತಾರೆ. ಇವ್ರು ಹುಟ್ಟಿದ್ಮೇಲೆ ಒಂದು ಲಕ್ ಬಂದಿರುತ್ತೆ, ಒಳ್ಳೆ ಮನಿ ಫ್ಲೋ ಚೆನ್ನಾಗಿ ಹೋಗ್ತಿರುತ್ತೆ. ಹ್ಮ್. ಆ ಮನೆಯಲ್ಲಿ ಇರೋವರೆಗೂ ಹೆಣ್ಮಕ್ಳು ಹುಟ್ಟಿದ್ರೆ ಅಥವಾ ಗಂಡ್ ಮಗು ಇರೋವರೆಗೂ ಸ್ಥಿರವಾಗಿರುತ್ತೆ. ಅದೊಂದು ಇರುತ್ತೆ. ಇವ್ರದ್ದು ಮೈನಸ್ ಪಾಯಿಂಟ್ ಏನಂತ ಅಂದ್ರೆ ಜಾಸ್ತಿ ಕುಡಿತಕ್ಕೆ ಅಡಿಕ್ಟ್ ಆಗ್ತಾರೆ. ಕುಡಿತ ಮತ್ತೆ ಸ್ಮೋಕ್ ಮಾಡೋದು, ಇದನ್ನ ತುಂಬಾ ಕಂಟ್ರೋಲ್ ಮಾಡ್ಬೇಕು. ಇನ್ನೊಂದು ಮೈನಸ್ ಪಾಯಿಂಟ್ ಏನಂದ್ರೆ ಇವರು ತುಂಬಾ ಲೈಕ್ ಹುಡುಗಿಯರಿಗೆ ಫ್ಲರ್ಟ್ ಮಾಡೋದು ಹ್ಮ್. ಅಥವಾ ಹುಡುಗರಿಗೆ ಆಟ ಆಡ್ಸೋದು, ಇದು ಖಂಡಿತ ಇದ್ದೇ ಇರುತ್ತೆ. ಹ್ಮ್. ಸೊ ಆಯ್ತಾ. ಮತ್ತೆ ಜಾಸ್ತಿ ಸೆಕ್ಸ್ ವಿಡಿಯೋಸ್ ನೋಡೋದು ಅಭ್ಯಾಸ ಮಾಡ್ಕೊಬಿಟ್ಟಿರ್ತಾರೆ. ಇದನ್ನೆಲ್ಲ ಕಂಟ್ರೋಲ್ ಮಾಡ್ಬೇಕು. ಮಾಡಿಲ್ಲ ಅಂದ್ರೆ ಇವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂದ್ರೆ ಸ್ಕಿನ್ ಇಶ್ಯೂಸ್ ಬರುತ್ತೆ. ಪಿಂಪಲ್ಸ್ ಬರೋದು, ರ್ಯಾಷಸ್ ಆಗೋದು ಇವ್ರಿಗೆ ತುಂಬಾ ಕಾಡುತ್ತೆ. ಇದು ಪ್ರಾಬ್ಲಮ್. ಇದನ್ನೆಲ್ಲ ನೀವು ನೋಡ್ಕೋಬೇಕು. ಮತ್ತೆ ಇವರು ದೇವಿ ಆರಾಧಕರಾಗ್ಬೇಕು. ಅಂದ್ರೆ ಎವ್ರಿ ಶುಕ್ರವಾರ ನಾನ್ ವೆಜ್ ತಿನ್ನಂಗಿಲ್ಲ. ನಾನ್ ವೆಜ್ ತಿನ್ನೋರಾದ್ರೆ ಶುಕ್ರವಾರ ಇವ್ರು ಬಿಟ್ಬಿಡ್ಬೇಕು. ಹ್ಮ್. ನಂತರ ಯಾರಾದ್ರೂ ಮದುವೆ ಸಮಾರಂಭ ಮಾಡ್ತಿರ್ತಾರಲ್ಲ, ಅವ್ರಿಗೆ ದುಡ್ಡನ್ ಸಹಾಯ ಮಾಡಿದ್ರೆ ಏನಾದ್ರೂ ಪ್ರಾಬ್ಲಮ್ ಇತ್ತು ಅಂತ ಅಂದ್ರೆ ಅದು ಕ್ಲಿಯರ್ ಆಗತ್ತೆ ಇವ್ರಿಗೆ. ಇದು ಸಿಂಪಲ್ ಅನ್ನಿಸ್ಬೋದು ರೆಮಿಡಿ, ತುಂಬಾ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ಇದೆಲ್ಲ. ಹ್ಮ್. ಆಯ್ತಾ. ನಂತರ ಇವ್ರಿಗೆ ಜ್ಯೋತಿಷ್ಯ ಅನ್ನೋದು ತುಂಬಾ ಚೆನ್ನಾಗಿ ಆಗ್ಬರುತ್ತೆ. ಈ ತರ ಯಾವ್ದಾದ್ರು ಇಂಟ್ರೆಸ್ಟಿಂಗ್ ಆಗಿ ಇರೋದನ್ನ ಆಯ್ಕೆ ಮಾಡ್ಕೊಂಡು ಇವ್ರ ವೃತ್ತಿ ಅಂತ ಬಂದಾಗ ಸಿನಿಮಾ ರಂಗ ಆಗಿರ್ಬೋದು, ಈ ರೀತಿ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಇದೆಲ್ಲ ತುಂಬಾ ಚೆನ್ನಾಗಿ ಆಗ್ಬರುತ್ತೆ. ಅದರಿಂದ ಗ್ರೋತ್ ಕೂಡ ಹಾಕ್ತಾರೆ. ಮತ್ತೆ ಬ್ಯೂಟಿ ಪಾರ್ಲರ್ ಹ್ಮ್. ಇದೆಲ್ಲ ನಡೆಸೋರು 6 ಎನರ್ಜಿಯಿಂದಾನೆ. ನೀವು ಬ್ಯೂಟಿ ಪಾರ್ಲರ್ ನಡೆಸ್ತಿದ್ದೀರಾ ಅಂದ್ರೆ 6 ನಂಬರ್ ಇರುತ್ತೆ. ಅವ್ರು ಹುಟ್ಟಿಲ್ಲ ಆ ಡೇಟ್ ಅಲ್ಲೂ ಅಂದ್ರೆ ಅವ್ರ ಫೋನ್ ನಂಬರ್ ಅಲ್ಲಾದ್ರೂ 6ಗಳು ಇದ್ದೇ ಇರುತ್ತೆ. ಹಂಗಾಗಿ ಅವ್ರು ಪಾರ್ಲರ್ ಅಲ್ಲಿ ಹಾಕೊಂಡಿರ್ತಾರೆ. Okay. ಆದ್ರೆ ಮೇಕಪ್ ಕಾಸ್ಮೆಟಿಕ್ಸ್ ಅಂದ್ರೇನೆ ಶುಕ್ರ ಅಲ್ವಾ. ಹ್ಮ್. ಸೊ ಇದೆಲ್ಲ ತುಂಬಾ ಚೆನ್ನಾಗಿ ಅವ್ರಿಗೆ ವರ್ಕ್ ಆಗುತ್ತೆ. ನೆಗೆಟಿವ್ ಪಾಯಿಂಟ್ ಅಂದ್ರೆ ನಾನು ಆಗ್ಲೇ ಹೇಳಿದಾಗೆ ಇದೆಲ್ಲ ಗಮನದಲ್ಲಿ ಇಟ್ಕೊಂಡ್ರೆ, ಅದಕ್ಕೆ ರೆಮಿಡಿ ಅಂತ ಬರೋದಾದ್ರೆ ದೇವಸ್ಥಾನಕ್ಕೆ ಹೋಗೋದು ವೆರಿ ಇಂಪಾರ್ಟೆಂಟ್. ದೇವಿ ಆರಾಧನೆ ಮಾಡೋದು ವೆರಿ ಇಂಪಾರ್ಟೆಂಟ್. ಮತ್ತೆ ಮದ್ವೆ ಮಾಡೋರ್ಗೆ ಸಹಾಯ ಮಾಡ್ಬೇಕು, ಖುದ್ದು ಸಹಾಯ ಮಾಡಿ. ಹ್ಮ್. ಸಿ ದ ಮ್ಯಾಜಿಕ್. ಇನ್ನು 7ನೇ ನಂಬರ್ ಬಗ್ಗೆ ಮಾತಾಡೋದಾದ್ರೆ 7ನೇ ತಾರೀಕು ಹುಟ್ಟಿರೋರು, 16ನೇ ತಾರೀಕು ಹುಟ್ಟಿರೋರು, 25ನೇ ತಾರೀಕು ಹುಟ್ಟಿರೋರು. ಇವ್ರ ಜೀವನ ಹೇಗಿದೆ?
7 ಅಂದ ತಕ್ಷಣ ಬಹಳ ವಿಭಿನ್ನವಾದಂತ ನಂಬರ್, ಎಲ್ಲಾ ನಂಬರ್ಗಿಂತ ಇವ್ರು ತುಂಬಾ ಸ್ಪಿರಿಚುವಲ್ ಲೈನ್ ಅಲ್ಲಿ ಇರ್ತಾರೆ. ಜಾಸ್ತಿ ಡಿವೋರ್ಸಿಗಳು ನೋಡೋದಾದ್ರೆ ಈ ನಂಬರ್ ಆಗಿರ್ತಾರೆ. ಎಲ್ಲಾದ್ರೂ ಒಂದ್ 7 ಬಂದಿರುತ್ತೆ. 7ನೇ ತಿಂಗಳು ಅಥವಾ ಇಯರ್ ಅಲ್ಲಿ ಅಥವಾ ಕೂಡಿದಾಗ 7 ಅಂತ ಬಂದೇ ಬಂದಿರುತ್ತೆ. ಓಕೆ. ಸೊ ಇವ್ರನ್ನ ತುಂಬಾ ಜನನ ನಾವು ಡಿವೋರ್ಸಿಗಳನ್ನ ನೋಡ್ಬೋದು ಈ ನಂಬರಲ್ಲಿ. ಮ್ಯಾರೇಜ್ ಲೈಫ್ ಇರಲ್ಲ ಅಂತ ಅಂದ್ರೆ ಮದ್ವೆ ಆಗಿ ಮಕ್ಕಳಾಗಿ ಎಲ್ಲ ಆಗತ್ತೆ. ಆದ್ರೆ ಒಂದ್ 45-50 ಆಗ್ತಿದಂಗೆ ಮನೆ ಮಠ ಎಲ್ಲ ಬಿಟ್ಟು ದೇಶಾಂತರ ಹೊಟ್ಟೋಗ್ಬಿಡೋದು, ಈ ರೀತಿ ಆಗೋದು. ಅದಾದ ನಂತರ ದೇವ್ರು, ಜ್ಞಾನ, ಪೂಜೆ, ಸನ್ಯಾಸತ್ವ, ಬೆಡ್ರೂಮ್ ಲೈಫ್ ಇರಲ್ಲ ಗಂಡ ಹೆಂಡತಿ ಮಧ್ಯೆ, ಈ ರೀತಿ ಎಲ್ಲ ಆಗತ್ತೆ. ಸೊ 7 ಅನ್ನೋ ನಂಬರ್ ಬಂದು ಆಧ್ಯಾತ್ಮ, ಅಕಲ್ಟ್ ಸೈನ್ಸ್ ಅಂದ್ರೆ ರಹಸ್ಯ ವಿದ್ಯೆಗಳನ್ನ ತುಂಬಾ ಆಸಕ್ತಿ ಇಟ್ಟು ಕಲಿಯೋ ಜನ ಇವರು. ಆ ರೀತಿ ನಂಬರ್ ಇದು. ಮತ್ತೆ ಇವರು ಜಾಸ್ತಿ ಯೋಗ ಟೀಚರ್ಸ್ ಆಗಿರ್ತಾರೆ. ಮತ್ತೆ ಜಾಸ್ತಿ ಇವರು ಏನ್ ಮಾಡ್ತಿರ್ತಾರೆ ಅಂತ ಅಂದ್ರೆ ಈ ಅಸ್ಟ್ರಾಲಜಿ ಬಗ್ಗೆ ಆಗಿರ್ಬೋದು, ಏನಾದ್ರೂ ರಹಸ್ಯ ವಿದ್ಯೆ ಕಲಿಬೇಕು, ಏನಾದ್ರೂ ಕಲಿಬೇಕು, ಇದ್ರಲ್ಲಿ ಏನೋ ಇದೆ, ಈ ದೇವ್ರ ಪೂಜೆ ಮಾಡಿದ್ರೆ ಏನೋ ಇದೆ, ಏನೋ ಸಿಗುತ್ತೆ, ಈ ರೀತಿ ಜ್ಞಾನ, ಯಾವಾಗ್ಲೂ ದೇವ್ರ ಬಗ್ಗೆನೇ ಆಲೋಚನೆ ಮಾಡ್ತಿರ್ತಾರೆ. ಒಬ್ಬಂಟಿಯಾಗಿರಕ್ ಇಷ್ಟಪಡ್ತಾರೆ. ಎಲ್ಲ ಇರುತ್ತೆ, ಎಲ್ಲ ಕೊಟ್ಟಿರ್ತಾರೆ ಭಗವಂತ, ಪ್ರಾಸ್ಪೆರಿಟಿ ಎಲ್ಲ ಕೊಟ್ಟಿರ್ತಾರೆ. ಈಗ ನೀವು ಕೆಲವೊಂದು ಸ್ಟಾರ್ ನಟರ ಜೀವನದಲ್ಲಿ ಘಟನೆಗಳು ನಡೀತು. 777 ಅಂತ ಹಾಕೊಂಡಿದ್ರು. ಅವ್ರ ಲೈಫ್ ಹೆಂಗಾಗಿದೆ ಅಂತ ಅಂದ್ರೆ, ಅವ್ರ ಪರಿಸ್ಥಿತಿ ಇವಾಗ ಜೈಲಲ್ಲಿ ಇದ್ದಾರೆ ಇವಾಗ. 777 ಅಷ್ಟು ಸುಲಭ ಅಲ್ಲ, ಯಾರು ಕೂಡ ಹಾಕಿಸ್ಕೊಳಕ್ ಆಗಲ್ಲ. ಸ್ಟಾರ್ ನಟರಾಗಿರ್ಬೋದು ಅಥವಾ ಎಲ್ಲಾದ್ರೂ ಸರಿನೇ, ನೀವು ಅಬ್ಸರ್ವ್ ಮಾಡಿ, ಇದು ಹೆಸರೆಲ್ಲ ಹೇಳೋದಿಕ್ಕಾಗೋದಿಲ್ಲ. 777 ಅಂತ ಟ್ಯಾಟೋ ಹಾಕಿಸ್ಕೊಂಡಿದ್ರು, ಕಾರ್ ತಗೊಂಡಿದ್ರು, ರಿಲೇಶನ್ಶಿಪ್ ಉಳಿಯಲ್ಲ. ಎಸ್, ಅವ್ರದ್ದು ಲೈಫ್ ಅಷ್ಟೇನೆ. ಒಂದಷ್ಟು ದೂರ ಹಾವಿಂಗೆ ಅರ್ಧಕ್ಕೆ ಇರುತ್ತೆ, ಕಟ್ ಆಗ್ತಾ ಇರುತ್ತೆ ಜೀವನ. ಏನೋ ಒಂದ್ ಲೈಫ್ ಸ್ಟಾರ್ಟ್ ಮಾಡ್ತಾರೆ, 7ನೇ ನಂಬರ್ ಅವರು, ಕಟ್ ಆಗತ್ತೆ. ಆಕ್ಚುಲಿ ಇದು ಒಂದು ಕಾರ್ಮಿಕ್ ನಂಬರೇ ಹೇಳ್ಬೇಕು ಅಂದ್ರೆ. ಹಿಂದಿನ ಜನ್ಮದಲ್ಲಿ ಏನೋ ಒಂದು ಕರ್ಮ ಮಾಡಿರ್ತೀವಿ, ಅದನ್ನ ತೀರ್ಸೋದಿಕ್ಕೆ ಅಂತಾನೆ ಈ ನಂಬರಲ್ಲಿ ಹುಟ್ಟಿರ್ತೀವಿ. ಸೊ ಇವ್ರದ್ದು ಮೇನ್ ನೆಗೆಟಿವ್ ಅಂತ ಅಂದ್ರೆ ಕಣ್ ಸುತ್ತ ಕಪ್ಪು ಬರುತ್ತೆ, ಡಾರ್ಕ್ ಪ್ಯಾಚಸ್. ಎಲ್ರಿಗೂ ಇರುತ್ತೆ, ಅಂದ್ರೆ ಆಕ್ಟಿವ್ ಆಗಿರುತ್ತೆ ಆ ನಂಬರ್. ಸ್ವಲ್ಪ ನೀಟಾಗಿ ನಿದ್ದೆ ಮಾಡೋದು, ಅಂದ್ರೆ ಬೇಗ ನಿದ್ದೆ ಮಾಡೋದು, ಒಳ್ಳೆ ಆಹಾರ ತಗೊಳ್ಳೋದು. ಮತ್ತೆ ವೆರಿ ಇಂಪಾರ್ಟೆಂಟ್, ಅವ್ರಿಗೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಅಂದ್ರೆ ಬೆನ್ನು ನೋವು ತುಂಬಾ ಆಗುತ್ತೆ. ಅವ್ರಿಗೆ ಬೆನ್ನು ನೋವು ಬರ್ತಿದೆ ಅಂದ್ರೆ ಆಕ್ಟಿವ್ ಆಗಿದ್ದಾನೆ ಕೇತು ಅಂತಾನೆ ಅರ್ಥ. ಸೊ 7ನೇ ನಂಬರ್ಗೆ ಬರೋದು ಅಧಿಪತಿ ಕೇತು. ಸೊ ಕೇತು ಅಂದ್ರೆ ಹಾವು ನೋಡಿದಿರಲ್ಲ, ಹಾವಿನ ದೇಹದ ತರನೇ ಅದು, ನಮ್ ಬೆನ್ನ ನರಮೂಳೆ ಅದು ಪ್ರಾಬ್ಲಮ್ ಬರುತ್ತೆ ನಮ್ಗೆ. ಸೊ ಇದು ವೆರಿ ಇಂಪಾರ್ಟೆಂಟ್, ನೋಡ್ಕೋಬೇಕು ನಾವು. ಇವ್ರಿಗೆ ಮೇನ್ ಇಂಪಾರ್ಟೆಂಟ್, ಯಾರಿಗೆ ಅಪ್ಪ ಅಮ್ಮ ಇರಲ್ವೋ, ಅನಾಥ ಮಕ್ಳು ಇರ್ತಾರಲ್ಲ, ಅಲ್ಲಿ ಹೋಗಿ ದಾನ ಮಾಡ್ಬೇಕು. ಏನಾಗುತ್ತೋ ಅದು, 100 ರೂಪಾಯಿ ದುಡಿತಿದ್ಯಾ ಅಂದ್ರೆ 10 ರೂಪಾಯಿ ದಾನ ಮಾಡೋದಿಕ್ಕೆ ಅಂತಾನೆ ಇಟ್ಬಿಡ್ಬೇಕು. ನನ್ಗೆ ಎಷ್ಟೊಂದ್ ಜನ ಕ್ಲೈಂಟ್ಸ್ ಕೇಳಿದಾರೆ, 7ನೇ ತಾರೀಕಲ್ಲಿ ಹುಟ್ಟಿರೋರು, ಹಿಂಗ ಇಷ್ಟು ವರ್ಷ ಪ್ರೀತಿ ಮಾಡ್ತಿದ್ವಿ, ಎಂಗೇಜ್ಮೆಂಟ್ ಆಯ್ತು, ಕಟ್ ಆಗೋಯ್ತು, ಯಾಕೆ ಹಿಂಗೆ, ಮತ್ತೆ ಮದ್ವೆ ಫಿಕ್ಸ್ ಆಗ್ತಿಲ್ಲ. ಇವ್ರಿಗೆ ಮದ್ವೆ ಇಶ್ಯೂಸ್ ಬಂದೇ ಬರುತ್ತೆ. ಮ್ಯಾರೇಜ್ ಬೇಗ ಫಿಕ್ಸ್ ಆಗೋದಿಲ್ಲ, ಫಿಕ್ಸ್ ಆದ್ರೂ ಕ್ಯಾನ್ಸಲ್ ಆಗುತ್ತೆ. 2-3 ಲವ್ ಆಗಿರುತ್ತೆ, ಕ್ಯಾನ್ಸಲ್ ಆಗಿರುತ್ತೆ. ಎಲ್ಲೋ ಮದ್ವೆ ಆಗಿ ಡಿವೋರ್ಸ್ ಆಗ್ಬಿಟ್ಟು 2ನೇ ಮದ್ವೆ ಸಕ್ಸಸ್ ಆಗುತ್ತೆ. ಅದು ಒಂದಷ್ಟು ವರ್ಷ ಅಷ್ಟೇ. ಹಾಗೆ ಅವರು ಗಂಡ ಹೆಂಡತಿ ಚೆನ್ನಾಗೇ ಇರ್ತಾರೆ, ಅದೇ ಬೆಡ್ರೂಮ್ ಲೈಫ್ ಇರೋದಿಲ್ಲ ಅವ್ರಿಗೆ. ದೇವ್ರು ಪೂಜೆ ಮತ್ತೆ ತೀರ್ಥಕ್ಷೇತ್ರಗಳು ತಿರುಗ್ತಿರ್ತಾರೆ, ಅಥವಾ ಒಬ್ಬೊಬ್ರು ಸಾಧನೆ ಮಾಡೋದಿಕ್ಕೆ ಅಂತಾನೆ, ಈಗ ಗುರುಜಿಗಳಾಗ್ಬಿಡೋದು, ಪ್ರವಚನ ಕೊಟ್ಟೋಗ್ಬಿಡೋದು, ಈ ರೀತಿ ಎಲ್ಲ ಮಾಡ್ತಾರೆ. ಈ ರೀತಿ 7 ನಂಬರ್ ಅವ್ರದ್ದು. ಇವ್ರಿಗೆ ಮೇನ್ ಏನು ಇಲ್ಲ, ಸಿಂಪಲ್ ರೆಮಿಡಿ, ದಾನ ಧರ್ಮ ಮಾಡೋದೇ ವೆರಿ ಇಂಪಾರ್ಟೆಂಟ್. ಮಕ್ಕಳು ತಂದೆ ತಾಯಿ ಇಲ್ದಿರೋರ್ಗೆ. ಅದ್ ಬಿಟ್ರೆ ಕಪ್ಪು ನಾಯಿ ಇದನ್ನ ಸಾಕೋದು ಅಥವಾ ಅದಕ್ಕೆ ಊಟ ಕೊಡೋದು ವೆರಿ ಇಂಪಾರ್ಟೆಂಟ್. ಮತ್ತೆ ಬೆಳಿಗ್ಗೆ ಬೇಗ ಎದ್ದು ಅಥವಾ ಮಲಗೋದಕ್ಕಿಂತ ಮುಂಚೆ ಒಂದು ಕಡೆ ನಿಮ್ಗೆ ಇಷ್ಟವಾದ ಜಾಗದಲ್ಲಿ ಕುತ್ಕೊಂಡು 108 ಸಲ ನಿಮ್ಗೆ ಇಷ್ಟವಾದಂತ ದೇವ್ರ ನಾಮ ಸ್ಮರಣೆ ಮಾಡೋದು, ಅಥವಾ ಜಪ ಕೇಳೋದು, ಅಥವಾ ಯೂಟ್ಯೂಬ್ ಅಲ್ಲಿ ಯಾವ್ದಾದ್ರು ಒಂದ್ ದೇವ್ರ ಹಾಡ್ ಹಾಕೊಂಡು ಕುತ್ಕೊಳ್ಳೋದು. 5 ನಿಮಿಷ ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿ, ಎಷ್ಟೊಂದು ಪ್ರಾಬ್ಲಮ್ಸ್ ಕ್ಲಿಯರ್ ಆಗತ್ತೆ ಇದರಿಂದ. ಓಕೆ. ಇನ್ನು 8ನೇ ನಂಬರ್ ಬಗ್ಗೆ ಮಾತಾಡೋದಾದ್ರೆ, 8ನೇ ತಾರೀಕು ಹುಟ್ಟಿರೋರು, 17ನೇ ತಾರೀಕು ಹುಟ್ಟಿರೋರು, 26ನೇ ತಾರೀಕು ಹುಟ್ಟಿರೋರು ಬರ್ತಾರೆ. ಅವ್ರ ಜೀವನ ಹೇಗಿದೆ? 8 ಅಂದ್ರೆ ಇದಕ್ಕೆ ಶನಿ ಮಹಾರಾಜರು ಅಧಿಪತಿ ಆಗ್ತಾರೆ. ಇದು ಶನಿ ಅಂತ ಅಂದ ತಕ್ಷಣನೇ ಸೂರ್ಯನಿಂದ ಬಹಳಷ್ಟು ದೂರ ಇರುವಂತದ್ದು. ನಮ್ ಕೆಲ್ಸನೂ ಹಂಗೆ ಎಲ್ಲ ಸ್ಲೋ ಆಗುತ್ತೆ. ಸೊ ಖಂಡಿತ ಇವತ್ತಾಗೋ ಕೆಲ್ಸ ನಾವೇನಾದ್ರೂ ಪ್ರಾಮಾಣಿಕವಾಗಿ ಮಾಡ್ತಿದೀವಿ ಅಂದ್ರೆ 1 ದಿನ ಅಲ್ಲ, 2ನೇ ದಿನ ಅಲ್ಲ, 5ನೇ ದಿನ ಖಂಡಿತ ಹಾಗೆ ಆಗುತ್ತೆ ಈ ಕೆಲ್ಸ. ಆದ್ರೆ ನಮ್ಗೆ ನಂಬಿಕೆ ಇರಬೇಕು, ಮತ್ತೆ ತಾಳ್ಮೆ ಇರಬೇಕು. ನಂಬಿಕೆ ಅನ್ನೋದಕ್ಕಿಂತ ತಾಳ್ಮೆ ಇದ್ರೆ ಭಗವಂತ ರೂಪಿಸ್ಕೊಡ್ತಾರೆ. ಬಟ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಸ್ಟ್ರಗಲ್ ಪಡ್ಲೇಬೇಕು ನಾವು.
ಸ್ಟ್ರಗಲ್ ಇದ್ರೇನೆ ನಮ್ಗೆ ಪ್ರತಿಫಲ ಸಿಗೋದು. 8ನೇ ನಂಬರಲ್ಲಿ ಹುಟ್ಟಿರೋರು ತೀರಾ ಶ್ರೀಮಂತರು ಇರ್ತಾರೆ ನೋಡಿ ನೀವು ಬೇಕಂದ್ರೆ, ಇಲ್ಲ ಅಂದ್ರೆ ತೀರಾ ಬಡವರು ಇರ್ತಾರೆ, ಮಧ್ಯಾಹ್ನದ ಎಲ್ಲ ಯಾರು ಇರೋದಿಲ್ಲ, ತುಂಬಾ ಸ್ಟ್ರಗಲ್ ಪಡ್ತಿರ್ತಾನೆ. ಇಲ್ಲ ಅಂತ ಅಂದ್ರೆ ಇವಾಗ ಈ ಜಾಡು ಎಲ್ಲ ಮಾಡ್ತಿರ್ತಾರ, ಅವ್ರಿಗೆ ಶನಿ ಪ್ರಭಾವ ಇರುತ್ತೆ. ಫುಲ್ಲು ಬಚ್ಚಲೆಲ್ಲ ಬಾಚೋದು, ಮತ್ತೆ ಕಸ ಎಲ್ಲ ಎತ್ತಾಕೋದು, ಅವ್ರ ಮೈ ತುಂಬಾ ನೋಡಿರ್ತಿರಲ್ಲ ಗಲೀಜು, ಸ್ಮೆಲ್ಲು, ಆ ರೀತಿ ಎಲ್ಲ ಅವ್ರಿಗೆಲ್ಲ ಶನಿ ಪ್ರಭಾವ ಇರ್ತದೆ. ಬಟ್ ಈಗಿನ BBMP ಕೆಲಸ ಮಾಡೋರ್ಗೆ 40,000 50,000 ಸಂಬಳ ಬರ್ಬಹುದು. ಬಟ್ ಆ ರೀತಿ ಕೆಲಸ ಮಾಡ್ತಿದ್ದಾನೆ ಅಂದ್ರೆ ನಾವು ಚೀತು ಅನ್ಬಾರ್ದು, ಅವ್ರಿಗೆ ರೆಸ್ಪೆಕ್ಟ್ ಮಾಡ್ಬೇಕು. ಮತ್ತೆ ಇನ್ನು ಶನಿ ಮಹಾರಾಜರು ಇದ್ರಲ್ಲಿ ಹುಟ್ಟಿರ್ತಕ್ಕಂಥವ್ರು ತುಂಬಾ 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 ಒಳ್ಳೆ ಸಕ್ಸಸ್ ಆಗಿರೋರು ನೋಡಿರ್ತೀವಿ. ಮತ್ತೆ ಒಳ್ಳೆ ಜಮೀನ್ ಮಾಡಿರ್ತಾರೆ, ಒಳ್ಳೆ ಸೈಟ್ ಮಾಡಿರ್ತಾರೆ, ಒಳ್ಳೆ ದುಡ್ಡು ಮಾಡಿರ್ತಾರೆ. ಮಿಡಲ್ ಅಲ್ಲಿ ಯಾರು ಇಲ್ಲ. ಕೊಟ್ರೆ ಶನಿ ಮಹಾರಾಜರು ಸರಿಯಾಗಿ ಕೊಡ್ತಾರೆ, ಕೊಟ್ಟಿಲ್ವಾ ಸರಿಯಾಗಿ ಪಾಠ ಕಲಿಸ್ತಾರೆ, ಆಮೇಲೆ ನಂತರ ಕೊಡ್ತಾರೆ. ಇವ್ರಿಗೆ ಎಸ್ಪೆಷಲಿ ಇವರು 37 ನಂತರನೇ ಭಾಗ್ಯೋದಯ ಸ್ಟಾರ್ಟ್ ಆಗೋದು. ಪೇಷನ್ಸ್ ಇಂದ ಇರ್ಬೇಕು ನೋಡಿ. ಮನೆಯಲ್ಲಿ ಇವ್ರಿಗೆ ಗಂಡ ಹೆಂಡತಿ ನಡುವೆ ಇಶ್ಯೂಸ್ ಇರುತ್ತೆ, ಅತ್ತೆ ಸೊಸೆ ನಡುವೆ ತುಂಬಾ ಇಶ್ಯೂಸ್ ಇರುತ್ತೆ. ಇಲ್ಲ ಗಂಡ ಕಾಟ ಕೊಡ್ತಿರ್ತಾನೆ, ಇಲ್ಲ ಅತ್ತೆ ಕಾಟ ಕೊಡ್ತಿರ್ತಾರೆ, ಅಥವಾ ಆ ಗಂಡ ಹೆಂಡತಿ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ, ಮತ್ತೆ ಏಳಿಗೆನೆ ಇರಲ್ಲ, ಗ್ರೋತೇ ಇರೋದಿಲ್ಲ, ಈ ರೀತಿ ಎಲ್ಲ ಇರುತ್ತೆ. ಇವ್ರಿಗೆ ಮೇನ್ ಏನಂದ್ರೆ ವಯಸ್ಸಾಗಿರೋರ್ಗೆ ಸಹಾಯ ಮಾಡ್ಬೇಕು, ವಯಸ್ಸಾಗಿರೋರ್ಗೆ ಮರ್ಯಾದೆ ಕೊಡ್ಬೇಕು. ಜಾಡು ಎಲ್ಲ ತೆಗಿಯೋರು ಇರ್ತಾರಲ್ಲ, ಅಂದ್ರೆ ಕಸ ಗುಡ್ಸೋರು ರೋಡಲ್ಲಿ, ಅಂದ್ರೆ BBMP ಅಲ್ಲಿ ಕೆಲಸ ಮಾಡೋರು, ಇವ್ರಿಗೆಲ್ಲ ಸರ್ ನಾವು ದುಡ್ಡು ಕೊಡ್ಲೇಬೇಕು, ದುಡ್ಡು ಡೊನೇಟ್ ಮಾಡ್ಬೇಕು ಸರ್. ಏನೇ ಆದ್ರೂ ಸರಿನೇ ನಾವು ಒಂದು 10 ರೂಪಾಯಿ ಆದ್ರೂ ಅವ್ರಿಗೆ ಕೊಡ್ಬೇಕು ಪ್ರತಿ ಶನಿವಾರ. ಇದನ್ನ ಮಾಡ್ತಾ ಬನ್ನಿ ಸರ್, ತುಂಬಾ ಎಕ್ಸಲೆಂಟ್ ಆಗಿ ವರ್ಕ್ ಆಗುತ್ತೆ. ಮತ್ತೆ ಹನುಮಂತನ ದೇವಸ್ಥಾನಕ್ಕೆ ಪ್ರತಿ ಶನಿವಾರ ಹೋಗೋದ ಅಭ್ಯಾಸ ಮಾಡ್ಕೊಳ್ಳಿ. ಮಾಡಕ್ಕಾಗಿಲ್ಲ, ದೇವಸ್ಥಾನಕ್ಕೆ ಹೋಗಕ್ಕಾಗಿಲ್ಲ, ಅಭ್ಯಾಸ ಇಲ್ಲ ಅನ್ನೋರು ಈ ದಾನ ಧರ್ಮ ಮಾಡ್ಬೇಕು. ಮತ್ತೆ ಪ್ರತಿ ಶನಿವಾರ ಅಥವಾ ವಾರದಲ್ಲಿ 3 ದಿನ, ಗುರುವಾರ ಶುಕ್ರವಾರ ಶನಿವಾರ, ಈ ದಿನ ನಮ್ ಮೊಣಕಾಲಿಗೆ ಎಣ್ಣೆ ಹಚ್ತಾ ಬರ್ಬೇಕು. ಸಾಲ ಜಾಸ್ತಿ ಇದೆ ಅಂತಿರ್ತಾರೆ ಈ ಡೇಟ್ ಅವರಲ್ವಾ, ಅಥವಾ ಯಾವ್ದೇ ಡೇಟರ್ ಆದ್ರೂ ಸರಿನೇ, ಶನಿನ ಪ್ರಭಾವ ಇದ್ರೇನೆ ಜಾಸ್ತಿ ಡ್ರ್ಯಾಗ್ ಮಾಡ್ಕೊಂಡು ಹೋಗೋದು. ಸಾಲ ಆಗಿರ್ಬೋದು, ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ತುಂಬಾ ಲಾಂಗ್ ಎಳ್ಕೊಂಡು ಹೋಗೋದೇ ಶನಿ ಮಹಾರಾಜರು. ಸೊ ಅವಾಗ ನಾವು ಮೊಣಕಾಲಿಗೆ ಆಯಿಲ್ ಹಚ್ತಾ ಬರ್ಬೇಕು. ಹಚ್ಚದ ಬಂದ್ರೆ ನಮ್ ಪ್ರಾಬ್ಲಮ್ ಕ್ಲಿಯರ್ ಆಗತ್ತೆ. ಇನ್ನು 9ನೇ ನಂಬರ್ ಬಗ್ಗೆ ಮಾತಾಡ್ತಾದ್ರೆ 9, 18, 27ನೇ ತಾರೀಕು ದಿನ ಹುಟ್ಟಿರೋರು. ಇದಕ್ಕೆ ಮಂಗಳ ಅಧಿಪತಿ ಆಗಿರ್ತಾರೆ. ಸೊ ಇವರೆಲ್ಲ ಶಿಸ್ತಿನ ಸಿಪಾಯಿಗಳು. ನೀವ್ ನೋಡಿರ್ಬೋದು, ಈ ಪೊಲೀಸ್ ಕಾಕಿ ಬಟ್ಟೆ ಹಾಕೊಳ್ಳೋರು ಅಥವಾ ಆರ್ಮಿನಲ್ಲಿರೋರು ಇವರೇ ಆಗಿರ್ತಾರೆ. ಅದೆರಡು ವೃತ್ತಿನಲ್ಲಿ ಇಲ್ಲ ಅಂದ್ರು ಎಲ್ಲಾದ್ರೂ ಯೂನಿಫಾರ್ಮ್ ಕೊಟ್ಟಿರ್ತಾರಲ್ಲ, ಆ ಜಾಬ್ ಮಾಡ್ತಿರ್ತಾರೆ. ಈಗ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಜ್ಯುವೆಲ್ರಿಲ್ ಆಗಿರ್ಬೋದು ಕೆಲಸ ಮಾಡೋರು, ಮತ್ತೆ ಸೆಕ್ಯೂರಿಟಿ ಆಗಿ ಈ ಯೂನಿಫಾರ್ಮ್ ಹಾಕಿಸ್ತದೆ. ಇವರು ಸಂಬಳಕ್ಕಾಗೆ ದುಡಿಯೋದು. ಸ್ವಲ್ಪ ಕೋಪ ಜಾಸ್ತಿ ಇರ್ತದೆ ಇವ್ರಿಗೆ. ಕೋಪ ಜಾಸ್ತಿ ಅಂದ್ರೆ ಜಾಸ್ತಿ ಬರ್ತಿರುತ್ತೆ, ಅದನ್ನ ಕಂಟ್ರೋಲ್ ಮಾಡ್ಕೋಬೇಕು. ಯಾಕೆಂದ್ರೆ 9 ಅಂದ್ರೆ ಸೇನಾಧಿಪತಿ ಅಲ್ವಾ. ಸೊ ಯುದ್ಧಕ್ಕೆ ಸಿದ್ಧರಾಗಿರ್ತಾರೆ, ಯಾವಾಗ್ಲೂ ರೆಡಿಯಾಗಿ ನಿಂತ್ಬಿಟ್ಟಿರ್ತಾರೆ. ಮನೆಯಲ್ಲೂ ಅಷ್ಟೇ, ಹೊರಗಡೆನೂ ಅಷ್ಟೇ. ಯಾರಿಗಾದ್ರೂ ಏನಾದ್ರೂ ಆಗ್ತಿದೆ ಅಂದ್ರೆ ನಾನು ಇದ್ದೀನಿ ಅಂತ ಎಮರ್ಜೆನ್ಸಿಗೆ ಇವರು ತುಂಬಾ ಚೆನ್ನಾಗೇ ಇರ್ತಾರೆ. ಬೇಗ ಓಡ್ಬಾರ್ದು, ಅವ್ರು ಇರ್ಬೇಕು. ಆಕ್ಚುಲಿ ಎಲ್ರಿಗೂ ಅವ್ರದ್ದು ಅವಶ್ಯಕತೆ ಇರುತ್ತೆ. ಎಲ್ರಿಗೂ ಒಂದಲ್ಲ ಒಂದ್ ರೀತಿ ಎಮರ್ಜೆನ್ಸಿ ಅಂತ ಬಂದೇ ಬರುತ್ತಲ್ವಾ, ಅವ್ರಿಗೆ ಈ ನಂಬರ್ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಈಗ ನೀವು ಮತ್ತೆ ಭೂಮಿ ಕೊಡೋದು ಜಾಸ್ತಿ, ರಿಯಲ್ ಎಸ್ಟೇಟ್ ಮಾಡ್ತಾರಲ್ಲ, ಅವ್ರ ಕಾರ್ ನಂಬರ್ಸ್ ನೋಡಿದೀರಾ, 999 ಅಂತ ಇರುತ್ತೆ. ಸೊ ಅದು ವ್ಯವಹಾರಕ್ಕೆ, ರಿಯಲ್ ಎಸ್ಟೇಟ್ಗೆಲ್ಲ ತುಂಬಾ ಹೆಲ್ಪ್ ಮಾಡ್ತದೆ. ಭೂಮಿನಲ್ಲೇ ತಾನೇ ಯುದ್ಧ ಮಾಡೋದು, ಅಂದ್ರೆ ಯುದ್ಧ ಭೂಮಿ ಅವಾಗೆಲ್ಲ ನಡೀತಿತ್ತಲ್ವಾ. ಸೊ ಇವಾಗ ಸೈನಿಕರು ಎಲ್ಲ ನಮ್ಮನ್ನ ಕಾಪಾಡ್ತಿರೋದು ಯಾರು? ಹಾಗೆ ಈ 9 ನಂಬರ್ ಅನ್ನೋರು ಕಾಪಾಡ್ತಾರೆ ನಮ್ಮನ್ನ. ಅವ್ರನ್ನ ಫ್ರೆಂಡ್ ಮಾಡ್ಕೋಬೇಕು, ಆಕ್ಚುಲಿ ಒಬ್ರು ಇರ್ಬೇಕು ಆ ಥರ. ಸೊ ಇವ್ರದ್ದು ಏನ್ ಮೇನ್ ಅಂತ ಅಂದ್ರೆ ತಾಳ್ಮೆಯಿಂದ ಇರ್ಬೇಕು ಇವ್ರು. ಮತ್ತೆ ಇವ್ರು ಜಾಸ್ತಿ ಕೋಪ ಮಾಡ್ಕೊಳ್ಳೋದ್ರಿಂದ ಕೆಲ್ಸ ಎಲ್ಲ ಹಾಳು ಮಾಡ್ಕೊತಾರೆ. ಸೊ ಅದನ್ನ ನೋಡ್ಕೋಬೇಕು. ಇವ್ರಿಗೆ ರೆಮಿಡಿ ಅಂತ ಏನು ಅಷ್ಟಾಗಿರೋದಿಲ್ಲ, ಶಿಸ್ತಾಗಿ ಇರೋದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಬೆಳಿಗ್ಗೆ ಬೇಗ ಎದ್ದೇಳೋದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಮತ್ತೆ ದೇವಸ್ಥಾನ, ಯಾವ್ದಾದ್ರು ದೇವಸ್ಥಾನ ಸರಿನೇ ಇವ್ರಿಗೆ ಹೋಗಿದ್ ಬರ್ಬೇಕು. ಮತ್ತೆ ಜನರಲ್ ಆಗಿ ಎಲ್ರು ಡೊನೇಟ್ ಮಾಡೋದನ್ನ ನಾವು ಕಲಿಬೇಕು. ನಾವು 100 ರೂಪಾಯಿ ದುಡಿದ್ರೆ 10 ರೂಪಾಯಿ ಡೊನೇಷನ್ಗೆ, ಯೂನಿವರ್ಸ್ಗೆ ಅಂತ ಎತ್ತಿಟ್ಬಿಡ್ಬೇಕು. ಇವ್ರಿಗೆ ಹೆಲ್ತ್ ಇಶ್ಯೂ ಅಂತ ಬಂದ್ರೆ ಪೈಲ್ಸ್ ಜಾಸ್ತಿ, ಹೀಟ್ ಆಗಿ ಬರುವಂತದ್ದು, ಅಸಿಡಿಟಿ ಬರ್ತದೆ ಜಾಸ್ತಿ ಅವ್ರಿಗೆ, ಈ ರೀತಿ ಇರುತ್ತೆ. ಮತ್ತೆ ರೆಡ್ ಕ್ಲಾತ್ ನ ಅವಾಯ್ಡ್ ಮಾಡ್ಬೇಕು ಜಾಸ್ತಿ.
ಓಕೆ. ಡಾರ್ಕ್ ರೆಡ್ ಎಲ್ಲ ಹಾಕಂಗಿಲ್ಲ. ಹ್ಮ್. ಕೋಪ ಬೇಗ ಬರುತ್ತೆ. ಅದು ಕೂಡ ತುಂಬಾ ಎನರ್ಜಿ ಎರಡು ಸೇರಿ ಏನಾದ್ರೂ ಒಂದು ಎತ್ತಾಕೋದು, ಒಡೆಯೋದು, ಇದು ಮಾಡೋದು, ಆ ರೀತಿ ಮಾಡ್ತಿರ್ತಾರೆ. ಅಂಡ್ ಕೊನೆದಾಗ ಕೇಳ್ಬೇಕು ಅಂದ್ರೆ, ಮುಂಚೆ ಎಲ್ಲ ಬರೀ ಆಸ್ಟ್ರಾಲಜಿ ಇತ್ತು. ಅಂದ್ರೆ ಬರೀ ಭವಿಷ್ಯನ ಆಸ್ಟ್ರಾಲಜಿ ಮುಖಾಂತರ ಹೇಳ್ತಾ ಇದ್ರು. ಅಂದ್ರೆ ಒಂದ್ 50 ವರ್ಷದಿಂದ ತಗೊಂಡ್ರೆ ಹಾಗೆ ಜನ ಅದನ್ನೇ ನಂಬ್ಕೋತಾ ಇದ್ರು, ಅದನ್ನೇ ಕೇಳಿ ಮದ್ವೆಗಳು, ಕಾರ್ಯಗಳು ಎಲ್ಲ ಆಗ್ತಾ ಇತ್ತು. ಬಟ್ ಇವತ್ತಿನ ದಿನ ಆಸ್ಟ್ರಾಲಜಿ ಇದೆ, ನ್ಯೂಮರಾಲಜಿ ಇದೆ, ಟಾರೋ ಕಾರ್ಡ್ ರೀಡಿಂಗ್ ಇದೆ, ಸುಮಾರಿದೆ. ಹ್ಮ್ ಜನಕ್ಕೆ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ನಾನು ಯಾವ್ದನ್ನ ನಂಬಬೇಕು, ಯಾವ್ದನ್ನ ನಂಬಿದ್ರೆ ನನಗೆ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ ಅಂತ. ಅದಕ್ಕೆ ಏನು ಉತ್ತರ? ಸರಿ ನೋಡಿ, ಅಸ್ಟ್ರಾಲಜಿ ಆಗಿರ್ಬೋದು, ನ್ಯೂಮರಾಲಜಿ ಆಗಿರ್ಬೋದು, ಎರಡು ಒಂದೇನೆ. ಇದು ನಂಬರ್ ಮುಖಾಂತರ ಹೇಳ್ತೀವಿ, ಅದು ಗ್ರಹದ ಮುಖಾಂತರ ಹೇಳ್ತೀವಿ. ಬಟ್ ಎರಡರಲ್ಲೂ ಬೇರೆ ಬೇರೆ ಉತ್ತರಗಳು ಸಿಗುತ್ತಾ ಅಂತ? ಇಲ್ಲ, ಸಿಮಿಲರ್ ಆಗೇ ಸಿಗುತ್ತೆ ಸರ್. ನಾನು ತುಂಬಾ ರಿಸರ್ಚ್, ನಾನು ಆಸ್ಟ್ರಾಲಜಿನೂ ಕೂಡ ಮಾಡ್ಕೊಂಡಿದೀನಿ ಅಂಡ್ ನ್ಯೂಮರಾಲಜಿನೂ ಕೂಡ ನಂಗೆ ತುಂಬಾ ಇಷ್ಟ. ನ್ಯೂಮರಾಲಜಿ ನಂಬರ್ಸ್ ತುಂಬಾ ಅಟ್ರಾಕ್ಟ್ ಮಾಡ್ತದೆ ನಂಗೆ. ಸೊ ಎರಡು ತಾಳೆ ಹಾಕಿ ನೋಡಿದಾಗ ಎರಡು ಒಂದೇ ಸಿಮಿಲರ್ ಆಗಿ ಜಾಸ್ತಿ ರಿಸಲ್ಟ್ ಭಾಗಶಃ ಯಾವ್ದು ಜಾಸ್ತಿ ಕೊಡುತ್ತೆ ಅಂತ? ಎರಡು ಅಕ್ಯುರೇಟ್ ಆಗಿದೆ ಸರ್, ಎರಡೂನು. ಈಗ ನೋಡಿ, ನೀವ್ ಇನ್ನೊಂದ್ ಹೇಳ್ಬೇಕು ಅಂದ್ರೆ, ಎಷ್ಟೊಂದ್ ಜನಕ್ಕೆ ಡೇಟ್ ಆಫ್ ಬರ್ತ್ ಇರಲ್ಲ. ಆಧಾರ್ ಕಾರ್ಡ್ ಅಲ್ಲಿ ಯಾವ್ದೋ ಒಂದು ಅಪ್ಪ ಅಮ್ಮ ಕೊಟ್ಟಿದಾರೆ ಅದೇ ಅಂತ ನಮ್ಗೆ ಗೊತ್ತಿಲ್ಲ. ನಮ್ಮ ಅಪ್ಪ ಅಮ್ಮ ಯಾವ್ದೋ ಒಂದು ರ್ಯಾಂಡಮ್ ಆಗಿ ಕೊಟ್ಟಿರುತ್ತೆ, ಅದ್ ಅಟ್ರಾಕ್ಟ್ ಮಾಡಿರುತ್ತೆ. ಇದೇ ಡೇಟು, ಅದ್ರ ತರನೇ ಅವ್ರ ಜೀವನ ನಡ್ಕೊಂಡು ಹೋಗ್ತಿರುತ್ತೆ. ನಾವ್ ಯಾವ್ದು ನಂಬ್ತೀವಿ. ಈಗ 7ನೇ ತಾರೀಕು ಡೇಟ್ ಕೊಟ್ಬಿಟ್ಟಿರ್ತಾರೆ, ಅವ್ರ ಅಪ್ಪ ಅಮ್ಮಂಗ್ ಗೊತ್ತಿರಲ್ಲ, ಅದ್ರ ತಕ್ಕಾಗೆ ಅವ್ನ ಜೀವನ ನಡೀತಿರ್ತದೆ. ಸೊ ಎರಡು ಕೂಡ ಅಕ್ಯುರೇಟ್ ಆಗಿ ರಿಸಲ್ಟ್ ಕೊಡ್ತದೆ. ಜ್ಯೋತಿಷ್ಯನು ಕೂಡ ಅಷ್ಟೇ. ಜ್ಯೋತಿಷ್ಯ ಅನ್ನೋದು ಸೈನ್ಸ್ ಸರ್, ಅದು ಕೂಡ ಲೆಕ್ಕಾಚಾರನೇ. ಯಾವ ಗ್ರಹ ಎಷ್ಟು ಡಿಗ್ರಿನಲ್ಲಿದೆ, ಯಾವ ಪ್ಲೇಸ್ಮೆಂಟ್ ಅಲ್ಲಿದೆ, ಯಾವ ಮನೆಯಲ್ಲಿದೆ, ಅಲ್ಲೂ ಕೂಡ ಅದೇನೆ. ಈ ನಂಬರ್ ಕೂಡ ಅದೇನೆ. ಸೊ ಹೇಳೋ ರೀತಿ ಚೇಂಜ್ ಇರುತ್ತೆ. ಅದು ಸಮಯಗಳನ್ನ ಅಂದ್ರೆ ಟೈಮ್ ಮುಖಾಂತರ ತಗೊಂಡು, ಹುಟ್ಟಿದ ಸಮಯ ಆಗಿರ್ಬೋದು, ಡೇಟ್ ಆಗಿರ್ಬೋದು, ನಕ್ಷತ್ರಗಳನ್ನ ಪ್ರಕಾರ ತಗೊಂಡು ಹೇಳ್ತಾರೆ. ಇದು ನಾವು ಡೇಟ್ ಮುಖಾಂತರನೇ ಹೇಳ್ತೀವಿ. ನಾವು ಹುಟ್ಟಿರೋ ಡೇಟ್ ಕೂಡಿ ಎಲ್ಲ ಹೇಳೋದು ಅಷ್ಟೇ. ಥ್ಯಾಂಕ್ ಯು ಕಾವ್ಯ ಅವರೇ, ಇವತ್ತಿನ ಪಾಡ್ಕಾಸ್ಟ್ ಬಂದಿದ್ದಕ್ಕೆ. ಅಂಡ್ ನಂಬರ್ಸ್ ಬಗ್ಗೆ, ನ್ಯೂಮರಾಲಜಿ ಬಗ್ಗೆ, ಏಂಜಲ್ ನಂಬರ್ಸ್ ಅಂದ್ರೆ ಏನು, ಮಾಸ್ಟರ್ ನಂಬರ್ಸ್ ಅಂದ್ರೆ ಏನು, ಯಾವ ತರ ವರ್ಕ್ ಆಗುತ್ತೆ, ಏಂಜಲ್ಸ್ ನಮ್ಮ ಜೀವನದಲ್ಲಿ ಯಾವ ತರ ಪ್ರಭಾವ ಬೀರುತ್ತೆ, ಅಂಡ್ ಸುಮಾರು ವಿಷಯಗಳು, ಯಾವ ಡೇಟಲ್ಲಿ ಹುಟ್ಟಿದವ್ರಿಗೆ ಜೀವನ ಯಾವ ತರ ಇದೆ, ಅದಕ್ಕೆ ಪರಿಹಾರಗಳೇನು, ಪಾಸಿಟಿವ್ಸ್ ಏನು, ನೆಗೆಟಿವ್ಸ್ ಏನು, ಎಲ್ಲವನ್ನ ಕೂಲಂಕುಷವಾಗಿ ಹೇಳಿದ್ರ. ಥ್ಯಾಂಕ್ಸ್ ಅ ಲಾಟ್. ಅಂಡ್ ಇದೇ ತರ ನ್ಯೂಮರಾಲಜಿಯಲ್ಲಿ ನಿಮ್ಮ ಸರ್ವಿಸ್ ಸಹಕಾರ ನಡೀತಾನೆ ಇರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್.